ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಗುರವೇ ಸರ್ವಲೋಕಾನಾಂ ವಿಷಜೇ ಭವರೋಗಿಣಾಂ ನಿಧಿಯೇ ಸರ್ವವಿದ್ಯಾನಾಂ ಶ್ರೀ ದಕ್ಷಿಣಾಮೂರ್ತಯೇ ನಮೋ ನಮಃ. ಜ್ಞಾನಾನಂದಮಯಂ ದೇವಂ ನಿರ್ಮಲಂ ಸ್ಫಟಿಕಾಕೃತಿಂ ಆಧಾರಂ ಸರ್ವವಿದ್ಯಾನಾಂ ಹಯಗ್ರೀವముపాస్మహే. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೆ ರಘುನಾಥಾಯ ನಾಥಾಯ ಸೀತಾಯ ಪತಯೇ ನಮಃ. ಜಗದಪಿತರಂ ವಂದೇ ಪಾರ್ವತಿ ಪರಮೇಶ್ವರೌ. ಪ್ರತಿನಿತ್ಯದ ಕಾರ್ಯಕ್ರಮದಂತೆ ಮೊದಲನೇದಾಗಿ ನನ್ನ ಅಜ್ಜಿ ತಾತರವರನ್ನು ಸಂಪೂರ್ಣವಾಗಿ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ, ನನ್ನ ಗುರುಸ್ಥಾನದಲ್ಲಿರ್ತಕ್ಕಂಥ ನನ್ನ ತಂದೆಯವರಾಗಿರ್ತಕ್ಕಂಥ ಆನಂದ್ ಗುರುಜಿಯವರ ಪಾದರವಿಂದಗಳಿಗೆ ನಮನವನ್ನು ಮಾಡ್ತಾ, ಮತ್ತು ನನ್ನ ಮಾತೃಶ್ರೀಯವರನ್ನು ಕೂಡ ಸಂಪೂರ್ಣವಾಗಿ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ, ಸೋಮವಾರ ಸೋಮೇಶ್ವರ ಸುಂದರೇಶ್ವರ ಪರಮೇಶ್ವರನ ಸಂಪೂರ್ಣವಾಗಿ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ ಮಹರ್ಷಿವಾಣಿ ಕಾರ್ಯಕ್ರಮವನ್ನು ಬಹಳ ಪ್ರೀತಿಯಿಂದ ಪ್ರಾರಂಭ ಮಾಡೋಣ. ತಮ್ಮೆಲ್ಲರಿಗೂ ಕೂಡ ಆಧಾರದ ಸ್ವಾಗತ ಸುಸ್ವಾಗತ. ಸ್ಪೆಷಲ್ ಪಾರ್ಟ್ನರ್ಸ್ ಸೈಕಲ್ ಪ್ಯೂರ್ ಅಗರಬತ್ತಿ. ಪ್ರತಿನಿತ್ಯ ನಿಮ್ಮೆಲ್ಲರ ವಾಸ್ತುಗೃಹದ ಪೂಜಾಗೃಹದಲ್ಲಿ ಬೆಳಗಲಿ ಸೈಕಲ್ ಪ್ಯೂರ್ ಅಗರಬತ್ತಿ. ಹಾಗೂ ಅಮೃತ ಬಿಂದು. ಹೊಟ್ಟೆ ಉರಿ, ಗ್ಯಾಸ್ಟ್ರಿಕ್ಕು, ಆಸಿಡಿಟಿ, ಅಲ್ಸರು, ಹೊಟ್ಟೆಗೆ ಸಂಬಂಧಪಟ್ಟಿರ್ತಕ್ಕಂಥ ಏನೊಂದು ಸಮಸ್ಯೆ ಆದ್ರೂ ಕೂಡ ರಾಮಬಾಣದಂತೆ ಕೆಲಸ ಮಾಡುತ್ತೆ ಅಮೃತ ಬಿಂದು. 100% ಆಯುರ್ವೇದಿಕ್ ಗಿಡಮೂಲಿಕೆಗಳನ್ನು ಅದರಲ್ಲಿ ಬಳಸಿರ್ತಕ್ಕಂಥದ್ದಿದೆ. ಅದರಲ್ಲೂ ಇತ್ತೀಚಿನ ದಿನಮಾನಗಳಲ್ಲಿ ಹರಿದಾಡ್ತಾ ಇರತಕ್ಕಂಥ ಎಲ್ಲ ರೀತಿ ಇರತಕ್ಕಂಥ ಸಾಂಕ್ರಾಮಿಕ ರೋಗಗಳಿಂದ ಪಾರಾಗಲು ಮತ್ತು ದೇಹದಲ್ಲಿರ್ತಕ್ಕಂಥ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಿಕೊಳ್ಳಲು ತಪ್ಪದೇ ಬಳಸಿ ಅಮೃತಬಿಂದು. ಮತ್ತು ಅತಿ ಕಿರಿಯ ವಯಸ್ಸಿನಿಂದ ಅತಿ ಹಿರಿಯ ವಯಸ್ಸಿನವರೆಗೂ ಕೂಡ ಸಾಕಷ್ಟು ಜನ ಈ ಒಂದು ಸಕ್ಕರೆ ಕಾಯಿಲೆಯ ಸಮಸ್ಯೆಯಲ್ಲಿ ನರಳುತ್ತಾನೆ ಇದ್ದಾರೆ. ಅತಿಯಾದ ಮೂತ್ರ ವಿಸರ್ಜನೆಗೆ ಒಳಗಾಗ್ತಕ್ಕಂಥದ್ದು, ಮೂತ್ರ ವಿಸರ್ಜನೆಯನ್ನು ಮಾಡಬೇಕಾದ್ರೆ ಉರಿ ಬರ್ತಕ್ಕಂಥದ್ದು, ಕೈಕಾಲುಗಳು ಉರಿ ಬರ್ತಕ್ಕಂಥದ್ದು, ಜಾಯಿಂಟ್ಸ್ ಪೇನ್ ಬರ್ತಕ್ಕಂಥದ್ದು, ಅತಿಯಾದ ದಾಹ ಆಗ್ತಕ್ಕಂಥದ್ದು, ಆಯಾಸಕ್ಕೊಳಗಾಗ್ತಕ್ಕಂಥದ್ದು, ಇದೆಲ್ಲವೂ ಕೂಡ ಈ ಒಂದು ಸಕ್ಕರೆ ಕಾಯಿಲೆ ಅಡಿ ಬರ್ತಕ್ಕಂಥ ಸಮಸ್ಯೆಗಳು ಅಂತಲೇ ಹೇಳ್ಬೋದು. ಇಂತಹ ಮಹಾಮಾರಿ ಸಮಸ್ಯೆಗಳಿಗೆ ದೇಹಕ್ಕೆ ಒಂದು ಚೂರೂ ಕೂಡ ಸೈಡ್ ಎಫೆಕ್ಟ್ಸ್ ಇಲ್ಲದಿರ ರಾಮಬಾಣದಂತೆ ಕೆಲಸ ಮಾಡುತ್ತೆ ಮಧುಮೇಹ ನಿವಾರಣ್ ಎನ್. ಯಾಕೆ ಅಂತಂದರೆ ಇದನ್ನು ಕೂಡ ಅಪ್ಪಟ ಆಯುರ್ವೇದವಾಗಿರತಕ್ಕಂಥ ಔಷಧಿ ಅಂತಲೇ ಹೇಳ್ಬೋದು. 100% ಆಯುರ್ವೇದಿಕ್ ಗಿಡಮೂಲಿಕೆಗಳನ್ನು ಇದರಲ್ಲೂ ಕೂಡ ಬಳಸಿರ್ತಕ್ಕಂಥದ್ದೇ. ನಿಮ್ಮ ಮನೆಯ ಸಮೀಪ ಇರತಕ್ಕಂಥ ಎಲ್ಲ ಮೆಡಿಕಲ್ ಸ್ಟೋರ್ನಲ್ಲೂ ಕೂಡ A&J ಹೆಲ್ತ್ ಕೇರ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಎಲ್ಲ ಆಯುರ್ವೇದಿಕ್ ಉತ್ಪನ್ನಗಳು ಕೂಡ ಲಭ್ಯವಿದೆ. ಹಾಗಾಗಿ ತಪ್ಪದೇ ಸ್ವೀಕರಿಸಿ ಮಧುಮೇಹ ನಿವಾರಣ್ ಎನ್ ಹಾಗೂ ಉದಯಂ ಧೋತೀಸ್ ಆ್ಯಂಡ್ ಶರ್ಟ್ಸ್. ಇನ್ನು ಬಹಳ ವಿಶೇಷವಾಗಿ ಇವತ್ತಿನ ದಿವಸ ವಾರದ ಮೊದಲನೇ ದಿನ ಸೋಮವಾರ. ಸೋಮೇಶ್ವರ ಸುಂದರೇಶ್ವರ ಪರಮೇಶ್ವರ ಚಂದ್ರಶೇಖರ ಭಗವಂತ ಈಶ್ವರನನ್ನು ಪ್ರಾರ್ಥನೆಯನ್ನು ಮಾಡ್ತಕ್ಕಂಥ ವಾರ. ಭಗವಂತನನ್ನು ಪ್ರಾರ್ಥನೆಯನ್ನು ಮಾಡ್ತಾ ಮಹರ್ಷಿವಾಣಿ ಕಾರ್ಯಕ್ರಮದ ಸಮಸ್ತ ವೀಕ್ಷಕ ಪ್ರಭುಗಳು ತಮ್ಮೆಲ್ಲರಿಗೂ ಕೂಡ ಒಳ್ಳೆಯದಾಗಲಿ ಅಂತ ನಾನು ಕೂಡ ಭಗವಂತನಲ್ಲಿ ಬಹಳ ವಿಶೇಷವಾಗಿರ್ತಕ್ಕಂಥ ಪ್ರಾರ್ಥನೆಯನ್ನು ಸಲ್ಲಿಸ್ತೇನೆ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಈಗ ತಮ್ಮನ್ನೆಲ್ಲರನ್ನೂ ಕೂಡ ಬಹಳ ಪ್ರೀತಿಯಿಂದ ಕಾರ್ಯಕ್ರಮಕ್ಕೆ ಸ್ವಾಗತಿಸಿರ್ತಕ್ಕಂಥದ್ದಾಯಿತು. ಇನ್ನು ನಮ್ಮ ಪ್ರೀತಿಯ ಗುರುಗಳನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಕ್ಕಂಥ ಸಮಯ ಇದೀಗ. ಶ್ರೀಯುತರು ಸಾಮುದ್ರಿಕ ಶಿರೋಮಣಿ, ಸ್ವರಸರ್ವಜ್ಞ, ದರ್ಪಣಾಂಜನ, ಚಕ್ಷುರ್ಮತಿ ವಿದ್ಯಾನಿಪುಣ, ಶ್ರೀ ವಿದ್ಯೋಪಾಸಕ ರತ್ನ, ಅಥರ್ವಣ ಪರಿಹಾರ ಪ್ರವೀಣರು ಮತ್ತು ವನಸಿರಿ ಆಯುರ್ವೇದ ರತ್ನರು, ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಅಚ್ಚುಮೆಚ್ಚಿನ ಮಹರ್ಷಿ ಮಂದಿರ ಬ್ರಹ್ಮರ್ಷಿ ಆನಂದ ಪೀಠಂನ ಸಂಸ್ಥಾಪಕರು, ಖ್ಯಾತ ಜ್ಯೋತಿಷಿಗಳು ಶ್ರೀ 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 ಡಾಕ್ಟರ್ ಮಹರ್ಷಿ ಆನಂದ್ ಗುರೂಜಿಯವರನ್ನು, ನನ್ನ ತಂದೆಯವರನ್ನು ಪ್ರೀತಿಪೂರ್ವಕವಾಗಿ ಭಕ್ತಿಪೂರ್ವಕವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಗುರುಗಳೇ, ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ನಮಸ್ತೆ ಅಸ್ತು ಭಗವನ್ ವಿಶ್ವೇಶ್ವರಾಯ ಮಹಾದೇವಾಯ ತ್ರ್ಯಂಬಕಾಯ ತ್ರಿಪುರಾಂತಕಾಯ ತ್ರಿಕಾಗ್ನಿಕಾಲಾಯ ಕಾಲಾಗ್ನಿರುದ್ರಾಯ ನೀಲಕಂಠಾಯ ಮೃತ್ಯುಂಜಯಾಯ ಸರ್ವೇಶ್ವರಾಯ ಸದಾಶಿವಾಯ ಶ್ರೀಮನ್ಮಹಾದೇವಾಯ ನಮಃ. ತ್ರಾಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಪೂರ್ವಾರ್ಕವಂದನಾಂ ಮೃತ್ಯೋನ್ಮೃಕ್ಷೀಮಾಮೃತಾತ್. ತ್ರಾಂಬಕೇಶ್ವರಾಯ ನಮಃ, ಅಗಸ್ತ್ಯೇಶ್ವರಾಯ ನಮಃ, ಮಹೇಶ್ವರಾಯ ನಮಃ, ಸಾಂಬ ಸದಾಶಿವಾಯ ನಮಃ, ಅರುಣಾಚಲೇಶ್ವರಾಯ ನಮಃ, ನಂಜುಂಡೇಶ್ವರಾಯ ನಮಃ, ಸೋಮೇಶ್ವರಾಯ ನಮಃ, ಸುಂದರೇಶ್ವರ ಪರಮೇಶ್ವರಾಯ ನಮಃ. ಸಾಂಬ ಸದಾಶಿವನ ಪ್ರಾರ್ಥನೆ ಮಾಡ್ತಾ, ಹೋಳಿ ಹಬ್ಬದ ಈ ಬಣ್ಣದ ಹಬ್ಬ ಹೋಳಿ ಹಬ್ಬ, ಈ ಹೋಳಿ ಹಬ್ಬದಲ್ಲಿ ವಿಶೇಷವಾಗಿ ಶಿವನ ಆರಾಧನೆಯೇ ಸಾಕಷ್ಟು. ಶಿವನ ಆರಾಧನೆಯನ್ನು ಮಾಡುವಂತಹದ್ದು ಬಣ್ಣಗಳ ಹಬ್ಬ. ಪ್ರತಿಯೊಬ್ಬರೂ ಸಹಿತ ಸಂತಸದಿಂದ ಸಂಭ್ರಮದಿಂದ ಆಚರಣೆ ಮಾಡುವಂಥ ಹಬ್ಬ. ಪ್ರತಿಯೊಬ್ಬರ ಮನಸ್ಸಿನಲ್ಲೂ ಸಹಿತ ಒಂದಷ್ಟು ವಿಶೇಷವಾಗಿರ್ತಕ್ಕಂಥ ವರ್ಣಗಳು ಅಂದರೆ ನಾನಾ ಬಣ್ಣಗಳನ್ನು ನೋಡಿ ಬಣ್ಣಗಳನ್ನು ಎರಚಿ ಆನಂದ ಪಡುವಂತಹ ಹೋಳಿ ಹಬ್ಬ ಇದು. ಈ ಹೋಳಿ ಹಬ್ಬ ಕಾಮದಹನ ಅಥವಾ ಕಾಮನ ಹಬ್ಬ. ಅದರಲ್ಲೂ ಹುಣ್ಣಿಮೆ ಆದ್ದರಿಂದ ಈ ಒಂದು ಸೋಮವಾರ ಹುಣ್ಣಿಮೆ ಬರ್ತಕ್ಕಂಥದ್ದು ವಾರದ ಮೊದಲನೇ ದಿವಸ ಇರತಕ್ಕಂಥದ್ದು. ಅದರಲ್ಲೂ ಇವತ್ತು ಬಹಳ ವಿಶೇಷವಾಗಿರ್ತಕ್ಕಂಥ ಈ ಶುಭ ದಿನ
ತಾವು ಯಾರೆಲ್ಲ ಈ ಒಂದು ವಿಶೇಷವಾಗಿರ್ತಕ್ಕಂಥ ಆರಾಧನೆಯನ್ನು ನಡೆಸ್ತಿದ್ದೀರೋ ತಮ್ಮೆಲ್ಲರ ಕುಟುಂಬದಲ್ಲೂ ಸಹಿತ ಸೋಮೇಶ್ವರ ಸುಂದರೇಶ್ವರ ಪರಮೇಶ್ವರನ ಅನುಗ್ರಹ ಎಲ್ಲರಿಗೂ ಸಿಗುವಂಥದ್ದಾಗಲಿ. ಹಾಗೆ ಈ ಹೋಳಿ ಹಬ್ಬ ಅಥವಾ ಕಾಮದಹನ, ಕಾಮನ ಹಬ್ಬ ಅಥವಾ ಈ ಒಂದು ಹುಣ್ಣಿಮೆಯ ಅನುಷ್ಠಾನ, ಇದನ್ನು ಶಾಸ್ತ್ರಬದ್ಧವಾಗಿ ನಿಮ್ಮ ಮನಸ್ಸಲ್ಲಿರ್ತಕ್ಕಂಥ ನಿಮ್ಮ ಕುಟುಂಬದ ಹಿರಿಯರು ಯಾವ ಕ್ರಮವನ್ನು ಅನುಸರಿಸ್ಕೊಂಡು ಬಂದಿದ್ದಾರೋ ಆ ಕ್ರಮವನ್ನು ಆಚರಣೆ ಮಾಡತಕ್ಕಂಥದ್ದು, ಆ ಹಿಂದಿನ ಪದ್ಧತಿಗಳನ್ನು ಮುಂದುವರಿಸ್ತಕ್ಕಂಥದ್ದು ಅದು ಬಹಳ ವಿಶೇಷವೇ ಸರಿ. ನಮ್ಮಲ್ಲಿ ನಮ್ಮ ಭಾರತೀಯ ಹಿಂದೂ ಸನಾತನ ಧರ್ಮದಲ್ಲಿ ಸಾಕಷ್ಟು ಹಬ್ಬಗಳಿದೆ, ಹರಿದಿನಗಳಿದೆ. ಆದರೆ ಹಬ್ಬಗಳನ್ನು ಹೇಗೆ ಆಚರಣೆ ಮಾಡಬೇಕು, ಹಿಂದಿನ ಪರಂಪರೆ ಹೇಗಿತ್ತು, ಹಿಂದೆಲ್ಲ ಯಾವ ರೀತಿ ಹಬ್ಬಗಳನ್ನು ಆಚರಣೆ ಮಾಡಿದರೂ ಅದನ್ನೇ ಮುಂದುವರಿಸಿದ್ರೆ ಅದು ಅರ್ಥಗರ್ಭಿತವಾಗಿರುತ್ತೆ. ಆದರೆ ಇತ್ತೀಚಿನ ದಿನಗಳಲ್ಲಿ ಮಕ್ಕಳ ಮನ ಪರಿಸ್ಥಿತಿ ಹೇಗಿದೆ, ಹಳದಿ ಮೊಬೈಲ್ ಎಂಬತಕ್ಕಂತಹದ್ದು ಬಂದು ಹಿಂದಿನ ಪರಂಪರೆಯನ್ನು, ಹಬ್ಬಗಳನ್ನು, ಹಿರಿಯರ ಮಾತುಕತೆಯನ್ನು, ಅವರ ಅನುಭವದ ಮಾತನ್ನು ಯಾವುದೂ ಸಹಿತ ಆಲಿಸ್ದಿರ ಬೆಳಗ್ಗೆ ಹಾಸಿಗೆಯಿಂದ ಎದ್ದ ತಕ್ಷಣ ಮೊಬೈಲ್ ಕೈಲಿಟ್ಕೊಂಡು ಕೂತ್ಕೊಂಡ್ರೆ ರಾತ್ರಿ ಮಲಗುವವರೆಗೂ ಹಾಸಿಗೆ ಮೇಲಿದ್ದರೂ ಎಲ್ಲೋದ್ರೂ ಸಹಿತ ಈ ಮೊಬೈಲ್ನ ಬಿಡದಿರ ಮೊಬೈಲೇ ಪ್ರಪಂಚ ಮಾಡಿಕೊಂಡಿರ್ತಕ್ಕಂಥ ಯುವ ಪೀಳಿಗೆ ಸಾಕಷ್ಟು ಆಗಿದೆ. ಹಾಗಾಗಿ ಹಬ್ಬಗಳಲ್ಲಿ ಸಡಗರ ಸಂಭ್ರಮದಿಂದ ಮನೆಯಲ್ಲಿರ್ತಕ್ಕಂಥ ತಾಯಂದರು, ಹೆಣ್ಣು ಮಕ್ಕಳು, ನೀವು ಮನೆಯಲ್ಲಿ ಮಾಡುವಂಥ ಖಾದ್ಯಗಳು, ಅಡುಗೆ ಆಗಿರಲಿ ಅಥವಾ ಇವತ್ತಿನ ವಿಶೇಷತೆ ಆಗಿರಲಿ ಅಥವಾ ಈ ಒಂದು ವಿಶೇಷವಾಗಿರ್ತಕ್ಕಂಥ ಕಾಲಗಳಲ್ಲಿ ಆಚರಣೆ ಮಾಡಬೇಕಂತ ಅಥವಾ ಮಾಡುವಂಥ ಪೂಜಾ ಅನುಷ್ಠಾನ ಆಗಲಿ, ಇದೆಲ್ಲದರ ಬಗ್ಗೆ ಇವತ್ತಿನ ಮಕ್ಕಳಿಗೆ ಅಂದರೆ ಪ್ರಜೆಗಳಿಗೆ, ಮಂದಿರ ಮಕ್ಕಳಿಗೆ ಅಥವಾ ಸಣ್ಣ ಪುಟ್ಟದಿಂದ ಹಿಡಿದು ವಯಸ್ಸಾಗಿರ್ತಕ್ಕಂಥ ಹಿರಿಯರವರೆಗೂ ಮನೆಯಲ್ಲಿರ್ತಕ್ಕಂಥ ಹಿರಿಯರೇ ಈ ವಿಚಾರವನ್ನು ಮುಟ್ಟಿಸ್ಬೇಕು. ಹೋಳಿ ಹಬ್ಬ ಅಂದರೆ ಏನು, ಕಾಮದಹನ ಅಂದರೆ ಏನು, ಜೊತೆಗೆ ಈ ವಿಶೇಷವಾಗಿರ್ತಕ್ಕಂಥ ಪೌರ್ಣಮಿ ಎಂದು ಆಚರಿಸಬಹುದಾದಂಥ ನಿಯಮಗಳೇನು ಮತ್ತು ಪೌರ್ಣಮಿ ಹೇಗಿದೆ, ಎಲ್ಲಕ್ಕೂ ಮುಖ್ಯವಾಗಿ ಇನ್ನೊಂದು ವಿಶೇಷ ಇದೆ. ನಮ್ಮ ಭಾಗಕ್ಕೆ ಕಾಣದಿರ ಇದ್ದರೂ ಕಾಣುವಂತಹದ್ದು ಎಲ್ಲೇ ಆದರೂ ನಡೆಯುವಂಥ ಪ್ರಕ್ರಿಯೆ ಮಾತ್ರ ಆ ಒಂದು ಗ್ರಹದ ಮೇಲೆ ಇರುತ್ತೆ. ಅಂದರೆ ಇದು ಚಂದ್ರಗ್ರಹಣ. ಚಂದ್ರಗ್ರಹಣ ಎಂಬತಕ್ಕಂಥದ್ದು ಇವತ್ತಿದೆ. ಇವತ್ತು ಚಂದ್ರಗ್ರಹಣ ಇದ್ದರೂ ನಮ್ಮ ಭಾರತಕ್ಕೆ ಕಾಣುವುದಿಲ್ಲ. ಆದರೆ ಗ್ರಹಣ ಪ್ರಕ್ರಿಯೆ ಇದೆಯಲ್ಲ, ಗ್ರಹಣ ಇರೋದರಿಂದ ಸೂರ್ಯಗ್ರಹಣ, ಚಂದ್ರಗ್ರಹಣ, ಗ್ರಹಣ ಎಂಬತಕ್ಕಂತಹದ್ದಿದ್ದಾಗ ನಾವು ಒಂದಷ್ಟು ಪರಿಹಾರಗಳನ್ನು ಮಾಡಿಕೊಳ್ಳೋದರಲ್ಲಿ ಖಂಡಿತ ತಪ್ಪಲ್ಲ. ಮನುಷ್ಯ ತನ್ನ ಉಸಿರಾಟದ ಪ್ರಕ್ರಿಯೆ ತಾನಿರುವವರೆಗೂ ಯಾವುದೇ ಸಮಸ್ಯೆಗಳು, ದೋಷಗಳಿಗಾದರೂ ಪರಿಹಾರ ಮಾಡಿಕೊಳ್ಳಬೇಕಾದ್ರೆ ಆಯಾ ಕಾಲದಲ್ಲಿ ಮಾಡುವಂಥ ಅನುಷ್ಠಾನಗಳನ್ನು ಕ್ರಮಬದ್ಧವಾಗಿ ಮಾಡಿಕೊಂಡ್ರೆ ಅದರ ಫಲಾಫಲಗಳು ಸಾಕಷ್ಟು ಎಂಬತಕ್ಕಂಥದ್ದು ಇವತ್ತು ನೆನೆಯ ಮಾತಲ್ಲ, ಸಾಕಷ್ಟು ವರ್ಷಗಳ ಇತಿಹಾಸದಲ್ಲಿರುವ ಮಾತು. ಹಾಗಾಗಿ ಹಿರಿಯರು ತಿಳಿಸ್ಕೊಟ್ಟಿರುವಂಥ ಹಾಗೆ ಈ ಗ್ರಹಣ ಕಾಲದಲ್ಲಿ ಎಚ್ಚೆತ್ತುಕೊಳ್ಬೇಕಾಗಿರ್ತಕ್ಕಂಥದ್ದು ಒಂದಷ್ಟು ಕ್ರಮ ಇದೆ. ಗ್ರಹಣ ಅಂತಂದಾಗ ಮೊದಲು ಎಲ್ಲರೂ ತಿಳ್ಕೊಳ್ಬೇಕಾದಂಥ ವಿಚಾರ, ಮನೆಯಲ್ಲಿರ್ತಕ್ಕಂತಹ ಗರ್ಭಿಣಿ ಸ್ತ್ರೀಯರು ಒಂದಷ್ಟು ಎಚ್ಚರಿಕೆ ವಹಿಸ್ತಕ್ಕಂಥದ್ದು. ಅದಾದ ನಂತರ ಸಣ್ಣ ಪುಟ್ಟ ಮಕ್ಕಳು, ಇನ್ನು ನವದಂಪತಿಗಳು. ಅದರಲ್ಲೂ ಗ್ರಹಣ ಕಾಲ, ಗ್ರಹಣ ಎಂಬತಕ್ಕಂಥದ್ದು ನಮಗೆ ಗೋಚರಿಸದಿರ ಇದ್ದರೂ ದಂಪತಿಗಳು ಸೇರುವ ಕಾಲ, ಗ್ರಹಣ ಕಾಲದಲ್ಲಿ ಅಪ್ಪಿತಪ್ಪಿ ಅಂದರೆ ಈ ಗ್ರಹಣ ಕಾಲದಲ್ಲಿ ದಂಪತಿಗಳು ಗಂಡ ಹೆಂಡತಿಯರು ಏನಾದರೂ ಸೇರಿದ್ದಾದರೆ, ಅವರ ದಾಂಪತ್ಯದ ಸುಖ ಸಂತೋಷದ ಬಗ್ಗೆ ಚಿಂತನೆ ಮಾಡಿದ್ದಾದರೆ ಅಲ್ಲಿ ಇಲ್ಲದ ದೋಷಗಳನ್ನು ನೀವು ತಂದುಕೊಳ್ತೀರಿ. ಆ ದೋಷಗಳ ಪ್ರಕ್ರಿಯೆ ಹೇಗಿರುತ್ತೆ, ಹುಟ್ಟುವ ಮಕ್ಕಳ ಮೇಲೆ ಭಾಳಷ್ಟು ದುಷ್ಪರಿಣಾಮ ಬೀಳುತ್ತೆ. ಹಾಗಾಗಿ ಗ್ರಹಣ ಅಂತಂದಾಗ ಬಹಳ ಎಚ್ಚರಿಕೆಯಿಂದಿರಬೇಕು. ಆದರೆ ಗ್ರಹಣ ಕಾಣದಿದ್ದರೂ ಗ್ರಹಣದ ದೋಷ ಆ ಚಂದ್ರನ ಮೇಲಿದ್ದಾಗ ಚಂದ್ರನಿಂದ ಬರ್ತಕ್ಕಂತಹ ದೋಷಗಳು ನಮಗಾಗುವುದಾದರೆ ಮನುಷ್ಯ ಪ್ರತಿಯೊಬ್ಬ ವ್ಯಕ್ತಿಯೂ ಸಹಿತ ಕಣ್ಣೀರು ಹಾಕಬೇಕಾಗತ್ತೆ. ಅದರಲ್ಲೂ ಸೂರ್ಯಗ್ರಹಣ ಮತ್ತು ಚಂದ್ರಗ್ರಹಣ ಈ ಬಾರಿ ಸಂಭವಿಸ್ತಿರ್ತಕ್ಕಂಥ ಗ್ರಹಣ ಸಹಿತ ಅಷ್ಟೇ ಕ್ರೂರತನ ಇದೆ. ಆ ಕ್ರೂರತ್ವ ಎಂಬತಕ್ಕಂಥದ್ದು ಎಲ್ಲಿ ಗ್ರಹಣ ಆಚರಣೆ ಇದೆಯೋ ಅಲ್ಲಿಗೆ ಮಾತ್ರ ಸೀಮಿತನ, ಅಥವಾ ಗ್ರಹಣ ಅಂತಂದಾಗ ಚಂದ್ರ ಯಾರ ಜಾತಕದಲ್ಲಿ ಹೇಗಿರ್ತಾನೋ, ಯಾವ ಮನೆಯಲ್ಲಿ ಆತ ನೋಡ್ತಾನೋ, ಯಾವ ಗ್ರಹದಿಂದ ಇನ್ನೊಂದು ಗ್ರಹವನ್ನು ನೋಡುವ ಕಾಲ, ಏನೆಲ್ಲ ಮನುಷ್ಯನಿಗೆ ಲಾಭ ನಷ್ಟಗಳಿದೆಯೋ ಅದರ ಒಂದು ದೋಷ, ಆ ಒಂದು ಪ್ರಕ್ರಿಯೆಯಲ್ಲಿ ದೋಷಗಳು ಉಂಟಾಗುತ್ತಾ, ಇದೆಲ್ಲದರ ಬಗ್ಗೆ ಸಾಕಷ್ಟು ಜನ ಅಧ್ಯಯನ ಮಾಡಿದ್ದಾರೆ, ಸಾಕಷ್ಟು ಅದರ ಬಗ್ಗೆ ಮಾಹಿತಿಗಳನ್ನು ಕೊಟ್ಟಿದ್ದಾರೆ, ಅನುಭವದ ಮಾತನ್ನು ಗ್ರಂಥಗಳಲ್ಲೂ ಬರೆದಿಟ್ಟಿದ್ದಾರೆ. ಹೀಗಿರಬೇಕಾದ್ರೆ ಈ ಬಾರಿ ಸಂಭವಿಸ್ತಕ್ಕಂಥ ಚಂದ್ರಗ್ರಹಣ, ಇದರ ಕ್ರೂರತೆ, ಇದರ ಒಂದು ಶಕ್ತಿ ಸಾಕಷ್ಟು ಇರೋದರಿಂದ ಆಚರಣೆ ಮಾಡ್ತಕ್ಕಂಥದ್ದು ಸಂಪೂರ್ಣವಾಗಿ ನಾವು ಆಚರಣೆ ಮಾಡದಿದ್ದರೂ ಗ್ರಹಣ ಕಾಲದಲ್ಲಿ ಎಚ್ಚೆತ್ತುಕೊಳ್ಬೇಕಾದಂಥದ್ದು, ಎಚ್ಚರಿಕೆಯಿಂದಿರಬೇಕಾದ್ದು ನಾವಿರಲೇಬೇಕು. ಕೆಲವೊಮ್ಮೆ ಗ್ರಹಣ ಶಾಂತಿ ಎಂಬತಕ್ಕಂಥದ್ದು ನಡೆಯುತ್ತೆ. ಆ ಗ್ರಹಣ ಶಾಂತಿಗಳನ್ನು ದೇವಾಲಯಗಳಲ್ಲಿ, ನದಿ ತೀರದಲ್ಲಿ, ಸಮುದ್ರ ತೀರದಲ್ಲಿ ಅಥವಾ ಒಂದಷ್ಟು ಒಂದು ಸಮಯಗಳಲ್ಲಿ ಜಪ ತಪ ಅನುಷ್ಠಾನಗಳನ್ನು ಮಾಡಿ ಕೆಲವಷ್ಟು ತಂತ್ರಸಾರಗಳು ಅಂತ ಹೇಳ್ತಾ ಇರ್ತೀವಿ ನಾವು. ಆದರೆ ನಮ್ಮ ಭಾರತಕ್ಕೆ ಕಾಣದಿರತಕ್ಕಂಥದ್ದರಿಂದ ಗ್ರಹಣ ದೋಷ ಎಂಬತಕ್ಕಂಥದ್ದು ಸಂಪೂರ್ಣವಾಗಿ ನಮ್ಮ ಮೇಲೆ ಬೀಳ್ದಿರೋದ್ರಿಂದ, ಆದರೆ ಗ್ರಹಣ ಎಂಬತಕ್ಕಂಥದ್ದು ಇದೆ ಅಂತ ಸಾಬೀತಾದ್ದರಿಂದ ಈ ಸಮಯದಲ್ಲಿ ಗ್ರಹಣದ ಒಂದು ಶಾಂತಿಯನ್ನು ನಡೆಸ್ಕೊಳ್ತಕ್ಕಂಥದ್ದು ಅಥವಾ ಒಂದಷ್ಟು ಅನುಷ್ಠಾನಗಳನ್ನು ಮಾಡ್ಕೊಳ್ತಕ್ಕಂಥದ್ದು, ವ್ಯಕ್ತಿ ತನ್ನನ್ನು ತಾನು ರಕ್ಷಣೆ ಮಾಡಿಕೊಳ್ಳಿಕ್ಕೆ ಬೇಕಾಗಿರುವಂಥ ಒಂದಷ್ಟು ಜಪ ತಪ ಅನುಷ್ಠಾನಗಳನ್ನು ಮಾಡ್ತಕ್ಕಂಥದ್ದು ಅದು ನಿಜಕ್ಕೂ ಶ್ರೇಯಸ್ಕರ. ಹಾಗಾಗಿ ಈ ಸಮಯದಲ್ಲಿ
ಸಾಧ್ಯವಾದಷ್ಟು ಅನುಷ್ಠಾನಗಳನ್ನು ಮಾಡುವಂಥದ್ದಾಗಲಿ, ಪುತ್ತಳಿಕ ಅನುಷ್ಠಾನ, ದೋಷ ಪರಿಹಾರಾರ್ಥ, ಚಕ್ರ ಅನುಷ್ಠಾನ ಅಥವಾ ಈ ಸಮಯದಲ್ಲಿ ಒಂದಷ್ಟು ಶಾಂತಿಗಳನ್ನು, ಶಿವನ ಆರಾಧನೆಯನ್ನು, ಶಿವ ಸಾನ್ನಿಧ್ಯದಲ್ಲಿ ಬಂದು ಒಂದಿಷ್ಟು ಗೋಕ್ಷೀರ ಕೊಟ್ಟು ಪ್ರಾರ್ಥನೆಯನ್ನು, ಶಿವನಿಗೆ ನಡೀತಕ್ಕಂಥ ರುದ್ರಾಭಿಷೇಕವನ್ನು ಇದೆಲ್ಲವನ್ನು ದರ್ಶನ ಮಾಡೋದ್ರಿಂದ ಈ ಒಂದು ಕರ್ಮಫಲಗಳಂತಕ್ಕಂತಹದ್ದು, ಅಂದರೆ ಗ್ರಹಣ ಕಾಲದಲ್ಲಿ ಸಂಭವಿಸ್ತಕ್ಕಂಥ ಯಾವುದೇ ದೋಷಗಳಿದ್ದರೂ ಆ ದೋಷಗಳನ್ನು ಅಲ್ಲಿಂದಲ್ಲೇ ದೂರ ಮಾಡ್ಕೊಳ್ಬೋದು. ಅದಕ್ಕಾಗಿ ಇವತ್ತು ತಾವೆಲ್ಲರೂ ಸಹಿತ ತಪ್ಪದೇರ ಒಂದು ವಿಶೇಷವಾದಂಥ ಒಂದು ಅನುಷ್ಠಾನವನ್ನು, ನಿಮ್ಮನ್ನು ನೀವು ರಕ್ಷಣೆ ಮಾಡಿಕೊಳ್ಳಿಕ್ಕೆ ಬೇಕಾಗಿರುವ ಅನುಷ್ಠಾನವನ್ನು ಮಾಡೋದ್ರಿಂದ ಶೀಘ್ರ ಫಲ. ಆದರೆ ಅನುಷ್ಠಾನ ಏನು, ಅದು ಹೇಗೆ ಮಾಡಬೇಕು, ನಾನು ನಿಮಗೆ ತಿಳಿಸ್ಕೊಡ್ತೇನೆ. ಕೂತ್ಕೊಳ್ಳಿ. ಇನ್ನು ಬಹಳ ವಿಶೇಷವಾಗಿ ಇಂದಿನ ಭಾಗದಲ್ಲಿ ಗುರುಗಳನ್ನು ಬಹಳ ಪ್ರೀತಿಯಿಂದ ಕಾರ್ಯಕ್ರಮಕ್ಕೆ ಸ್ವಾಗತಿಸಿರ್ತಕ್ಕಂಥದ್ದಾಯಿತು. ಇನ್ನು ಈಗ ಇವತ್ತಿನ ದಿನದ ವಿಶೇಷತೆ, ಪಂಚಾಂಗ ಶ್ರವಣ ಇದೆಲ್ಲವನ್ನು ಕೂಡ ತಿಳ್ಕೊಳ್ಬೇಕಲ್ವಾ? ಹಾಗಾಗಿ ಈಗ ಪ್ರಾರಂಭ ಮಾಡೋಣ ದಿನ ವಿಶೇಷ. ಗುರುಗಳೇ, ಇವತ್ತಿನ ದಿನದ ವಿಶೇಷತೆ ಹಾಗೂ ಪಂಚಾಂಗ ಶ್ರವಣ. ಖಂಡಿತ. ಇವತ್ತು ಕಾಮದಹನ ಮತ್ತು ಹೋಳಿ ಹಬ್ಬ, ಜೊತೆಗೆ ಶಿವಮಂದಿರದಲ್ಲಿ ನಡೆಸ್ತಕ್ಕಂಥ ವಿಶೇಷವಾದಂಥ ಪೂಜಾನುಷ್ಠಾನ. ಎಷ್ಟೇ ಆದರೂ ಕಾಮದಹನ, ಕಾಮನ ಆ ವಿಶೇಷವಾಗಿರ್ತಕ್ಕಂಥ ಕಾಮೇಶ್ವರ ವಿಶೇಷವಾಗಿರ್ತಕ್ಕಂಥ ಅನುಷ್ಠಾನ ಇದೆಯಲ್ಲ, ಈ ಕಾಮನ ಪೌರ್ಣಮಿ ಅಂತಕ್ಕಂಥದ್ದೇ ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ಇವತ್ತು ಪ್ರತಿಯೊಬ್ಬರಲ್ಲಿರ್ತಕ್ಕಂಥ ಒಂದಷ್ಟು ದುಷ್ಟಗುಣಗಳನ್ನು ಸುಡುವಂತಹದ್ದು, ಹಾಗೆ ನಮ್ಮಲ್ಲಿರ್ತಕ್ಕಂತಹ ಏನು ಕೆಲಸಕ್ಕೆ ಬಾರದಂತಹ ರೀತಿ ಆಲೋಚನೆಗಳು ಮಾಡಿ ನಾವು ಟೈಮನ್ನು ಅಥವಾ ನಮ್ಮ ಮನಸ್ಸನ್ನು ನಾವು ಬೇರೊಂದು ಕಡೆ ಕಳಿಸ್ತಿರ್ತೀವಲ್ವ, ಅದನ್ನು ಸಹಿತ ಸುಡಬೇಕು ಅಂತ ಹೇಳ್ತಾರೆ. ಯಾಕೆಂದರೆ ಸಾಧ್ಯವಾದಷ್ಟು ಮನುಷ್ಯ ತನ್ನ ಒಳ್ಳೆತನ ಇದ್ದರೆ ಮಾತ್ರ ಎಲ್ಲದರಲ್ಲೂ ಸಹಿತ ಅಭಿವೃದ್ಧಿ ಆಗ್ತಕ್ಕಂತಹದ್ದು. ಹಾಗಾಗಿ ಅಂತಹ ಸಾಂಬ ಸದಾಶಿವ ಆತ ಜಪಕ್ಕೆ ಕೂತ್ಕೊಂಡಾಗ ಆ ಜಪವನ್ನು ವಿಶೇಷವಾಗಿರ್ತಕ್ಕಂಥ ತಪಸ್ಸನ್ನು ಭಂಗ ಮಾಡಿದ್ರಿಂದ ಕಾಮದಹನ ಆದಂತಹ ದಿನವೇ ಈ ಕಾಮನ ಹುಣ್ಣಿಮೆ ಅಂತಲೂ ಹೇಳ್ತಾರೆ. ಹಾಗಾಗಿ ಇವತ್ತು ಒಂದು ತರಹ ವಿಶೇಷವೇ. ಶ್ರೀ ಶೋಭಕೃತ್ನಾಮ ಸಂವತ್ಸರೆ ಉತ್ತರಾಯಣಿ ಶಶಿ ಋತು ಪಾಲ್ಗುಣ ಮಾಸ ಶುಕ್ಲಪಕ್ಷ 25/3/2024. ಇವತ್ತು ಸೋಮವಾರ, ಬಹಳ ವಿಶೇಷವಾಗಿರ್ತಕ್ಕಂಥ ದಿನ, ಹುಣ್ಣಿಮೆ, ಉತ್ತರ ನಕ್ಷತ್ರ. ಇವತ್ತು ಹೋಳಿ ಹಬ್ಬ. ಇವತ್ತು ಮನೆಯಲ್ಲಿ ಪ್ರತಿಯೊಬ್ಬ ಗಂಡು ಮಕ್ಕಳಿಗೂ ಸಹಿತ ಬೆಳಗ್ಗೆ ತಲೆಗೆ ಸ್ನಾನ ಮಾಡಿಕೊಂಡು ಮನೆಯಲ್ಲಿ ಹೋಳಿ ಹಬ್ಬದ ಒಂದಷ್ಟು ವಿಶೇಷವಾಗಿರ್ತಕ್ಕಂಥ ಪದಾರ್ಥಗಳನ್ನು ಕೆಲವು ಕಡೆ ಸಿಹಿ ಪದಾರ್ಥ ಮಾಡ್ತಾರೆ, ಕೆಲವು ಕಡೆ ಉಂಡೆ ಚಕ್ಲಿಗಳು ಮಾಡ್ತಾರೆ, ಕೆಲವು ಕಡೆ ಮನೆಗಳಲ್ಲಿ ಏನು ಪದ್ಧತಿ ಇರುತ್ತೋ ಹಿಂದಿನ ವಂಶಪಾರಂಪರಿಕವಾಗಿ ಯಾವ ಪದಾರ್ಥಗಳು ನೋಡಿ ಮಾಡುವಂಥ ಅಡುಗೆಯಲ್ಲೂ ಸಹಿತ ಆಯಾ ಹಬ್ಬದ ಸೊಗಡನ್ನು ನಾವು ನೋಡ್ಬೋದು. ಅದರಿಂದ ಇವತ್ತು ಏನೆಲ್ಲ ಪದಾರ್ಥಗಳನ್ನು ಮಾಡಿ ದೇವರಿಗೆ ನೈವೇದ್ಯ ಮಾಡಿ ಆ ನೈವೇದ್ಯ ಪ್ರಸಾದವನ್ನು ಮನೆ ಮಕ್ಕಳಿಗೆಲ್ಲ ಹಂಚುವಂಥ ಪ್ರಕ್ರಿಯೆಯನ್ನು ಇಂದಿಗೂ ನಡೆಸ್ಕೊಂಡು ಬರ್ತಾರೆ ನಮ್ಮ ಭಾರತೀಯರು. ಹೀಗಿರುವಾಗ ಗ್ರಹಣ ಕಾಲ ಅಂತಿದ್ದಾಗ ಗ್ರಹಣ ಕಾಲದಲ್ಲಿ ಮಾಡಿಸುವಂಥ ಅಥವಾ ನಮ್ಮನ್ನು ನಾವು ರಕ್ಷಣೆ ಮಾಡ್ಕೊಳ್ಳೋಕ್ಕೆ ಬೇಕಾಗಿರ್ತಕ್ಕಂಥ ಒಂದಷ್ಟು ತಂತ್ರಗಳನ್ನು ಈ ಶುಭ ದಿನದಂದು ಮಾಡೋದು ಅದು ಮತ್ತಷ್ಟು ಶ್ರೇಯಸ್ಕರ. ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತುವೇ ನಮಃ. ಮೃತ್ಯುಂಜಯಾಯ ರುದ್ರಾಯ ನೀಲಕಂಠಾಯ ಶಂಭವೇ ಅಮೃತೇಶಾಯ ಸರ್ವಾಯ ಮಹಾದೇವಾಯ ತೇ ನಮಃ. ಹೀಗೆ ತ್ರ್ಯಂಬಕೇಶ್ವರನ್ನು ಆರಾಧನೆ ಮಾಡ್ತಾ ಮನಸ್ಸಲ್ಲಿರ್ತಕ್ಕಂಥ ದುಃಖ ದುಮ್ಮಾನವನ್ನು ದೂರ ಮಾಡಿಕೊಂಡು ಹೆಚ್ಚಿನ ಯಶಸ್ಸನ್ನು ಸಿದ್ಧಿಪಡಿಸ್ಕೊಳ್ಳೋದಕ್ಕೂ ಬೇಕಾಗಿರ್ತಕ್ಕಂಥ ಈ ವಿಶೇಷವಾದ ದಿನ ಇವತ್ತು ಸೋಮವಾರ. ಮಹಾಸಾಂಬ ಸದಾಶಿವನ ಪ್ರಾರ್ಥನೆ ಮಾಡಿ, ಕಾಶಿ ವಿಶ್ವೇಶ್ವರನ ಆರಾಧನೆ ಮಾಡಿ ಇರ್ತಕ್ಕಂಥ ದೋಷಗಳನ್ನು ದೂರ ಮಾಡಿಕೊಂಡು ಮನುಷ್ಯನ ಗ್ರಹಗತಿಗಳಲ್ಲಿರ್ತಕ್ಕಂಥ ಲಾಭ ನಷ್ಟಗಳನ್ನು ತಿಳ್ಕೊಳ್ಳುವಂಥ ಕಾಲ. ಹಾಗಾಗಿ ರಾಶಿ ಫಲವನ್ನು ತಿಳ್ಕೊಳ್ಳೋಕ್ಕೂ ಮುನ್ನ ನವಗ್ರಹ ಪ್ರಾರ್ಥನೆ, ಗಣಪತಿ ಆರಾಧನೆ, ಕುಲದೇವರ ಆರಾಧನೆ ಇದಾದ ನಂತರವೇ ಇವತ್ತಿನ ರಾಶಿಫಲ. ಇನ್ನು ರಾಶಿಫಲಗಳ ಬಗ್ಗೆ ನಾವು ಚಿಂತನೆ ಮಾಡೋಣ. ಮೊದಲನೇದಾದಂತಹದ್ದು ಮೇಷರಾಶಿ. ಮೇಷಲಗ್ನದಲ್ಲಿರ್ತಕ್ಕಂಥವರಿಗೆ ಚಂದ್ರ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ, ಬುಧ ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಮಹತ್ತರವಾಗಿದ್ದು ಕೆಲಸ ಕಾರ್ಯಗಳಲ್ಲಿ ಲಾಭವನ್ನು ಗಳಿಸಬಹುದು. ದೂರವಾರ ಪ್ರಯಾಣದ ಬಗ್ಗೆ ಚಿಂತನೆ ಮಾಡಬೇಕಾಗತ್ತೆ. ಇವತ್ತು ಯಾವುದೇ ಕೆಲಸ ಮಾಡಬೇಕಾದ್ರೂ ಮೇಷರಾಶಿಯಲ್ಲಿರ್ತಕ್ಕಂಥವ್ರು ನಿಮ್ಮ ಕುಲದೇವರ ಅನುಗ್ರಹದಿಂದ ಮನೆಯಲ್ಲಿರ್ತಕ್ಕಂಥ ಮಾತಾಪಿತೃಗಳು ಅಥವಾ ನಿಮ್ಮ ಅಣ್ಣ ಅತ್ತಿಗೆನೋ ಅಥವಾ ಅಣ್ಣಂದರು ಯಾರೊಬ್ಬರು ನಿಮಗೆ ಸಂಬಂಧದಲ್ಲಿದ್ದಾರೋ ಅವರ ಅನುಭವದ ಮಾತನ್ನು ಹೇಳಿದ್ರೆ ಅದರಂತೆ ನಡ್ಕೊಳ್ಳೋದು ಬಹಳ ಉತ್ತಮ. ವಿದ್ಯಾರ್ಥಿಗಳು ಒಂದಷ್ಟು ಎಚ್ಚರಿಕೆಯಿಂದ ನಿಮ್ಮ ಗಮನವನ್ನು ಒಂದು ಕಡೆ ಇಟ್ಟು ಓದಬೇಕು. ಯಾಕೆಂದರೆ ಇನ್ನು ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ನಿಮ್ಮ ವಿದ್ಯಾಭ್ಯಾಸದಲ್ಲಿ ಒಂದಿಷ್ಟು ಕನ್ಫ್ಯೂಷನ್ಸ್ ಶುರುವಾಗುತ್ತೆ. ಇವತ್ತಿರ್ತಕ್ಕಂತಹ ಕಾಲಮಾನ ಪ್ರಕಾರ, ಅಂದರೆ ಇವತ್ತಿನ ಗ್ರಹಸ್ಥಿತಿಗಳ ಪ್ರಕಾರ ಮೇಷಲಗ್ನದಲ್ಲಿರ್ತಕ್ಕಂಥವ್ರು ಒಂದಷ್ಟು ಚಂಚಲತೆಗೊಳಗಾಗ್ತೀರಿ, ಒಂದಷ್ಟು ಭಯದ ವಾತಾವರಣ ಇರುತ್ತೆ, ಒಂದಷ್ಟು ಮನಸ್ಸಿಗೆ ಅಂಜಿಕೆ ಉಂಟಾಗುವಂಥದ್ದು, ಭಯ ಉಂಟಾಗುವಂಥದ್ದು, ಇದೆಲ್ಲ ಸಮಸ್ಯೆಗಳ ಮಧ್ಯದಲ್ಲಿ ತಾವಿದ್ದೀರಿ. ಸ್ವಲ್ಪ ಎಚ್ಚರಿಕೆ ಬೇಕೇ ಬೇಕು. ಆದಷ್ಟು ಇವತ್ತು ಮಧ್ಯಾಹ್ನ 11:20 4:15 ಮೇಷರಾಶಿಯವರು ಎಚ್ಚರಿಕೆಯ ನಡೆ ಇರತಕ್ಕಂಥದ್ದು ಭಾಳಷ್ಟು ಉತ್ತಮ. ಇನ್ನು
ವೃಷಭ ರಾಶಿ ವೃಷಭ ಲಗ್ನದಲ್ಲಿರ್ತಕ್ಕಂಥವರು ಪ್ರಯಾಣ ಕಾಲ, ವ್ಯವಹಾರಗಳು ಮಾಡುವಾಗ, ಕೊಟ್ಟು ತೆಗೆದುಕೊಳ್ತಕ್ಕಂಥದ್ದು, ಲೇವಾದೇವಿ ಮಾಡ್ತಕ್ಕಂಥದ್ದು, ಹೊಸದಾಗಿ ಏನೋ ಕೆಲಸ ಮಾಡಬೇಕು ಅಂತ ಚಿಂತನೆ ಮಾಡ್ತಕ್ಕಂಥದ್ದು, ಹಣಕಾಸಿನ ಬಗ್ಗೆ ಸರಿಯಾದ ಕ್ರಮ ಇಲ್ದಿರ ಮಾಡ್ತಕ್ಕಂಥದ್ದು, ಹಾಗೆ ಬೆಲೆ ಬಾಳುವಂಥ ವಸ್ತುಗಳನ್ನು ಎಲ್ಲಂದರಲ್ಲಿಟ್ಟು ಮರಿತಕ್ಕಂಥದ್ದು, ಕಾಗದ ಪತ್ರಗಳಿಗೆ ವೃದ್ಧ ಯಾವುದೋ ಬೇಡವಾದಂಥ ಪತ್ರಗಳಿಗೂ ಸಹಿ ಹಾಕಿ ಇಕ್ಕಟ್ಟಿಗೆ ಸಿಕ್ಕಾಕೊಳ್ಳುವಂಥ ಪರಿಸ್ಥಿತಿಯು ವೃಷಭ ರಾಶಿಯವರಿಗಿದೆ. ವೃಷಭ ಲಗ್ನದಲ್ಲಿ ಜನಿಸಿರ್ತಕ್ಕಂಥವರು ಇವತ್ತು ನಿಮ್ಮ ಯಾವುದೇ ಕೆಲಸ ಕಾರ್ಯಗಳಾದರೂ ಸ್ವಲ್ಪ ಜೋಪಾನವಾಗಿರ್ತಕ್ಕಂಥದ್ದು, ಅನುಭವಸ್ಥರ ಮಾತು ಕೇಳ್ತಕ್ಕಂಥದ್ದು ಬಹಳ ಉತ್ತಮ. ಅದರಲ್ಲೂ ವೃಷಭ ರಾಶಿಯಲ್ಲಿರ್ತಕ್ಕಂಥ ಹೆಣ್ಣು ಮಕ್ಕಳು ಮಾತ್ರ ಇವತ್ತು ಒಂದಷ್ಟು ಎಚ್ಚರಿಕೆ ಇಲ್ಲದೇ ಇದ್ದರೆ ಸಮಸ್ಯೆ ಎಂಬತಕ್ಕಂಥದ್ದು ಸಾಕಷ್ಟು ಆಗಿ ಕಣ್ಣೀರು ಹಾಕುವಂಥ ಪರಿಸ್ಥಿತಿ ಎದುರಾಗ್ಬೋದು. ವಾರದ ಮೊದಲನೇ ದಿವಸ ಸೋಮವಾರ ಸೋಮೇಶ್ವರ, ಸುಂದರೇಶ್ವರ, ಪರಮೇಶ್ವರನ ಪ್ರಾರ್ಥನೆ ಮಾಡಿ ವೃಷಭ ಲಗ್ನದಲ್ಲಿರ್ತಕ್ಕಂಥವರು ದೇವಿಯನ್ನು ಅಥವಾ ಗೌರಿಯನ್ನು, ಗ್ರಾಮದೇವತೆಯನ್ನು ಪ್ರಾರ್ಥನೆ ಮಾಡಿ ಒಂದಷ್ಟು ಹೆಸರು ಕಾಳು, ಹಾಲು ಅಥವಾ ಒಂದಷ್ಟು ಬೆಲ್ಲ ಇಂತಹದ್ದನ್ನು ದೇವಿಯ ಸಾನ್ನಿಧ್ಯಕ್ಕೆ ಕೊಟ್ಟು ಪ್ರಾರ್ಥನೆ ಮಾಡೋದ್ರಿಂದ ಒಂದಷ್ಟು ಅನುಕೂಲವನ್ನು ಇರ್ತಕ್ಕಂಥ ದೋಷಗಳಿಂದ ಮುಕ್ತರಾಗ್ತೀರಿ. ಇದರ ಮಧ್ಯದಲ್ಲಿ ವೃಷಭ ರಾಶಿಯಲ್ಲಿರ್ತಕ್ಕಂಥವರು ಕಪ್ಪು ಬಣ್ಣದ ಆಕಳಿಗೆ, ಕಪ್ಪು ಬಣ್ಣದ ಹಸುವಿಗೆ ಒಂದಷ್ಟು ಗೋಗ್ರಾಸ ಕೊಟ್ಟೊಂದು ಪ್ರಾರ್ಥನೆಯನ್ನು ಸಲ್ಲಿಸಿದ್ರೆ ನಿಮ್ಮ ಆರೋಗ್ಯ, ನಿಮ್ಮ ವ್ಯವಹಾರ, ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಒಂದಷ್ಟು ಚೇತರಿಕೆಯನ್ನು, ಅಭಿವೃದ್ಧಿಯನ್ನು ತಾವು ಕಾಣ್ತೀರಿ. ಇನ್ನು ಮಿಥುನ ರಾಶಿ ಮಿಥುನ ಲಗ್ನದಲ್ಲಿರ್ತಕ್ಕಂಥವರು ಆರೋಗ್ಯದ ಬಗ್ಗೆ ಕಾಳಜಿ ಇಟ್ಕೊಳ್ಬೇಕು. ಮನಸ್ಸಲ್ಲಿರ್ತಕ್ಕಂಥ ದ್ವಂದ್ವ ಚಿಂತನೆಗಳನ್ನು ದೂರ ಮಾಡ್ಕೊಳ್ಬೇಕು. ಆರ್ಥಿಕ ಪರಿಸ್ಥಿತಿ ಅಭಿವೃದ್ಧಿ ಬಗ್ಗೆ ತಾವು ಏನು ಚಿಂತಿಸ್ತಿರೋ, ಯಾವ ಕ್ರಮವನ್ನು ಅನುಸರಿಸ್ತಿರೋ, ತಾವೇನೆಲ್ಲ ಆಲೋಚನೆ ಮಾಡ್ತಿರೋ ಅದರ ಲಾಭವನ್ನು ಮತ್ತಷ್ಟು ಸಿದ್ಧಿಪಡಿಸ್ಕೊಳ್ತೀರಿ. ಆದರೆ ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ಮನಸ್ತಾಪಗಳುಂಟಾಗುವಂಥ ಪರಿಸ್ಥಿತಿ ಇರುತ್ತೆ. ಇವತ್ತು ತಾಯಿ ದುರ್ಗಾ ಪರಮೇಶ್ವರಿಯನ್ನು ಪ್ರಾರ್ಥನೆ ಮಾಡಿ ಓಂ ದುಂ ದುರ್ಗಾಯೇ ನಮಃ, ಓಂ ದುಂ ದುರ್ಗಾಯೇ ನಮಃ, ಓಂ ದುಂ ದುರ್ಗಾಯೇ ನಮಃ ಹೀಗೆ ತಾಯಿ ದುರ್ಗೆಯನ್ನು ಪ್ರಾರ್ಥನೆ ಮಾಡಿದ್ರೆ ಮತ್ತಷ್ಟು ಲಾಭವನ್ನು ಗಳಿಸ್ತೀರಿ. ಇವತ್ತು ನಿಮ್ಮ ಅಂಗೈಯಲ್ಲಿ ಒಂದು ಚಿಟಿಕೆಯಷ್ಟು ಉಪ್ಪನ್ನು ಹಾಕ್ಕೊಂಡು, ಉಪ್ಪಿನ ಜೊತೆಗೆ ಒಂದು ಚಿಟಿಕೆ ಅಕ್ಕಿಯನ್ನು ಹಾಕ್ಕೊಂಡು, ಅಕ್ಕಿ ಮತ್ತು ಉಪ್ಪನ್ನು ದಕ್ಷಿಣಾಭಿಮುಖವಾಗಿ ನಿಂತು ದೃಷ್ಟಿ ತೆಗೆದು ಹಸಿರು ಗಿಡದ ಮೇಲೆ ಹಾಕೋದ್ರಿಂದ ಮಿಥುನ ರಾಶಿಯಲ್ಲಿರ್ತಕ್ಕಂಥವರ ದೋಷಗಳು, ಅವರಲ್ಲಿ ಬರ್ತಕ್ಕಂಥ ಸಮಸ್ಯೆಗಳು, ಎಲ್ಲಕ್ಕಿಂತ ಮುಖ್ಯವಾಗಿ ಅನಾರೋಗ್ಯದ ಕ್ಷಣ ಎಲ್ಲವನ್ನು ದೂರ ಮಾಡಿಕೊಳ್ತೀರಿ. ಮಹೇಶ್ವರನ ಸಾಂಬ ಸದಾಶಿವರ ಅನುಗ್ರಹದಿಂದ ಇವತ್ತು ಸಾಕಷ್ಟು ಒಳ್ಳೆ ಫಲವನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಆದರೆ ಹಣಕಾಸಿನ ವಿಚಾರಕ್ಕೆ ಸಂಬಂಧಪಟ್ಟಂಗೆ, ವ್ಯವಹಾರಗಳಿಗೆ ಸಂಬಂಧಪಟ್ಟಂಗೆ ಅಥವಾ ನಿಮ್ಮ ವ್ಯಾಪಾರವನ್ನು ಮತ್ತಷ್ಟು ಅಭಿವೃದ್ಧಿಪಡಿಸ್ಕೊಳ್ಬೇಕು ಎಂಬತಕ್ಕಂಥ ಚಿಂತನೆ ಇರತಕ್ಕಂಥವರಿಗೆ ಗೌರಿಯನ್ನಾಗಲಿ ಅಥವಾ ಗ್ರಾಮದೇವತೆಯನ್ನಾಗಲಿ ಪ್ರಾರ್ಥನೆ ಮಾಡಿ ಒಂದಿಷ್ಟು ಹರಿದ್ರ, ಕುಂಕುಮ, ಅರಿಶಿನ, ಕುಂಕುಮ, ಮಂಗಳ ದ್ರವ್ಯಗಳನ್ನು ದೇವರ ಸಾನ್ನಿಧ್ಯಕ್ಕೆ ಕೊಟ್ಟು ಪ್ರಾರ್ಥನೆ ಮಾಡೋದ್ರಿಂದ ತುಂಬ ಅನುಕೂಲವನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಇನ್ನು ಕರ್ಕಾಟಕ ರಾಶಿ ಕರ್ಕಾಟಕ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಗುರುವಿನ ಅನುಗ್ರಹ ಚೆನ್ನಾಗಿದೆ. ತುಂಬ ದಿನಗಳ ನಂತರ ಇಂತಹದ್ದೊಂದು ಅದೃಷ್ಟ. ಬಹುಶಃ ಇವತ್ತು ಚಂದ್ರಶೇಖರನ ಆರಾಧನೆ ಜೊತೆಗೆ ಪೌರ್ಣಮಿ ಇರ್ತಕ್ಕಂಥದ್ದು, ಪೌರ್ಣಮಿ ಹುಣ್ಣಿಮೆಯ ಕಾಲದಲ್ಲಿ ಶಿವನ ಆರಾಧನೆ ನಡೆಸೋದ್ರಿಂದ ಇಷ್ಟಾರ್ಥಗಳನ್ನು ಸಿದ್ಧಿಪಡಿಸ್ಕೊಳ್ಬೋದು. ಇವತ್ತು ಸಂಧ್ಯಾಕಾಲ ಮನೆ ದೇವರ ಪ್ರಾರ್ಥನೆ, ಗುರು ಹಿರಿಯರ ಆಶೀರ್ವಾದ ಮಾಡುವಂಥ ಕೆಲಸಗಳನ್ನು ಅಚ್ಚುಕಟ್ಟಾಗಿ ಮಾಡಿ ಅದರಲ್ಲೂ ಅಶ್ವತ್ಥ ಪ್ರಾರ್ಥನೆ ನಡೆಸೋದ್ರಿಂದ ಅಥವಾ ಒಂದಷ್ಟು ವಿಶೇಷವಾಗಿರ್ತಕ್ಕಂಥ ಬೃಹತ್ ಮಟ್ಟದ ವೃಕ್ಷಗಳಿಗೆ ನಿಮ್ಮ ಕರಹಸ್ತದಿಂದ ಒಂದಷ್ಟು ನೀರು ಉಣಿಸೋದ್ರಿಂದ, ಹಾಗೆ ಕಪ್ಪು ಬಣ್ಣದ ಆಕಳದ ಮುಟ್ಟಿ ನಮಸ್ಕಾರ ಮಾಡೋದ್ರಿಂದ, ಸಣ್ಣ ಪುಟ್ಟ ಮಕ್ಕಳಿಗೆ ಒಂದಷ್ಟು ಸಿಹಿಯನ್ನು ಹಂಚೋದ್ರಿಂದ ಕರ್ಕಾಟಕ ರಾಶಿಯವರು ಸಾಕಷ್ಟು ಒಳಿತನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಕರ್ಕಾಟಕ ಲಗ್ನದಲ್ಲಿ ಜನಿಸಿರ್ತಕ್ಕಂಥವರಿಗೆ ಇವತ್ತಿನ ಕೆಲಸ ಕಾರ್ಯಗಳಲ್ಲಿ ಲಾಭ ಅಧಿಕವಾಗಿದ್ದು ಮನಸ್ಸು ಸಾಕಷ್ಟು ಪ್ರಶಾಂತತೆಯಿಂದ ತಮ್ಮ ಕೆಲಸಗಳಲ್ಲಿ ಅಧಿಕವಾದಂಥ ಲಾಭ ಸಿದ್ಧಿಯಾಗುತ್ತೆ. ಅದಕ್ಕೆ ಗುರು ಹಿರಿಯರ ಆಶೀರ್ವಾದವೂ ಇದೆ. ಒಳ್ಳೆಯದಾಗಲಿ, ಶುಭವಾಗಲಿ. ಕರ್ಕಾಟಕ ರಾಶಿವರೆಗೂ ಕೂಡ ಇರತಕ್ಕಂಥ ರಾಶಿ ಫಲಗಳನ್ನು ತಿಳ್ಕೊಂಡಿದ್ದೇವೆ. ಇನ್ನು ನೋಡಿರ್ತಕ್ಕಂಥ ರಾಶಿಗಳನ್ನು ಗುರುಗಳು ಮುಂದಿನ ಭಾಗದಲ್ಲಿ ತಿಳಿಸ್ತಾ ಹೋಗ್ತಾರೆ. ಇನ್ನು ಈಗ ಮಹರ್ಷಿವಾಣಿ ಕಾರ್ಯಕ್ರಮಕ್ಕೆ ಸಾಕಷ್ಟು ಜನ ಕರೆಯನ್ನು ಮಾಡ್ತಾ ಇರ್ತೀರಿ. ಈಗಾಗಲೇ ಸಾಕಷ್ಟು ಕರೆಗಳು ಕೂಡ ಸಿದ್ಧವಾಗಿದೆ. ಕರೆಗಳನ್ನು ಸ್ವೀಕರಿಸ್ತಕ್ಕಂಥ ಸಮಯ ಇದೀಗ. ಈಗ ಪ್ರಾರಂಭ ಮಾಡೋಣ ಸ್ವರ ಜ್ಯೋತಿಷ್ಯ. ಬನ್ನಿ, ಕಾರ್ಯಕ್ರಮಕ್ಕೆ ಮೊದಲು ಯಾರು ಕರೆ ಮಾಡಿದ್ರು ಅನ್ನೋದನ್ನು ತಿಳ್ಕೊಳ್ಳೋಣ. ಹಲೋ ಹಲೋ ಅಮ್ಮ ನಮಸ್ತೆ, ಚೆನ್ನಾಗಿದ್ದೀರಾ? ನಮಸ್ತೆ ಅಮ್ಮ, ಎಲ್ಲಿಂದ ಕರೆ ಮಾಡ್ತಿದ್ದೀರಿ? ಹಲೋ, ಎಲ್ಲಿಂದ ಕರೆ ಮಾಡ್ತಿದ್ದೀರಿ? ನಾವು ಇಂಡಿಸ್ಕೆರೆಯಿಂದ ಸರ್ ಮಾತಾಡ್ತಾರೆ. ಸಂತೋಷ ತಾಯಿ. ಅಮ್ಮ, ತಮ್ಮ ಹೆಸರು ತಿಳ್ಕೊಬೋದಾ? ನಾವು ಗುರೂಜಿ ಕೈ ಮಾತಾಡ್ಬೇಕು ಸರ್. ಹೂನಮ್ಮ, ತಮ್ಮ ಹೆಸರು ತಿಳ್ಕೊಬೋದಾ? ಹೇಮಾವತಿ ಅಂತ ಸರ್. ಹೇಮಾವತಿ ಅಂತ ಹೇಳಿ ಗುರುಜಿ ನಮ್ಮ ಜೊತೆ ಇದ್ದಾರಮ್ಮ, ಮಾತಾಡಿ ತಾಯಿ. ಹಲೋ ಕೊಡಿ ಸರ್. ಹಲೋ, ನಮಸ್ತೆ ಗುರೂಜಿ. ನಮಸ್ತೆ ತಾಯಿ, ಚೆನ್ನಾಗಿದ್ದೀರಮ್ಮ? ಚೆನ್ನಾಗಿದ್ದೀವಿ ಗುರುಜಿ, ನಿಮ್ ಚೆನ್ನಾಗಿದ್ದೀರಾ ಗುರುಜಿ? ಚೆನ್ನಾಗಿದ್ದೀರಮ್ಮ, ಹೇಳಿ ತಾಯಿ. ನಾವು ದಿವಸ ಫೋನ್ ಮಾಡಿ ಸಾಕಾಯ್ತು, ಇವತ್ತು ಸಿಕ್ತು ಗುರುಜಿ. ಒಳ್ಳೇದಾಗ್ಲಿ ತಾಯಿ, ಹೇಳಮ್ಮ. ನನ್ನ ಅಣ್ಣನ ಬಗ್ಗೆ ಕೇಳ್ಬೇಕಿತ್ತು ಗುರುಜಿ. ಹೇಳಮ್ಮ. ನನ್ನ ಅಣ್ಣನ ಮದ್ವೆನೇ ಸೆಟ್ ಆಗ್ಲಿಲ್ಲ ಗುರುಜಿ. ಹಳೆ 4-5 ವರ್ಷದಿಂದ ನೋಡ್ತಾ ಇದೀವಿ. ಇತ್ತೀಚೆಗೆ ಬರುವ ಎಲ್ಲ ಕರೆಗಳು ಗಂಡು ಮಕ್ಳಿಗೆ ಮದುವೆ ಆಗ್ತಿಲ್ಲ, ಗಂಡಿಗೆ ಹೆಣ್ಣು ಸಿಗ್ತಾ ಇಲ್ಲ. ಬರೀ ಇದೇ ಸಮಸ್ಯೆ ಇದೆ. ಅವನು ವಿದ್ಯಾವಂತನ, ಅವಿದ್ಯಾವಂತನ, ಸಿರಿವಂತನ, ಬಡವನ, ಇದು ಮುಖ್ಯ ಅಲ್ಲ. ಗಂಡಿಗೆ ಹೆಣ್ಣು ಸಿಗೋದೇ ಬಹಳ ಕಷ್ಟ ಆಗೋಗ್ತಾ ಇದೆ.
ಯಾಕೆಂದರೆ ಹೆಣ್ಣಿನ ಮನಪರಿಸ್ಥಿತಿಯೂ ಹಾಗೇ ಇದೆ. ಹಾಗೂ ಸಿಕ್ಕಿದ್ರೂ 2 ತಿಂಗಳು 3 ತಿಂಗಳು 2 ತಿಂಗಳು ಸಂಸಾರ ಅಥವಾ 15 ದಿವಸ ಸಂಸಾರ, ಈಗಷ್ಟೇ ಮದುವೆ ಆಯಿತು 1 ವಾರ, ಮನೆಗೆ ಬಂದು 2 ದಿವಸ ತಿರುಗಿ ತವ್ರ ಮನೆಗೆ ಹೋದ ಹೆಣ್ಮಗಳು ಮನೆಗೆ ಬರೋದೇ ಇಲ್ಲ. ಇಂತಹ ಸಮಸ್ಯೆಗಳು, ಇಂತಹ ಮಾತು ಸಾಕಷ್ಟು ಆಗೋಗ್ತಾ ಇದೆಮ್ಮ. ದಾಂಪತ್ಯ ವಿವಾಹ, ಈ ಮದುವೆ ಎಂಬತಕ್ಕಂಥ ಆ ಪದಕ್ಕಿರೋ ಅರ್ಥನೇ ಒಂದು ತರಹ ಯಾರೂ ಗೊತ್ತಿಲ್ಲದಂಥ ರೀತಿಯಲ್ಲಿ ಆಗೋಗ್ತಾ ಇದ್ದಾರೆ. ಬಹುಶಃ ಮುಂಬರ್ತಕ್ಕಂಥ ದಿನಗಳಾದರೂ ಇವತ್ತು ಸೋಮೇಶ್ವರ ಸುಂದರೇಶ್ವರ ಪರಮೇಶ್ವರನ ಅನುಗ್ರಹದಿಂದ ಸಾಕಷ್ಟು ಜನಗಳ ಮನೆಯಲ್ಲಿರ್ತಕ್ಕಂಥ ಈ ಕಣ್ಣೀರು ಒರೆಸುವಂಥ ಕೆಲಸ ಶಿವನೇ ಮಾಡಬೇಕಾಗಿದೆ. ಹೇಳಮ್ಮ, ಏನು ಕೆಲಸ ಮಾಡ್ತಾರೆ ನಿಮ್ಮ ಬ್ರದರು? ರೈತರು ಸರ್, ನಾವು ರೈತರು ಗುರುಜಿ. ನಾವು ರೈತರು ಅಂದರೆ ಭಾಳ ಕಷ್ಟ ಆಗಿಬಿಟ್ಟಿದೆ. ರೈತರಂತೂ ನಮಗೆ ದನ ತಿಳಿದ ಮಟ್ಟಿಗೆ ಒಂದೊಂದು ಭಾಗಗಳಲ್ಲಿ ಒಂದಷ್ಟು ಜನ ರೈತರಿದ್ದಾರೆ. ಅದು ಭೂಮಿ ನಂಬಿ ಬದುಕುವಂಥ ರೈತರು. ಅವರು ಮಾಡುವ ಕೆಲಸ ಯಾವ ಸರ್ಕಾರಿ ಅಧಿಕಾರಿಗಳಿಗೂ ಇಲ್ಲ. ಅಷ್ಟು ವರಮಾನ ಇದೆ, ಅಷ್ಟು ಅನುಕೂಲವಾಗಿ ಚೆನ್ನಾಗಿ ಬದುಕ್ತಾರೆ. ಆದರೂ ಅಪೇಕ್ಷೆ ಪಡ್ತಕ್ಕಂಥ ಹೆಣ್ಣುಮಕ್ಕಳು ಮಾತ್ರ ರೈತರು ಅಂದ ತಕ್ಷಣ ಮೂಗು ಮುರಿತಾರೆ. ರೈತರು ಅಂದ ತಕ್ಷಣ ಮೂಗು ಮುರಿತಕ್ಕಂಥ ಹೆಣ್ಣುಮಕ್ಕಳಿಗೆ ಆ ಹೆಣ್ಣಿಗೆ ಜನ್ಮ ಕೊಟ್ಟಂಥ ತಂದೆ ತಾಯಿಯ ರೈತರ ಬಗ್ಗೆ ವಿಚಾರ ಮುಟ್ಟಿಸ್ಬೇಕು. ನೋಡಮ್ಮ, ನಾವೆಲ್ಲ ಈಗ ಮಾತಾಡ್ಕೊಂಬಿಟ್ರೆ, ನಾವೆಲ್ಲರೂ ಹೀಗೆ ಬೇರೆದನ್ನೇ ಚಿಂತನೆ ಮಾಡಿದ್ರೆ ಅವ್ರ ಪರಿಸ್ಥಿತಿ ಏನು, ಜೊತೆಗೆ ಆ ಮನೆ ಬೆಳಗೋರು ಯಾರು, ಈ ಮಾತನ್ನು ಮನೇಲಿರ್ತಕ್ಕಂಥ ತಂದೆ ತಾಯಿ ಹೇಳಬೇಕಾಗತ್ತೆ. ಆದರೆ ಇತ್ತೀಚಿನ ದಿನಗಳಲ್ಲಿ ಆ ಮಾತೇ ಇಲ್ಲ. ತಂದೆ ತಾಯಿನೇ ಮಕ್ಕಳಿಗೆ ರೈತರು ಅಂದ ತಕ್ಷಣ ರೈತರ ಮನೆ ಜಾತಕನೇ ಬೇಡ, ರೈತರು ಅಂದ ತಕ್ಷಣ ಅಲ್ಲಿ ಹುಡುಗಿ ನೋಡೋಕ್ಕೆ ಹೋಗೋದೇ ಇಲ್ಲ, ಆ ಹುಡುಗನ ಮನೆಯವ್ರು ಯಾರನ್ನ ಬಂದರೂ ಸರಿಯಾಗಿ ಮುಖ ಕೊಟ್ಟು ಮಾತಾಡೋದಿಲ್ಲ. ಇಂತಹ ತಪ್ಪುಗಳನ್ನು ಮಾಡ್ತಾರೆ. ಅದೇ ಅವ್ರ ಮನೆಯಲ್ಲೂ ಸಹಿತ ಒಂದು ಹೆಣ್ಣಿದ್ದು ಅಥವಾ ಅವ್ರ ಮನೆಯಲ್ಲೂ ಒಂದು ಗಂಡಿದ್ದು, ಅಲ್ಲಿ ಅವ್ರಿಗೆ ಆ ಗಂಡಿಗೆ ಹೆಣ್ಣು ಸಿಗದಿದ್ದಾಗ ಅವ್ರಿಗೆ ಅರ್ಥ ಆಗುತ್ತೆ ಆ ನೋವು ಏನು ಅಂತ. ಇದನ್ನು ಯಾರೂ ಅರ್ಥ ಮಾಡ್ಕೋತಾ ಇಲ್ಲಮ್ಮ. ಆದರೆ ನಿಮ್ಮ ಬ್ರದರ್ ಇದ್ದಾರಾ ಮನೆಯಲ್ಲಿ? ಇಲ್ಲ ಗುರುಜಿ, ಕೆಲ್ಸಕ್ಕೆ ಹೋಗಿದ್ದಾರೆ ಅವರು. ಹೌದಾ? ಏನು ಅವ್ರ ಜನ್ಮ ನಕ್ಷತ್ರ ಏನಮ್ಮ? ಅವ್ರ ನಕ್ಷತ್ರ ಏನು ತಾಯಿ? ಯಾವ್ದು ನಕ್ಷತ್ರ ಅವ್ರದ್ದು? ನಕ್ಷತ್ರ ಗೊತ್ತಿಲ್ಲ, ರಾಶಿ ಗೊತ್ತು ಗುರುಜಿ. ಹೇಳಮ್ಮ. ಮಕರ ರಾಶಿ. ಮಕರ ರಾಶಿ. ಮಕರ ಕುಂಭಕ್ಕೆ ಈಗ 7.5 ಶನಿ ನಡೀತಾ ಇದೆ. ಅದು ಅರ್ಧ ಸಮಸ್ಯೆ. ಇನ್ನೇನು ಬಾಯಿ ತನಕ ಬರುತ್ತೆ, ನುಂಗ್ಲಿಕ್ಕಾಗೋದಿಲ್ಲ. ಯಾವುದೋ ಒಂದು ಪರವಾಗಿಲ್ಲಪ್ಪ ಇಂಥದ್ದೊಂದು ಕಡೆ ಸಂಬಂಧ ಇದೆ ಅಂತ ನೀವು ಅಂದ್ಕೊಳ್ತೀರಿ, ಅಲ್ಲಿ ತನಕ ಹೋಗ್ತೀರಿ, ಹುಡುಗ ಹುಡುಗಿನೂ ನೋಡೋಕ್ಕೂ ದಾರಿ ಆಗುತ್ತೆ, ಲಾಸ್ಟಿಗೆ ಸಂಬಂಧ ಇದ್ದಂಗೆ ಆಗೋಗ್ಬಿಡುತ್ತೆ. ಆಗುತ್ತೆ, ಹಂಗೆ ಗುರುಜಿ ಆಗ್ತಾ ಇರೋದು. ಈಗ ಇನ್ನು ಸ್ವಲ್ಪ ದಿವಸ ವೆಯ್ಟ್ ಮಾಡಿ. ಶನಿ ಈಗ ಮಕರ ರಾಶಿಯವರಿಗೆ ಸ್ವಲ್ಪ ದಿವಸದಲ್ಲೇ ಬಿಡುಗಡೆ ಇದೆ. ಅದು ಬಿಡುಗಡೆ ಆಯಿತು ಅಂದರೆ ಅಲ್ಲಿಂದ ಆಚೆಗೆ ಅವ್ರ ಭವಿಷ್ಯತ್ತಿಗೆ ಒಳ್ಳೆ ಬೆಳಕು ಸಿಗುತ್ತೆ. ಒಂದು ಪ್ರಸ್ತುತ ಇರ್ತಕ್ಕಂತಹ ಅವರ ಮನಸ್ಥಿತಿ, ನಾನು ಹೇಳೋದು ಕೇಳಿಸ್ಕೊಮ್ಮ, ಪ್ರಸ್ತುತ ಇರ್ತಕ್ಕಂಥ ಗ್ರಹಸ್ಥಿತಿಗಳಿಗೆ ಗ್ರಹಗಳೇ ಉತ್ತರ ಕೊಡಬೇಕಾಗಿದೆ. ಹಾಗಾಗಿ ಈ ಮಕರ ಕುಂಭ ರಾಶಿಯವರಿಗೆ ಸಂಬಂಧಪಟ್ಟಂಗೆ ನೀನೇ ಅಂತಲ್ಲ, ಯಾರು ಜನ್ಮ ನಕ್ಷತ್ರ ರಾಶಿ ಪ್ರಕಾರ ಮಕರ ರಾಶಿ ಆಗಿದೆ, ಕುಂಭರಾಶಿ ಆಗಿದೆ ಅಂತಹವರು ಭಾಳ ಎಚ್ಚರಿಕೆಯಿಂದಿದ್ದು ಸಾಧ್ಯವಾದಷ್ಟು ಶನೇಶ್ವರ ಮಂತ್ರವನ್ನು, ಹನುಮನ ಆರಾಧನೆಯನ್ನು, ಸೀತಾರಾಮರ ಸೇವೆಯನ್ನು ಮಾಡೋದ್ರಿಂದ ಆದಷ್ಟು ಬೇಗ ಅವರ ಜಾತಕದಲ್ಲೂ ಒಂದು ಬದಲಾವಣೆ ಸಿಗುತ್ತೆ. ಅದರಲ್ಲೂ ಮಕರ ರಾಶಿಯವರಿಗೆ ಪ್ರಸ್ತುತ ಕಾಲಗ್ರಹಗಳು ಸರಿ ಇಲ್ಲದಿದ್ದರಿಂದ ತಾನು ಹಾಕುವ ಪ್ರತಿ ಹೆಜ್ಜೆಯಲ್ಲೂ ಬೇರೆ ಥರ ಸಮಸ್ಯೆಗಳು ಎದುರಾಗುತ್ತೆ ವಿನಃ ಆತನಿಗೆ ಲಾಭ ಸಿಗೋದು ಬಹಳ ಕಷ್ಟವಾಗಿದೆ. ಅದರಿಂದ ಮಕರ ರಾಶಿ ಮಕರ ಲಗ್ನ ಜೊತೆಗೆ ಮಕರ ರಾಶಿ ಮಕರ ಲಗ್ನ ರಾಶ್ಯಾಧಿಪತಿ ಇರ್ತಕ್ಕಂತಹ ಶನಿ ಸರಿ ಇಲ್ಲದ್ರಿಂದ ಸಾಧ್ಯವಾದಷ್ಟು ಸ್ವಲ್ಪ ಶನಿ ಶಾಂತಿ ಮಾಡಿಕೊಂಡು ಎಲ್ಲಾದರೂ ವಿಶೇಷವಾಗಿ ಕಲ್ಯಾಣೋತ್ಸವ ಎಲ್ಲಿ ನಡೆಯುತ್ತೋ, ಗಿರಿಜಾ ಕಲ್ಯಾಣ ಆಗಿರ್ಬೋದು ಅಥವಾ ಶ್ರೀನಿವಾಸ ಕಲ್ಯಾಣ ಆಗಿರ್ಬೋದು, ಎಲ್ಲಿ ಕಲ್ಯಾಣೋತ್ಸವ ನಡೆಯುತ್ತೋ ಆ ಸ್ಥಳಕ್ಕೆ ಹೋಗಿ ದೇವರು ಪ್ರಾರ್ಥನೆ ಮಾಡಿಕೊಂಡು ಅಲ್ಲಿ ಕೊಡುವಂಥ ಕಂಕಣ, ಅಲ್ಲಿ ಕೊಡುವಂಥ ಅಕ್ಷತೆ ಪ್ರಸಾದವನ್ನು ತಲೆ ಮೇಲೆ ಹಾಕ್ಕೊಳ್ಳೋದ್ರಿಂದ ಆದಷ್ಟು ಬೇಗ ವಿವಾಹದಲ್ಲಿರ್ತಕ್ಕಂಥ ದೋಷ ದೂರ ಆಗುತ್ತೆ, ವಿವಾಹಕ್ಕೆ ದಾರಿಯಾಗುತ್ತೆ ತಾಯಿ. ಹಾಗೆ ನಿನ್ನ ಕುಟುಂಬದಲ್ಲೂ ಸಹಿತ ನಿಮ್ಮ ಅಣ್ಣನಿಗೆ ಬೇಗ ಮದುವೆ ಆಗಲಿ ಅಂತ ನಾನು ದೇವರನ್ನು ಪ್ರಾರ್ಥಿಸ್ತೀನಿ. ಒಳ್ಳೆಯದಾಗಲಮ್ಮ. ಇನ್ನು ಬಹಳ ವಿಶೇಷವಾಗಿ ಇಂದಿನ ಭಾಗದಲ್ಲಿ ಗುರುಗಳು ಕರ್ಕಾಟಕ ರಾಶಿಯವರೆಗೂ ಕೂಡ ರಾಶಿಫಲಗಳನ್ನು ತಿಳಿಸ್ಕೊಟ್ಟಿದ್ದಾರೆ. ಇನ್ನು ಈಗ ಸಿಂಹರಾಶಿಯಿಂದ ರಾಶಿಫಲಗಳನ್ನು ಮುಂದುವರಿಸಬೇಕು. ಗುರುಗಳೇ, ಸಿಂಹರಾಶಿಯಿಂದ ರಾಶಿಫಲಗಳನ್ನು ಮುಂದುವರಿಸೋಣ. ಖಂಡಿತ. ಇನ್ನು ಸಿಂಹರಾಶಿ. ಸಿಂಹರಾಶಿ ಸಿಂಹಲಗ್ನ. ಸಿಂಹರಾಶಿ ಸಿಂಹಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರನ ಆಸ್ಥಾನ ಗುರುವಿನ ಅನುಗ್ರಹದಿಂದ ಸಾಕಷ್ಟು ಲಾಭವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಮಾಡುವಂಥ ಪ್ರತಿಯೊಂದು ಕಾಯಕವು ಕೆಲಸಗಳು ಕಾರ್ಯಸಿದ್ಧಿ ಆಗುವಂತಹದ್ದು, ಹೆಚ್ಚಿನ ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥದ್ದು, ಮನಸ್ಸಲ್ಲಿರ್ತಕ್ಕಂಥ ದ್ವಂದ್ವ ಚಿಂತನೆಗಳನ್ನು ದೂರ ಮಾಡ್ಕೊಳ್ತಕ್ಕಂಥದ್ದು. ಇವತ್ತು ಯಾರೆಲ್ಲ ಸಿಂಹರಾಶಿ ಸಿಂಹಲಗ್ನದಲ್ಲಿ ಜನಿಸಿದ್ದೀರೋ ನೀವು ಅದೃಷ್ಟನೇ ಮಾಡಿದ್ದೀರಿ. ನಿಮ್ಮ ಕೆಲಸಗಳಲ್ಲಿ ಕಾರ್ಯಸಿದ್ಧಿಯನ್ನು ಮಾಡ್ಕೊಳ್ತೀರಿ. ಆದರೆ ಗರ್ಜನೆ ಬೇಡ, ರೋಫ್ ಹಾಕುವಂಥದ್ದು ಬೇಡ, ಅಥವಾ ಇನ್ನೊಂದು ಕಡೆ ಎಲ್ಲೋ ವ್ಯಾಜ್ಯ ಆಗ್ತಿದೆ ಅಲ್ಲಿ ನೀವು ಹೋಗೋದು ಬೇಡ. ಸಾಧ್ಯವಾದಷ್ಟು ತಾಳ್ಮೆ ಸಮಾಧಾನವಾಗಿರಿ. ಯಾವುದೇ ಕಾರಣಕ್ಕೂ ವ್ಯಾಜ್ಯಗಳಿಗೆ ಗಲಾಟೆಗಳಿಗೆ ಇವತ್ತು ನೀವು ಎಂಟ್ರಿ ಕೊಟ್ಟರೆ, ನೀವು ಅಲ್ಲೋಗಿ ನಿಂತುಕೊಂಡ್ರೆ, ನೀವೇನು ಮಾತಾಡ್ದಿದ್ರೂ ಅಲ್ಲಿ ನಡೆಯುವಂಥ ಪ್ರತಿಯೊಂದು ಕ್ರಿಯೆಗಳಿಗೂ ನೀವೇ ಕಾರಣ ಅನ್ನೋಂಗೆ ಆಗ್ಬಿಡತ್ತೆ. ಮಾಡದಿರತಕ್ಕಂಥ ತಪ್ಪನ್ನು ತಲೆ ಮೇಲೆ ಹಾಕ್ಕೊಳ್ತೀರಿ. ಯಾರೋ ಮಾಡಿರ್ತಕ್ಕಂಥ ತಪ್ಪಿಗೆ ನೀವು ತಲೆ ಬಗ್ಸಿ ನಿಂತ್ಕೋಬೇಕಾಗತ್ತೆ. ಜೊತೆಗೆ ಶಿಕ್ಷೆ ಎಂಬತಕ್ಕಂಥದ್ದು ನಿಮ್ಮ ಹೆಗಲೇ ಇರಬೇಕಾದ್ರೆ, ನೀವು ಇದರಿಂದ ಹೊರಗಡೆ ಬರಬೇಕಾದ್ರೆ ಆದಷ್ಟು ಎಚ್ಚರಿಕೆಯಲ್ಲಿರಬೇಕು. ಇವತ್ತು ಸಾಧ್ಯವಾದಷ್ಟು ದೂರಭಾರ ಪ್ರಯಾಣ ಬೆಳೆಸ್ತಕ್ಕಂಥದ್ದು ಸರಿಯಲ್ಲ. ಅತಿಯಾಗಿ ವೇಗವಾಗಿ ಗಾಡಿ ಓಡಿಸ್ತಕ್ಕಂಥದ್ದು ಸರಿಯಲ್ಲ. ಯಾವುದೇ ಕಾಗದ ಪತ್ರಗಳಿಗೆ ಸಹಿ ಹಾಕೋದು ಸಹಿತ ಅಷ್ಟು ಸ್ಪಷ್ಟತೆ ಕಾಣಿಸೋದಿಲ್ಲ.
ಎಚ್ಚರಿಕೆಯಿಂದಿರಿ. ಸಿಂಹರಾಶಿ ಸಿಂಹಲಗ್ನದಲ್ಲಿರ್ತಕ್ಕಂಥ ಹೆಣ್ಣು ಮಕ್ಕಳು ಮಾತ್ರ ವ್ಯಾಜ್ಯ ಮಾಡೋದು ಬೇಡ, ಮೂಗಿಂತದಲ್ಲಿ ಕೋಪ ಇಟ್ಕೊಳ್ಳೋದು ಬೇಡ. ಭಗವಂತ ಏನು ಕೊಟ್ಟಿದ್ದಾನೋ ಕೊಟ್ಟಿರ್ತಕ್ಕಂಥದ್ರಲ್ಲೇ ತೃಪ್ತರಾಗಿರಿ. ಏನೋ ಸಾಧನೆ ಮಾಡಬೇಕು, ಏನೋ 4 ಸಂಪಾದನೆ ಮಾಡಬೇಕು, ಅಥವಾ ಇವತ್ತು ನಾನು ಮಾಡೋ ಕೆಲಸದಲ್ಲಿ ಲಾಭ ಸಿಗುತ್ತೆ ಅಂತ ಹೆಣ್ಮಕ್ಳು ಅಂದ್ಕೊಂಡ್ರೆ ಅಲ್ಲಿ ಎಡುತ್ತೀರಿ, ಕಣ್ಣೀರು ಹಾಕ್ತೀರಿ. ಇನ್ನು ಸಿಂಹರಾಶಿಯಲ್ಲಿರ್ತಕ್ಕಂಥ ಹೆಣ್ಮಕ್ಕಳಿಗೆ ಇವತ್ತು ಆರೋಗ್ಯದಲ್ಲೂ ಸರಿ ಇರೋದಿಲ್ಲ. ಕಿಬ್ಬೊಟ್ಟೆ ನೋವು ಬರ್ತಕ್ಕಂಥದ್ದು, ಬೆನ್ನುಗಳು ನೋವು ಬರ್ತಕ್ಕಂಥದ್ದು ಮತ್ತು ಕಾಲಿನ ಹೆಬ್ಬೆರಳಿಗೆ ಪೆಟ್ಟು ಮಾಡ್ಕೊಳ್ಳುವಂಥ ಸಾಂದ್ರತೆ ಸಾಕಷ್ಟು ಇರುತ್ತೆ. ಹೆಣ್ಮಕ್ಳು ಭಾಳ ಜೋಪಾನ. ಇನ್ನು ಸಿಂಹರಾಶಿಯಲ್ಲಿರ್ತಕ್ಕಂಥ ಗಂಡು ಮಕ್ಕಳು, ಅದರಲ್ಲೂ ವಯಸ್ಸಾಗಿರ್ತಕ್ಕಂಥ ಹಿರಿಯರು ಸ್ವಲ್ಪ ಉಸಿರಾಟದ ಪ್ರಕ್ರಿಯೆಗಳಲ್ಲಿ ಸಮಸ್ಯೆ ಆಗುವಂಥದ್ದು, ಜೊತೆಗೆ ಎದೆ ನೋವು ಬರ್ತಕ್ಕಂಥದ್ದು ಮತ್ತು ಸರಿಯಾದ ರೀತಿ ಡೈಜೆಷನ್ ಆಗದಿರತಕ್ಕಂಥದ್ದು, ಆಗ ನಿಮ್ಮ ಆರೋಗ್ಯ ಕೆಡುವಂತಹದ್ದು ಅಂಥ ಪರಿಸ್ಥಿತಿ ಇವತ್ತು ಮಧ್ಯಾಹ್ನ ಕಾಣಿಸ್ಕೊಳ್ಬೋದು. ಆಹಾರದಲ್ಲಿ ಏನು ಬೇಕು ಏನು ಬೇಡ, ಯಾವ ಆಹಾರ ತಿಂದರೆ ಸರಿ, ಯಾವುದರಿಂದ ತೊಂದರೆ ಆಗ್ಬೋದು ಯೋಚನೆ ಮಾಡಿ ಇವತ್ತು ಆಹಾರವನ್ನು ಸ್ವೀಕರಿಸಿ. ಒಳ್ಳೆಯದಾಗಲಿ. ಇನ್ನು ಕನ್ಯಾ ರಾಶಿ ಕನ್ಯಾ ಲಗ್ನದಲ್ಲಿರ್ತಕ್ಕಂಥವರು ಯಾವುದೇ ವ್ಯವಹಾರ ಮಾಡಿದ್ರೂ ದೇವ್ರ ಕೈ ಹಿಡಿದು ನಡೆಸ್ತಾನೆ. ಬಹುಶಃ ಪ್ರಭು ಶ್ರೀರಾಮಚಂದ್ರನ ಅನುಗ್ರಹ ಕನ್ಯಾ ರಾಶಿಯವರಿಗೆ ಬಹಳ ಇದೆ. ಕನ್ಯಾ ಲಗ್ನದಲ್ಲಿರ್ತಕ್ಕಂಥವರು ಸಮಸ್ಯೆಗಳು ಏನೇ ಬಂದರೂ, ಬೆಟ್ಟದಂಥ ಕಷ್ಟ ಬಂದರೂ ಮಂಜಿನಗಡ್ಡೆ ಥರ ಕರಗುತ್ತೆ. ಆದರೆ ಪ್ರಾರಂಭಿಕ ಕ್ಷಣದಲ್ಲಿ ಮಾತ್ರ ನಿಮ್ಮ ಮನಸ್ಸು ತುಂಬ ಚಂಚಲತೆಯಾಗಿರುತ್ತೆ. ಬೇಡದ ವಿಚಾರಗಳನ್ನು ತುಂಬ ತಲೆ ಕೆಡಿಸ್ಕೊಳ್ಳುವಂಥ ಮಟ್ಟಕ್ಕೆ ಹೊರಟೋಗ್ತೀರಿ. ಆದರೆ ಮನೆಯಲ್ಲಿರ್ತಕ್ಕಂಥ ಅವ್ರ ಮಧ್ಯದಲ್ಲಿ ವ್ಯಾಜ್ಯಗಳು ಆಡ್ತೀರಿ. ಆದರೆ ಹೊರಗಡೆ ಮಾತ್ರ ಅಷ್ಟೇ ಗೌರವ ಸನ್ಮಾನವನ್ನು ಮಾಡಿಸ್ಕೊಳ್ತೀರಿ. ಎಲ್ಲಕ್ಕಿಂತ ಮುಖ್ಯವಾಗಿ ನಿಮ್ಮ ಮನಸ್ಸಲ್ಲಿ ಆಗಿಂದಾಗಲೇ ಸಂಭವಿಸ್ತಕ್ಕಂಥ ಸಮಸ್ಯೆಗಳು, ಕಷ್ಟಗಳನ್ನು ದೂರ ಮಾಡಿಕೊಳ್ಬೇಕಾದ್ರೆ ಮನೆ ದೇವರ ಅನುಗ್ರಹವನ್ನು ನೀವು ಶೀಘ್ರವಾಗಿ ಸಿದ್ಧಿಪಡಿಸ್ಕೊಳ್ಬೇಕು. ಮನೆ ದೇವರ ಅನುಗ್ರಹ ಸಿದ್ಧಿಯಾದರೆ ಮಾತ್ರ ಅದರ ಫಲಗಳು ಸಿದ್ಧಿ ಆಗ್ತಕ್ಕಂಥದ್ದು. ಜೊತೆಗೆ ಲಕ್ಷ್ಮೀನಾರಾಯಣರ ಪ್ರಾರ್ಥನೆ ಅಥವಾ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ಆರಾಧನೆ, ಸಾಂಬ ಸದಾಶಿವ ಗಿರಿಜಾಶಂಕರರ ಆರಾಧನೆ, ಎಲ್ಲಿ ಶಿವನಿಗೆ ನಡೆಸುವಂಥ ವಿಶೇಷವಾದ ಪೂಜೆ ಅನುಷ್ಠಾನ ಇದೆಯೋ ಅದರಲ್ಲೂ ಇವತ್ತು ಹುಣ್ಣಿಮೆ ಆದ್ದರಿಂದ ಸಾಕಷ್ಟು ಕಡೆ ರಥೋತ್ಸವಗಳು ನಡೀತಾ ಇರುತ್ತೆ. ರಥದ ಮೇಲೆ ವಿರಾಜಮಾನ ಆಗಿ ಕೂತು ಬರ್ತಕ್ಕಂಥ ಭಕ್ತರನ್ನು ಹರಿಸುವಂಥ ಯಾವುದೇ ಒಂದು ಕರುಣಾಸಿಂಧು ಮೂರ್ತಿ ಆದರೂ ಆ ಸಾನ್ನಿಧ್ಯಕ್ಕೆ ಹೋಗಿ ದೇವರ ದರ್ಶನ ಮಾಡಿ ಹೆಚ್ಚಿನ ಫಲಗಳನ್ನು ಖಂಡಿತ ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ. ಇನ್ನು ತುಲಾರಾಶಿ ತುಲಾಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರಗ್ರಹಣದ ಈ ದಿನ ನೀವು ಮಾಡುವಂಥ ಕೆಲಸದಲ್ಲಿ ಒಂದಿಷ್ಟು ಲಾಭವೂ ಇದೆ, ಒಂದಿಷ್ಟು ನಷ್ಟವಿದೆ. ನಷ್ಟ ಎಂಬತಕ್ಕಂಥದ್ದು ಅರಿವಿಗೆ ಬಾರದಂತೆ, ಲಾಭ ಎಂಬತಕ್ಕಂಥದ್ದು ಕಣ್ಣಿಗೆ ಕಾಣುವಂತೆ. ಹಾಗೆ ತುಲಾರಾಶಿಯವರಿಗೆ ಹಾಕುವ ಹೆಜ್ಜೆನಲ್ಲಿ ಎಲ್ಲವೂ ಲಾಭ ಅಂತ ನೀವು ತಿಳ್ಕೊಳ್ತೀರಿ. ಆದರೆ ನಿಮಗೆ ಅರಿವಿಲ್ಲದಂಥ ರೀತಿ ನಿಮ್ಮಲ್ಲಿರ್ತಕ್ಕಂಥ ಒಂದಷ್ಟು ಭಾಗ ನಿಮ್ಮನ್ನು ಕೈ ಬಿಟ್ಟು ಹೋಗುತ್ತೆ. ಆದರೆ ಇವತ್ತು ತುಲಾರಾಶಿಯಲ್ಲಿರ್ತಕ್ಕಂಥವರು ಯಾವುದೇ ಒಂದು ಸ್ನೇಹ, ಯಾವುದೇ ಒಂದು ವಿಶ್ವಾಸ, ಯಾರೊಬ್ಬ ಅಪರಿಚಿತ ವ್ಯಕ್ತಿ ಹತ್ರ ಕೂತು ವ್ಯವಹರಿಸ್ತಕ್ಕಂಥದ್ದು, ಕೆಲವು ಕಾಗದ ಪತ್ರಗಳಿಗೆ ಸಹಿ ಹಾಕುವಂಥದ್ದು, ಹೊಸದಾಗಿ ಏನೋ ಕೆಲಸ ಮಾಡಬೇಕು ಅಂತ ಒಂದು ಚಿಂತನೆ ಮಾಡ್ತಕ್ಕಂಥದ್ದು, ಅಂಗೈಯಲ್ಲಿ ಕಷ್ಟಪಟ್ಟು ಸಂಪಾದನೆ ಮಾಡಿಕೊಂಡಿರ್ತಕ್ಕಂಥ ಹಣನೋ ಚಿನ್ನನೋ ಅದನ್ನು ಜೋಪಾನ ಮಾಡಿದಿರ ಅದನ್ನು ಮತ್ತೊಬ್ಬರ ಕೈಲಿ ಕೊಟ್ಟು ಪುನಃ ನಾವು ತೊಗೊಳ್ಬೋದಾ ಅಂದರೆ ಅಲ್ಲಿ ಕಣ್ಣೀರು ಹಾಕಬೇಕಾಗತ್ತೆ. ಭಾಳ ಜೋಪಾನ. ನಿಮ್ಮ ಮನೆ ದೇವರ ಪ್ರಾರ್ಥನೆ ಮಾಡಿ, ಗುರು ಹಿರಿಯರ ಆಶೀರ್ವಾದ ಪಡೆಯಿರಿ. ಇವತ್ತು ತುಂಬ ಅನುಕೂಲವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಒಂದಷ್ಟು ಜನಕ್ಕೆ ಅಧಿಕವಾದಂಥ ಬೆನ್ನೋವು ಕಾಣಿಸುತ್ತೆ, ವಾಹನದಲ್ಲಿ ಸಣ್ಣಪುಟ್ಟ ಪೆಟ್ಟಾಗುತ್ತೆ. ಆದರೆ ಇವತ್ತಿನ ದಿವಸ ಮಾತ್ರ ದೇವರು ನಿಮ್ಮನ್ನು ಕೈ ಹಿಡಿದು ನಡೆಸುವಂಥ ಯೋಗ ಫಲವೂ ನಿಮ್ಮೊಂದಿಗಿದೆ. ಇವತ್ತು ಮಧ್ಯಾಹ್ನ ಒಂದಷ್ಟು ಸಿಹಿ ಪದಾರ್ಥವನ್ನೇ ಊಟ ಮಾಡ್ತೀರಿ. ಹಸಿದ ವ್ಯಕ್ತಿಗಳಿಗೆ ಅನ್ನವನ್ನು ಉಣಬಡಿಸಬೇಕು ಎಂಬತಕ್ಕಂಥ ಚಿಂತನೆಯಲ್ಲಿರ್ತೀರಿ. ಜಲಚರಗಳಿಗೆ, ಪ್ರಾಣಿ ಪಕ್ಷಿಗಳಿಗೆ, ದನಕರುಗಳಿಗೆ, ನಿಮ್ಮ ಕೈಲಾದಷ್ಟು ಪ್ರಾಣಿ ಪಕ್ಷಿಗಳಿಗೆ ಒಂದಷ್ಟು ಸೇವೆಯನ್ನು ಮಾಡಿ ಖಂಡಿತ ಒಳಿತನ್ನು ಸಿದ್ಧಿಪಡಿಸ್ಕೊಳ್ತೀರಿ ತುಲಾರಾಶಿಯವರು. ಇನ್ನು ವೃಶ್ಚಿಕ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಇವತ್ತು ತಾವು ಅಂದುಕೊಂಡಷ್ಟು ಮಟ್ಟಿಗೆ ಲಾಭ ಅಂತ ನಿಮಗೆ, ಆದರೆ ಲಾಭಕ್ಕಿಂತ ನಷ್ಟವೇ ಆಗ್ತಾ ಇರುತ್ತೆ. ಮನಸ್ಸು ನೆಮ್ಮದಿ ಇರೋದಿಲ್ಲ, ಚಂಚಲತೆ ಇರುತ್ತೆ. ನಿಮಗೆ ಸಿಗುವಂಥ ಸ್ಥಾನಮಾನದಲ್ಲಿ ಎಲ್ಲೋ ಒಂದು ಕಡೆ ಧಕ್ಕೆ ಆಗ್ತಿದೆಯೇನೋ ಅನ್ನುವಂಥ ಮನಸ್ಸು ಚಂಚಲತೆಯಿಂದ ಕೂಡುತ್ತೆ. ಇವತ್ತಿನ ದಿವಸ ಎಲ್ಲವೂ ಲಾಭ, ಎಲ್ಲವೂ ಸರಿ ಅಂತ ನೀವು ತಿಳ್ಕೊಂಡ್ರೆ ಅಲ್ಲೇ ಎಡುವಂಥ ಪರಿಸ್ಥಿತಿ ಆಗುತ್ತೆ. ಸಣ್ಣ ಮಕ್ಕಳಿಂದ ವಯಸ್ಸಾಗಿರ್ತಕ್ಕಂಥ ಹಿರಿಯರವರೆಗೂ ಒಂಟಿತನ ನಿಮ್ಮನ್ನು ಬಾಧಿಸುತ್ತೆ. ಆದರೆ ದೇವರು ನಿಮಗೆ ಕೊಡಬೇಕಾಗಿರತಕ್ಕಂಥ ಸ್ಥಾನಮಾನ, ನಿಮಗಿರ್ತಕ್ಕಂಥ ವರ್ಚಸ್ಸು, ನಿಮ್ಮ ತೇಜಸ್ಸು ನಿಮಗೆ ಅರಿವಿಲ್ಲದಂಥ ರೀತಿಯಲ್ಲೇ ಭಗವಂತನ ಕೃಪೆಯಿಂದ ಇದೆ. ಆದರೆ ಮನುಷ್ಯನಿಗೆ ಗ್ರಹಗತಿಗಳು ಸರಿಯಿಲ್ಲ ಅಂದಾಗ ಯಾವುದೇ ಸುಂದರವಾದ ಬದುಕಿದ್ದರೂ ಆ ಬದುಕು ನಂದಲ್ವೇನೋ ಎಂಬಂಥ ರೀತಿ ಭಾಸವಾಗ್ತಾ ಇರುತ್ತೆ. ಆದರೆ ಇವತ್ತು ತುಂಬ ಎಚ್ಚರಿಕೆ ಬೇಕು. ಯಾರೊಬ್ಬರೊಂದಿಗೆ ವ್ಯವಹರಿಸಬೇಕಾದ್ರೂ ಮತ್ತೊಬ್ಬರ ಸಹಾಯ ಬೇಕು. ನಿಮಗೆ ಎಲ್ಲ ಕಡೆಯಿಂದಲೂ ಶಕ್ತಿ ಇದ್ದರೂ ಆ ಶಕ್ತಿಯಲ್ಲಿ ಏನೋ ಒಂದು ಅಡಚಣೆ ಉಂಟಾಗುತ್ತೆ, ಸಮಸ್ಯೆ ಎದುರಾಗುತ್ತೆ ಅಂದರೆ ಸಾಧ್ಯವಾದಷ್ಟು ಎಚ್ಚರಿಕೆಯ ನಡೆ ಇಟ್ಕೊಂಡ್ರೆ ಖಂಡಿತ ಒಳಿತಾಗುತ್ತೆ. ಇವತ್ತಿನ ಆಹಾರ ಪದ್ಧತಿ, ಇವತ್ತಿನ ಕೆಲಸ, ಇವತ್ತಿನ ಉದ್ಯೋಗದಲ್ಲಿ ಒಂದಷ್ಟು ಲಾಭ, ಇದೆಲ್ಲವನ್ನು ಸಹಿತ ನೀವು ಅಧಿಕವಾಗಿ ಕಾಣಬೇಕಾದ್ರೆ ನಿಮ್ಮ ಕುಟುಂಬದ ಹಿರಿಯರೊಂದಿಗೆ ಕೂತು ಮಾತಾಡುವಂಥದ್ದು, ನೀವು ನಂಬಿರ್ತಕ್ಕಂಥ ದೈವದ ಆರಾಧನೆ ನಡೆಸ್ತಕ್ಕಂಥದ್ದು, ಬೇವಿನ ವೃಕ್ಷಕ್ಕೆ ಒಂದಷ್ಟು ನೀರುಣಿಸಿ ನೀವು ಪ್ರಾರ್ಥನೆ ಮಾಡ್ತಕ್ಕಂಥದ್ದು ಮಾಡಿದ್ರೆ ಮತ್ತಷ್ಟು ಲಾಭವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ವೃಶ್ಚಿಕ ರಾಶಿವರೆಗೂ ಕೂಡ ಇರತಕ್ಕಂಥ ರಾಶಿ ಫಲಗಳನ್ನು ತಿಳ್ಕೊಂಡಿದ್ದೇವೆ. ಇನ್ನುಳಿರ್ತಕ್ಕಂಥ ರಾಶಿಗಳನ್ನು ಗುರುಗಳು ಮುಂದಿನ ಭಾಗದಲ್ಲಿ ತಿಳಿಸ್ತಾ ಹೋಗ್ತಾರೆ. ಇನ್ನು ಈಗ ಕಾರ್ಯಕ್ರಮದಲ್ಲಿ ಮತ್ತೊಂದು ಕರೆ ಸಿದ್ಧವಾಗಿದೆ, ಬನ್ನಿ ಸ್ವೀಕರಿಸೋಣ. ಹಲೋ
ಹಲೋ. ಅಮ್ಮ ನಮಸ್ತೆ, ಚೆನ್ನಾಗಿದ್ದೀರಾ? ಹಾ, ಆರಾಮಿದ್ದೀನಿ. ನೀವು ಆರಾಮ? ಹಾಂ ಆರಾಮಿದ್ದೀನಿ ತಾಯಿ. ಎಲ್ಲಿಂದ ಕರೆ ಮಾಡ್ತಿದ್ದೀರಮ್ಮ? ನಾವು ಬಿಜಾಪುರದಿಂದ ಸರ್. ಬಿಜಾಪುರದಿಂದ. ಅಮ್ಮ ತಮ್ಮ ಹೆಸರು ತಿಳ್ಕೊಬೋದಾ? ಹೌದು. ಏನಮ್ಮ ತಮ್ಮ ಹೆಸರು? ನಾ ಸಂಗೀತ ಅಂತ ಹೇಳಿ. ಅಮ್ಮ ನಾ ಸಂಗೀತ ಅಂತ ಹೇಳ್ರಿ. ಸಂಗೀತ ಅಂತ ಹೇಳಿ. ಅಮ್ಮ ಸ್ವಲ್ಪ ಸ್ಪಷ್ಟವಾಗಿ ಮಾತಾಡಿ, ತುಂಬ ಡಿಸ್ಟರ್ಬೆನ್ಸ್ ಇದೆ ನಿಮ್ಮ ವಾಯ್ಸು. ಗುರುಜಿ ನಮ್ಮ ಜೊತೆ ಇದ್ದಾರಮ್ಮ, ಮಾತಾಡಿ ತಾಯಿ. ಹ್ಞೂ. ಹಲೋ. ಹಲೋ, ನಮಸ್ತೆ ಗುರುಜಿ. ನಮಸ್ತೆ ತಾಯಿ, ಹೇಳಮ್ಮ. ಆರಾಮಿದ್ದೀರಿ? ಚೆನ್ನಾಗಿದ್ದೀನಿ ತಾಯಿ, ಹೇಳಮ್ಮ. ನಾ 2 ಹೆಣ್ಣು ಮಕ್ಕಳು ಅದಾವ್ರಿ. 2 ಮಕ್ಕಳಿಗೆ ಒಂದು ಸ್ವಲ್ಪ ಜಳಜಳಕತ್ತಿತ್ರಿ. 2 ಗಂಡು ಮಕ್ಕಳಿಗೆ ಕಣ್ಣಿನಂತೆ ಒಂದು ಸ್ವಲ್ಪ ಬೆಳಗ್ಗೆ ಆಕತಿ, ಬಿಳಿ ಮಚ್ಚಿ. ಒಬ್ಬಳಿಗೆ ಕಣ್ಣಿನಂತೆ ಆಕೈತ್ರಿ, ಹೊಕ್ಕತ್ರಿ, ಹೊಳ್ಳಿ ಮತ್ ಬರ್ತೈತಿ. ದೊಡ್ಡವಳಿಗ್ರಿ. ಸಣ್ಣವಳಿಗೆ ಏನೈತ್ರಿ, ಒಂದ್ ಸ್ವಲ್ಪ ಹೊಟ್ಟಿ ಮೇಲೆ ಒಂದ್ ಇಟ್ಟಿಟ ಒಂದು ಬಟ್ನಟ್ 1-4 ಆಗೈತ್ರಿ. ಒಂದ್ ಸ್ವಲ್ಪ ಹಿಂದ್ ಒಂದ್ ಸ್ವಲ್ಪ ಆಗೈತ್ರಿ. 2 ಮಕ್ಕಳಿಗೂ ಸಮಸ್ಯೆ ಕಾಣಿಸ್ತಾ ಇದೆ. ಹ್ಞೂ. ನಿಮ್ಮದು ಸಂಬಂಧದಲ್ಲಿ ಮದುವೆ ಆಗಿದ್ದೀರಾ, ಹೊಸ ಸಂಬಂಧನ? ಇಲ್ರಿ, ಹೊಸ ಸಂಬಂಧ ರೀ. ಹೊಸ ಸಂಬಂಧ ಅಂದರೆ ಹೀಗೆ ಯಾಕೆ ಆಗ್ತಾ ಇದೆ? ಏನ ಗುರುಜಿ, 2 ಹೆಣ್ ಮಕ್ಕಳಿಗೆ ಆಗ್ತರಿ, ಸಾಡ್ಲಾಗ್ತೈತ್ರಿ ಗುರುಜಿ. ನಿಮ್ಗೆ ನಮ್ಮ ಮನೆಯವ್ರು ತಿಳ್ಕೊಂಡಾರಿ ಗುರುಜಿ. 2 ಹೆಣ್ಣು ಮಕ್ಕಳಮ್ಮ? ಹ್ಞೂ ರೀ, 2 ಹೆಣ್ಣು ಮಕ್ಕಳ್ರಿ, 1 ಗಂಡಸ್ ಮಗ ಅದಾನ್ರಿ. ಹಾಂ, ಇರಲಿ, ಚಿಂತೆ ಮಾಡಬೇಡಿ. ಫಸ್ಟು ಆರೋಗ್ಯದ ಕಡೆ ಒಂದಷ್ಟು ಗಮನ ಬೇಕು. ಯಾಕೆಂದರೆ ಇವತ್ತಿನ ಕಾಲ ಪರಿಸ್ಥಿತಿ ಯಾವ ಸಮಸ್ಯೆ ಹೇಗೋಗಿ ಎಲ್ಲಿ ತಿರ್ಕೊಳ್ಳುತ್ತೋ, ಹೇಗೆ ತಿರುಗುತ್ತೋ ಹೇಳೋಕ್ಕಾಗಲ್ಲ. ಯಾಕೆಂದರೆ ಇವತ್ತಿನ ಆಹಾರ ಪದ್ಧತಿಗಳು ಹಾಗೇ ಇದೆ, ಮನಸ್ಸಿಗೆ ನೆಮ್ಮದಿ ಇಲ್ಲದಂಥ ರೀತಿಯಲ್ಲಿರುತ್ತೆ. ಮತ್ತು ಯಾವುದೋ ನಾವು ಆಲೋಚನೆ ಮಾಡಿ ನಾವೇನೋ ಮೆಡಿಸಿನ್ ಕೊಟ್ಟರೆ ಇನ್ನೇನೋ ಸಮಸ್ಯೆ ಆಗ್ತಾ ಹೋಗುತ್ತೆ. ಹಾಗಾಗಿ ಒಂದಲ್ಲ 2 ಕಡೆ ಸರಿಯಾದ ರೀತಿ ಆಲೋಚನೆ ಮಾಡಿ ಸರಿಯಾದಂಥ ಮೆಡಿಸಿನ್ಸ್ ಕೊಟ್ಟು ಅದನ್ನು ಆಗಿಂದಾಗಲೇ ಬೇಗ ದೂರ ಆಗೋ ಥರ ಮಾಡಲಿ. ಆ ಇಬ್ಬರ ಹೆಸರೇನಮ್ಮ? ಅವ್ರಿಗೆ ಈಗ 5 ವರ್ಷ ಆಯ್ತ್ರಿ. ಅವ್ರಿಗೆ ಆಗಿರಿ, ಅದು ದೊಡ್ಡದಾಗಿಲ್ರಿ, ಅಷ್ಟೇ ಐತ್ರಿ. ಆದ್ರೆ ಹೊಕ್ಕೈತ್ರಿ, ಒಂದ್ ಸ್ವಲ್ಪ ಅಲೆವೇರೆ ಜಲ್ ಹಚ್ತೀನಲ್ರಿ, ಹೊಕ್ಕೈತ್ರಿ, ಹೊಳ್ ಬರ್ತೈತ್ರಿ ಅದು. ಇಲ್ಲ, ಏನೂ ಆಗೋದಿಲ್ಲ, ಬೇಗ ಕ್ಲಿಯರ್ ಆಗುತ್ತೆ, ಅನುಕೂಲ ಆಗುತ್ತೆ. ಅದಕ್ಕೆ ಪ್ರಾರಂಭದಲ್ಲೇ ಬೇಗ ಚಿಕ್ಕದಾಗಿದ್ದಾಗೆ ಅದನ್ನು ಕ್ಲಿಯರ್ ಮಾಡ್ಕೋಬೇಕು ನಾವು. ಅದಕ್ಕೆ ಸರಿಯಾದ ವೈದ್ಯರ ಸಲಹೆ ತೆಗೆದುಕೊಂಡು ಅದಕ್ಕೆ ಏನು ಔಷಧಿ ಕೊಡಬೇಕು ಅದು ಔಷಧಿ ಕೊಡಿ. ಮಕ್ಕಳ ಹೆಸರು ಹೇಳಿ. ಮಕ್ಕಳ ಜನ್ಮ ನಕ್ಷತ್ರ ಗೊತ್ತಾ? ನಕ್ಷತ್ರ ಏನು ಮಕ್ಕಳದು? ಒಬ್ಬಳ ಹೆಸರು ಖುಷಿ ಐತ್ರಿ, ಒಬ್ಬಳ ಹೆಸರು ಆರಾಧ್ಯ ಐತ್ರಿ. ಅವ್ರ ನಕ್ಷತ್ರ ಗೊತ್ತಾ? ರಾಶಿ ಗೊತ್ತಾ? ರಾಶಿ ಮಕರ ರಾಶಿ ರೀ. ನಕ್ಷತ್ರ ಚರಣ ಪುಷ್ಯ ನಕ್ಷತ್ರ ಐತಿ. ಮಕರ ರಾಶಿಗೆ ಪುಷ್ಯ ನಕ್ಷತ್ರ ಬರೋದಿಲ್ಲ. ಆದರೆ ಮಕರ ರಾಶಿ ಅಂತ ನೋಡೋದಾದರೆ ರಾಶ್ಯಾಧಿಪತಿ ಇರ್ತಕ್ಕಂಥದ್ದು ಈಗ ಅಷ್ಟು ಸರಿ ಇಲ್ಲ. ನಾನು ಪ್ರತಿನಿತ್ಯ ಹೇಳ್ತಾ ಬರ್ತಾ ಇದ್ದೀನಿ, ಮಕರ ರಾಶಿಯವರಿಗೆ ಯಾವಾಗ ಯಾವ ಸಮಸ್ಯೆ ಹೇಗೆ ಎದುರಾಗುತ್ತೋ ಅದು ಸಂಬಂಧ ಇಲ್ಲದಂಥ ರೀತಿಯಲ್ಲಿ ಬಂದು ಕೂತ್ಕೊಂಡು ನೋವು ಕೊಡ್ತಾನೆ ಇರುತ್ತೆ ಅಂತ. ಹಾಗೆ ಈ ಮಕರ ರಾಶಿಯವರಿಗೆ ಈಗ ಇರ್ತಕ್ಕಂಥ ಸಮಸ್ಯೆಗಳು ಇನ್ನೂ 1 ವರ್ಷ 3 ತಿಂಗಳ ತನಕ ಇಂಥದ್ದೇ ತೊಂದರೆಗಳಾಗ್ತಾ ಇರುತ್ತೆ. ಈ 1 ವರ್ಷ 3 ತಿಂಗಳಾದ ಮೇಲೆ ನೀವು ಯಾವ ಸಮಸ್ಯೆ ನೋಡ್ತಾ ಇದ್ದೀರೋ, ಯಾವ ಕಷ್ಟ ನಿಮ್ಮನ್ನು ಬೆನ್ನತ್ತಿದೆಯೋ ಆ ಕಷ್ಟಗಳ ಸಹಿತ ನಮಗಲ್ವೇನೋ, ನಮಗೆ ಗೊತ್ತೇ ಇಲ್ವೇನೋ ಅನ್ನೋ ಮಟ್ಟಿಗೆ ಹೊರಟೋಗುತ್ತೆ. ಭಯಪಡಬೇಡಿ, ಮಕರ ರಾಶಿ ಇದ್ದರೆ ಆದಷ್ಟು ಬೇಗ ಕ್ಲಿಯರ್ ಆಗುತ್ತೆ. ಇದಕ್ಕೆ ಸಂಬಂಧಪಟ್ಟಂಗೆ ಮಕ್ಕಳನ್ನು ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಕರ್ಕೊಂಡೋಗಿ ಅಲ್ಲಿ ಪ್ರಾರ್ಥನೆ ಮಾಡ್ಕೊಂಡು ಬರ್ತಾಯಿರಿ. ಹಾಗೆ ಪ್ರತಿ ಶನಿವಾರ ಹತ್ತಿರದಲ್ಲೆಲ್ಲ ಒಂದು ಬನ್ನಿ ವೃಕ್ಷ ಇದ್ದರೆ ಬನ್ನಿ ವೃಕ್ಷದ ಹತ್ರ ಒಂದು ದೀಪ ಹಚ್ಚಿ ನಮಸ್ಕಾರ ಮಾಡ್ಕೊಂಡು ಬನ್ನಿ. ಆದಷ್ಟು ಬೇಗ ಆರೋಗ್ಯವಂತರಾಗ್ತಾರೆ. ಒಳ್ಳೆಯದಾಗಲಿ. ಇನ್ನು ಬಹಳ ವಿಶೇಷವಾಗಿ ಇಂದಿನ ಭಾಗದಲ್ಲಿ ಗುರುಗಳು ವೃಶ್ಚಿಕ ರಾಶಿಯವರೆಗೂ ಕೂಡ ರಾಶಿ ಫಲಗಳನ್ನು ತಿಳಿಸ್ಕೊಟ್ಟಿದ್ದಾರೆ. ಇನ್ನು ಈಗ ಧನುರ್ ರಾಶಿಯಿಂದ ರಾಶಿ ಫಲಗಳನ್ನು ಮುಂದುವರಿಸಬೇಕು. ಗುರುಗಳೇ, ಧನುರ್ ರಾಶಿಯಿಂದ ರಾಶಿ ಫಲಗಳನ್ನು ಮುಂದುವರಿಸೋಣ. ಖಂಡಿತ. ಇನ್ನು ಧನುರ್ ರಾಶಿ. ಧನುರಾಶಿ ಧನುರ್ಲಗ್ನ. ಧನುರಾಶಿ ಧನುರ್ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಬುಧ ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ, ಗುರು ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು ನಿಮ್ಮ ಮನಸ್ಸಲ್ಲಿರ್ತಕ್ಕಂಥ ದ್ವಂದ್ವ ಚಿಂತನೆಗಳನ್ನು ದೂರ ಮಾಡ್ತಾ ಇವತ್ತು ಸಾಕಷ್ಟು ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗ ಫಲ ಇದೆ. ಮೊದಲೇ ಹುಣ್ಣಿಮೆ, ಬೆಳಕಿನ ದಿನ, ಅದರ ಮಧ್ಯದಲ್ಲಿ ಚಂದ್ರಗ್ರಹಣ. ನೀವು ಮಾಡುವಂತಹ ಅನುಷ್ಠಾನ, ಜಪ, ತಪ, ಹೋಮ, ಹವನ ಅಥವಾ ನಿಮ್ಮ ಯಶಸ್ಸಿಗಾಗಿ, ನಿಮ್ಮ ಕೆಲಸ ಕಾರ್ಯಗಳ ಕಾರ್ಯಸಿದ್ಧಿಗಾಗಿ ತಾವು ಯಾವ ದೇವರಲ್ಲಿ ಮೊರೆ ಹೋದರು, ಯಾವ ಒಂದು ದೇವತಾ ಅನುಷ್ಠಾನ ಮಾಡಿದ್ರು ಅಥವಾ ಯಾವ ಬೀಜಾಕ್ಷರಿ ಮಂತ್ರಗಳು, ಯಾವುದೇ ತಂತ್ರ ಮಂತ್ರ ಯಂತ್ರವನ್ನು ನೀವು ಸಿದ್ಧಿಪಡಿಸ್ಕೋಬೇಕಾದರೂ ಈ ಶುಭ ದಿನ ಶೀಘ್ರವಾಗಿ ಕಾರ್ಯಸಿದ್ಧಿ ಆಗುತ್ತೆ. ಹಾಗೆ ಇವತ್ತಿನ ದಿವಸ ಅಶ್ವತ್ಥನಾರಾಯಣನ ಸಾನ್ನಿಧ್ಯಕ್ಕೆ ಹೋಗಿ ಅಲ್ಲಿ ನೀವು ದೇವರ ಪ್ರಾರ್ಥನೆ ಮಾಡಿ ಒಂದಷ್ಟು ಕಾಲ ಆ ಅಶ್ವತ್ಥ ವೃಕ್ಷದ ಹತ್ರ ಕೂತು ಆ ನೆರಳಲ್ಲೇ ಕೂತು ಒಂದಷ್ಟು ಬೀಜಾಕ್ಷರಿ ಮಂತ್ರಗಳನ್ನು ಪಠನೆ ಮಾಡಿದ್ರೆ ಮತ್ತಷ್ಟು ಅದೃಷ್ಟವನ್ನು ಇವತ್ತು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಇದರ ಮಧ್ಯದಲ್ಲಿ ಕಪ್ಪು ಬಣ್ಣದ ಆಕಳಿಗೆ ನಿಮ್ಮ ಕೈಯಲ್ಲಿ ಆದಷ್ಟು ಗೋಗ್ರಾಸವನ್ನು ಕೊಟ್ಟು ಒಂದು ಪ್ರಾರ್ಥನೆ ಮಾಡಿ ಇನ್ನಷ್ಟು ಅದೃಷ್ಟವನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಅಂತಹ ಒಂದು ವಿಶೇಷವಾಗಿರ್ತಕ್ಕಂಥ ಈ ಶುಭ ದಿನ ಹೋಳಿ ಹುಣ್ಣಿಮೆ ಧನುರಾಶಿಯವರಿಗೆ ಒಂದು ಭಾಗ್ಯದ ದಿನ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಮಕರ ರಾಶಿ.
ಮಕರ ರಾಶಿ ಮಕರ ಲಗ್ನ. ಮಕರ ರಾಶಿ ಮಕರ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ, ಬುಧ ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಮಹತ್ತರವಾಗಿದ್ದು ಕೆಲಸ ಕಾರ್ಯಗಳಲ್ಲಿ ಸಾಕಷ್ಟು ಲಾಭವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ಮನಸ್ಸಿಗೆ ನೋವು ಉಂಟು ಮಾಡ್ಕೊಳ್ತಾ ಇರ್ತೀರಿ. ಬೇಡದ ವಿಚಾರಗಳನ್ನು ತಲೆಗೆ ಹಾಕ್ಕೊಳ್ತಾ ಇರ್ತೀರಿ. ಕಷ್ಟಗಳಂತಕ್ಕಂಥದ್ದು ಹೆಗಲೇ ಇರ್ತಾ ಇದೆಯೋ ಎಂಬಂಥ ರೀತಿ ಕಣ್ಣೀರು ಹಾಕ್ತಾ ಇರ್ತೀರಿ. ಆದರೆ ಯಾವುದೇ ಕಷ್ಟ ಬಂದರೂ ಮಂಜಿನಗಡ್ಡೆ ಥರ ಕರಗುವಂಥ ಕಾಲ ಇನ್ನೇನು ಸ್ವಲ್ಪ ದಿನದಲ್ಲೇ ಇದೆ. ಆದರೂ ಮಕರ ರಾಶಿ ಮಕರ ಲಗ್ನದಲ್ಲಿರ್ತಕ್ಕಂಥವ್ರು ಓಂ ಶಂ ಶನೈಶ್ಚರಾಯ ನಮಃ, ಓಂ ಶಂ ಶನೈಶ್ಚರಾಯ ನಮಃ, ಓಂ ಶಂ ಶನೈಶ್ಚರಾಯ ನಮಃ ಹೀಗೆ ಶನೈಶ್ಚರ ಮಂತ್ರವನ್ನು ನಿರಂತರ ಪಠನೆ ಮಾಡೋದ್ರಿಂದ ತುಂಬ ಅದೃಷ್ಟದ ಫಲವನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಹಾಗೆ ಇವತ್ತಿನ ದಿನ ತಾವು ಅಂದುಕೊಂಡಷ್ಟು ಲಾಭ ಸಿದ್ಧಿ ಆಗಬೇಕಾದ್ರೆ ಮನೆ ದೇವರ ಪ್ರಾರ್ಥನೆ, ಹನುಮನ ಆರಾಧನೆ. ಮನೋಜವಂ ಮಾರುತತುಲ್ಯ ವೇಗಂ ಜಿತೇಂದ್ರಿಯಂ ಬುದ್ಧಿಮತಾಂ ವರಿಷ್ಠಂ ವಾತಾತ್ಮಜಂ ವಾನರದು ಮುಖ್ಯಂ ಶ್ರೀರಾಮದೂತಂ ಶಿರಸಾನಮಾಮಿ. ಹನುಮನಿಗೆ ವಿಶೇಷವಾದಂಥ ಮಾರುತಾತ್ಮಜ ಪ್ರಸನ್ನಾಂಜನೇಯ ಸ್ವಾಮಿಗೆ ಮಧು ಜೇನುತುಪ್ಪವನ್ನು ನೈವೇದ್ಯ ಮಾಡಿ ಆ ಜೇನುತುಪ್ಪದ ಒಂದೆರಡು ಹನಿಯನ್ನು ತಾವು ಪ್ರಸಾದದಲ್ಲಿ ತೆಗೆದುಕೊಂಡ್ರೆ ಆರೋಗ್ಯ ವೃದ್ಧಿ ಆಗುತ್ತೆ, ಆರ್ಥಿಕ ಪರಿಸ್ಥಿತಿ ಅಭಿವೃದ್ಧಿ ಆಗುತ್ತೆ, ಇರ್ತಕ್ಕಂಥ ದೋಷಗಳಿಂದ ತಾವು ಮುಕ್ತರಾಗುವಂಥ ರೀತಿಯಲ್ಲಿರುತ್ತೆ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಕುಂಭರಾಶಿ. ಕುಂಭರಾಶಿ ಕುಂಭಲಗ್ನ. ಕುಂಭರಾಶಿ ಕುಂಭಲಗ್ನದಲ್ಲಿರ್ತಕ್ಕಂಥವ್ರಿಗೆ ಬುಧನ ಆಸ್ಥಾನ ಚೆನ್ನಾಗಿದ್ದು ಗುರುವಿನ ಅನುಗ್ರಹ ಇದೆ. ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗ ಫಲ ಇದೆ. ಫಲಾಫಲಗಳಲ್ಲಿ ಚಂದ್ರ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿರೋದ್ರಿಂದ ತಮ್ಮ ಮನಸ್ಸಾ ಇಚ್ಛೆ ತಾವು ಏನು ಅಂದುಕೊಂಡಿದ್ರೋ ಅಂದುಕೊಂಡಷ್ಟು ಲಾಭವನ್ನು ಗಳಿಸ್ತೀರಿ. ಆದರೆ ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ಮೂಗಿಂತುದೆಯಲ್ಲಿ ಕೋಪ ಮಾಡ್ಕೊಳ್ತೀರಿ. ಕೋಪದಿಂದ ಏನೂ ಸಾಧನೆ ಮಾಡ್ಕೊಳ್ಳಿಕ್ಕಾಗೋದಿಲ್ಲ. ಆದಷ್ಟು ಹಸನ್ಮುಖಿಯಾಗಿರಿ. ಬರುವಂಥ ಸಮಸ್ಯೆಗಳು ಏನೇ ಬೆಟ್ಟದಷ್ಟು ಬಂದರೂ ಮಂಜಿನಗಡ್ಡೆ ಥರ ಕರಗುವಂತಹ ದಿನ ಇವತ್ತು ಹುಣ್ಣಿಮೆಯ ದಿನ. ಹಾಗಾಗಿ ನೀವು ನಂಬಿರ್ತಕ್ಕಂಥ ದೈವದ ಆರಾಧನೆ ಮಾಡಿ ದೇವರ ಮಹಾಪ್ರಸಾದವನ್ನು ತಾವು ಸ್ವೀಕರಿಸಿದ್ದೆ ಆದರೆ ಖಂಡಿತ ಒಳ್ಳೆಯ ಫಲವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಅದರ ಮಧ್ಯದಲ್ಲಿ ಗಿಡ ಮರಗಳಿಗೋ, ಪ್ರಾಣಿ ಪಕ್ಷಿಗಳಿಗೋ, ದನಕರುಗಳಿಗೋ ಅಥವಾ ನಿರ್ಗತಿಕರಿಗೋ, ತುಂಬ ಬಡತನದ ರೇಖೆಯಲ್ಲಿರ್ತಕ್ಕಂಥವ್ರಿಗೋ ನಿಮ್ಮ ಕೈಲಾದಷ್ಟು ಒಂದಿಷ್ಟು ಸಹಾಯವನ್ನು ಮಾಡಿ. ಸಹಾಯವನ್ನು ಮಾಡುವಾಗ ಅದು ದೇವರ ಸೇವೆ ಅಂತ ತಿಳ್ಕೊಳ್ಳಿ. ಯಾಕೆಂದರೆ ಆಗಿಂದಾಗಲೇ ನೀವು ಸಹಾಯ ಮಾಡಿದ ತಕ್ಷಣ ಹಿಂದಲೇ ನಿಮಗೆ ಫಲ ಸಿಗೋದಿಲ್ಲ. ಆದರೆ ಸಹಾಯ ಮಾಡುವಾಗ ಅಥವಾ ನೀವೇನಾದ್ರು ದಾನ ಧರ್ಮ ಮಾಡುವಾಗ ಇದು ಭಗವಂತನ ಸೇವೆ ಮಾಡ್ತಿದ್ದೀನಿ ಅಂತ ಮನಸ್ಸಲ್ಲಿ ಸಂಕಲ್ಪ ಮಾಡಿದ್ರೆ ಅದರ ಫಲವನ್ನು, ಅದರ ಪ್ರತಿಫಲವನ್ನು ಅತಿ ಶೀಘ್ರದಲ್ಲೇ ಸಿದ್ಧಿಪಡಿಸ್ಕೊಳ್ತೀರಿ. ಅದರಲ್ಲೂ ಕುಂಭರಾಶಿಯಲ್ಲಿರ್ತಕ್ಕಂಥ ಹೆಣ್ಣುಮಕ್ಕಳು ಮಾತ್ರ ಮಾತು ಕಡಿಮೆ ಮಾಡಿ ಆದಷ್ಟು ಮೌನದಿಂದಿರಿ, ನಗನಗ್ತಾ ಇರಿ. ನಿಮ್ಮ ಮುಖದಲ್ಲಿ ಯಾವುದೇ ತರಹ ಬೇರೆ ಭಾವನೆಗಳು ವ್ಯಕ್ತಪಡಿಸ್ತೀರಾ ಹಸನ್ಮುಖಿಯಾಗಿ ಆ ನಗುಮುಖ ಇದ್ದರೆ ಖಂಡಿತ ಒಳ್ಳೆಯ ಫಲವನ್ನು ಇವತ್ತು ಸಿದ್ಧಿಪಡಿಸ್ಕೊಳ್ತೀರಿ. ಇವತ್ತು ಸಂಧ್ಯಾಕಾಲ 4ರಿಂದ 6:20 ತನಕ ಕುಂಭರಾಶಿಯವರು ಸಂಧ್ಯಾಕಾಲದ 4ರಿಂದ 6:20 ಈ ಸಮಯದಲ್ಲಿ ಒಂದು ದೇವಿಯನ್ನು ಪ್ರಾರ್ಥನೆ ಮಾಡ್ತಾ ಸರ್ವಮಂಗಳ ಮಾಂಗಲ್ಯೆ ಶಿವೇ ಸರ್ವಾರ್ಥ ಸಾಧಿಕೆ ಶರಣ್ಯೆ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ ಹೀಗೆ ದೇವಿಯನ್ನು ಆರಾಧನೆ ಮಾಡೋದ್ರಿಂದ ಮತ್ತಷ್ಟು ವಿಶೇಷವಾದಂತಹ ಅದೃಷ್ಟದ ಫಲವನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಮೀನರಾಶಿ. ಮೀನರಾಶಿ ಮೀನಲಗ್ನ. ಮೀನರಾಶಿ ಮೀನಲಗ್ನದಲ್ಲಿರ್ತಕ್ಕಂಥವರು ಆರೋಗ್ಯ, ವ್ಯವಹಾರ, ಕೆಲಸ ಕಾರ್ಯಗಳು ಎಲ್ಲ ಕಡೆಯಿಂದಲೂ ಸಮಸ್ಯೆ ಎಂಬತಕ್ಕಂಥ ಸೆರೆಮಾಲೆ ನಿಮ್ಮನ್ನು ಬಿಡದಿರ ಬಾಧಿಸುತ್ತೆ. ಆದರೆ ಇಂತಹ ಸಮಸ್ಯೆ ಇದ್ದಾಗ, ಇಂಥ ತೊಂದರೆಗಳೆದುರಾದಾಗ ಇವತ್ತು ಹುಣ್ಣಿಮೆ ಆದ್ದರಿಂದ ಲಲಿತಾ ರಾಜರಾಜೇಶ್ವರಿಯ ಸಹಸ್ರನಾಮ ಅಂದರೆ ಲಲಿತಾ ಸಹಸ್ರನಾಮ, ದುರ್ಗಾ ಸಪ್ತಶತಿ, ದೇವಿ ಖಡ್ಗಮಾಲ ಅಥವಾ ಶಿವಾಷ್ಟೋತ್ರ, ವಿಶೇಷವಾಗಿರ್ತಕ್ಕಂತಹ ಒಂದು ಲಕ್ಷ್ಮಿಯ ಸ್ತೋತ್ರ, ಹೀಗೆ ದೇವರ ಒಂದು ಅರ್ಚನಾ ಸಂಕಲ್ಪವನ್ನು ಮಾಡಿಸಿ ಅಥವಾ ನಿಮಗೆ ಸಾಧ್ಯವಾದರೆ ನೀವೇ ಮಾಡಿ ಒಂದಷ್ಟು ಜೇನುತುಪ್ಪ, ಕಬ್ಬಿನ ಹಾಲು, ಬೆಲ್ಲ ಅಥವಾ ಸಿಹಿ ಪದಾರ್ಥ ಇಂತಹದ್ದನ್ನು ದೇವರ ಸಾನ್ನಿಧ್ಯದಲ್ಲಿ ನೈವೇದ್ಯ ಮಾಡಿ 4 ಜನ ಭಕ್ತರಿಗೆ ಹಂಚುವಂಥದ್ದು, ಮಕ್ಕಳಿಗೆ ಹಂಚುವಂಥ ಕೆಲಸ ಮಾಡಿದ್ರೆ ನಿಮ್ಮಲ್ಲಿ ತುಂಬ ಬದಲಾವಣೆ ತಂದುಕೊಳ್ತೀರಿ. ನೀವು ನೀವು ಉಡುವಂಥ ಯಾವುದೇ ವಸ್ತ್ರಗಳಾದರೂ ನಿಮ್ಮ ಉಡುಗೆ ತೊಡುಗೆಗಳಲ್ಲಿ ಲಾಭವೂ ಇದೆ, ನಷ್ಟವೂ ಇದೆ. ಆದರೆ ಇದನ್ನು ಸರಿಯಾದ ರೀತಿ ಅರ್ಥೈಸ್ಕೊಂಡು ನಡೆದರೆ ಮಾತ್ರ ಅದರ ಫಲಗಳು ಸಿಗ್ತಕ್ಕಂಥದ್ದಾಗತ್ತೆ. ಇವತ್ತು ವಾರದ ಮೊದಲನೇ ದಿವಸ ಆದ್ದರಿಂದ ಯಾರು ಏನೇ ಕೊಟ್ಟು ತೆಗೆದುಕೊಳ್ತಕ್ಕಂಥದ್ದಾಗಲಿ ಅಥವಾ ಒಬ್ಬರಿಗೆ ಮಾತು ಕೊಡ್ತಕ್ಕಂಥದ್ದು, ಒಂದು ಅನುಕೂಲವಾಗಿ ಸಿದ್ಧಿಪಡಿಸುವಂಥದ್ದು ಅಥವಾ ನಿಮ್ಮ ಅನುಕೂಲಕ್ಕೆ ಬೇಕಾದಂಥ ರೀತಿ ನಿಮ್ಮ ನಡವಳಿಕೆ ಆಗುವಂಥದ್ದು ಎಲ್ಲವೂ ಸಹಿತ ಕಂಡು ಕಾಣದಂಥ ರೀತಿಯಲ್ಲಿರುತ್ತೆ. ಇವತ್ತು ಸಂಧ್ಯಾಕಾಲ ತಪ್ಪದೇರ 6ರಿಂದ 7:20 ಅಂದರೆ ಒಳ್ಳೆ ಗೋಧೂಳಿ ಲಗ್ನ. ಆ ಲಗ್ನದಲ್ಲಿ ಕಂದು ಬಣ್ಣದ ಗೋವನ್ನು ಮುಟ್ಟಿ ನಮಸ್ಕಾರ ಮಾಡಿ ಗೋವಿಗಿಷ್ಟು ಗೋಗ್ರಾಸ ಕೊಟ್ಟಿದ್ದೆ ಆದರೆ ಮತ್ತಷ್ಟು ಅದೃಷ್ಟವನ್ನು ನಿಮ್ಮ ರಾಶಿ ಫಲದಲ್ಲಿ ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ತಂತ್ರಸಾರಕ್ಕೆ ಪ್ರಧಾನವಾಗಿ ನಾನು 3 ಎಲೆಗಳನ್ನು ಹೇಳಿದ್ದೆ. 3ರಲ್ಲಿ ಯಾವುದು ಸರಿಯೋ ಅದು ನಿಮ್ಮ ಅನುಕೂಲ ಸಿಗುವಂಥದ್ದನ್ನೇ ತೊಗೊಂಡು ಬನ್ನಿ ಅಂತ ಹೇಳಿದ್ದೆ. ನಾವು ಬಾಳೆ ಎಲೆಯನ್ನು ತಂದಿದ್ದೀವಿ. ತಾವು ಬಾಳೆ ಎಲೆ ಆದರೂ ಸರಿ, ಬಿಳಿ ಎಕ್ಕದೆಲೆ ಆದರೂ ಸರಿ, ಅಥವಾ ಊಟದೆಲೆ ಅಂತ ಬರುತ್ತಲ್ಲ ಮುತ್ತುಗದೆಲೆ, ಆ ಮುತ್ತುಗದೆಲೆ ಆದರೂ ಸರಿ. ಬಿಳಿ ಎಕ್ಕ, ಬಾಳೆ, ಮುತ್ತುಗದೆಲೆ ಅಂತೂ ಭಾಳ ಅದ್ಭುತವಾಗಿ ಕೆಲಸ ಮಾಡುತ್ತೆ. ಬಾಳೆ ಎಲೆಗಿನ್ನ ಒಂದು ಪಟ್ಟು ಹೆಚ್ಚಾಗಿ ಕೆಲಸ ಮಾಡ್ತಕ್ಕಂಥದ್ದು ಮುತ್ತುಗನೇ. ಯಾಕೆಂದರೆ ಮುತ್ತುಗದೆಲೆಗೆ ಅಂಥದ್ದೊಂದು ಶಕ್ತಿ ಇದೆ. ತಂತ್ರಸಾರಗಳಲ್ಲಿ
ಹೆಚ್ಚು ಕೆಲಸ ಮಾಡುವಂತಹದ್ದು ಬಿಳಿ ಎಕ್ಕದೆಲೆ. ಆದರೆ ಬಿಳಿ ಎಕ್ಕ ಯಾವಾಗೂ ನಾವು ಉಪಯೋಗಿಸ್ತಾ ಇರ್ತೀವಿ. ನಮ್ಮ ಸುತ್ತಮುತ್ತ ಪರಿಸರದಲ್ಲಿ ಒಂದು ಗಿಡ ಇದ್ದಾಗ ಆ ಗಿಡಕ್ಕೆ ಎಲ್ಲರೂ ಹೋಗಿ ಕೈ ಇಟ್ಟರೆ ಎಲೆಗಳು ಸಿಗೋಲ್ಲ. ಅಂತಹ ಪರಿಸ್ಥಿತಿನಲ್ಲಿ ಒಂದು ಬದಲಾವಣೆ ನಾವು ತರಬಹುದಾದರೆ ಆ ಬದಲಾವಣೆ ಅಂತಕ್ಕಂಥದ್ದು ಬಾಳೆ ಎಲೆ. ಯಾಕೆಂದರೆ ಬಾಳೆ ಎಲೆಗೆ ಕೊರತೆಯೂ ಇಲ್ಲ, ಅದು ಸಿಗೋದಿಲ್ಲಪ್ಪ ಅನ್ನೋ ಚಿಂತನೆಯೂ ಇಲ್ಲ, ಎಷ್ಟು ಬೇಕಾದರೂ ಸಿಗುತ್ತೆ. ಮೊದಲು ಸ್ಥಳವನ್ನು ನೀವೆಲ್ಲಿ ಕೂತ್ಕೊಂಡು ಮಾಡ್ತೀರಿ ಆ ಸ್ಥಳವನ್ನು ಶುದ್ಧಿ ಮಾಡಿ. ಸ್ಥಳ ಶುದ್ಧಿ ಆದ ನಂತರ ಮುಖ್ಯವಾಗಿ ನೀವು ಮಾಡಬೇಕಾದ್ದು, ಸ್ಥಳ ಶುದ್ಧಿ ಆದ ನಂತರ ಬಾಳೆ ಎಲೆ ಆಗಲಿ, ಮುತ್ತುಗದೆಲೆ ಆಗಲಿ, ಬಿಳಿ ಎಕ್ಕದೆಲೆ ಆಗಲಿ, ಬಿಳಿ ಎಕ್ಕ ಮುತ್ತುಗ ಇದನ್ನು ತಂದರೆ ಈ ಪ್ರಕಾರವಾಗಿ ಊಟದೆಲೆ ಥರ ನೀವೊಂದು ಊಟ ಕೂತ್ಕೊಂಡ್ರೆ ಅಥವಾ ಟಿಫನ್ ಕೂತ್ಕೊಂಡ್ರೆ ಎಷ್ಟು ಬೇಕಾಗುತ್ತೋ ಅಷ್ಟು ಪ್ರಮಾಣದ ಒಂದು ಗುಂಡದಾದಂತಹ ಎಲೆಯನ್ನು ತಾವು ನಿರ್ಮಾಣ ಮಾಡ್ಕೋಬೇಕು, ಅಂದರೆ ಸಿದ್ಧಿ ಮಾಡ್ಕೋಬೇಕು. ಅಂದರೆ ಕಡ್ಡಿಗಳ ಸಹಾಯದಿಂದ ಊಟದೆಲೆ ಥರ ಹೊಲಿಬೇಕು. ಇಲ್ಲ ಲಕ್ಷಣವಾಗಿ ಬಾಳೆ ಎಲೆ ಸಿಗುತ್ತೆ ನಮಗೆ, ಒಂದು ಕುಡಿ ಕಟ್ ಮಾಡ್ಕೊಂಡು ಬಂದುಬಿಡ್ತೀವಿ ಅಂದರೆ ಕಟ್ ಮಾಡಿ ರೆಡಿ ಮಾಡಿಬಿಡಿ. ಇದು ನಾಳೆ ಮಾಡುವಂತಹದ್ದು, ಇವತ್ತಿಗಲ್ಲ. ಆದರೆ ನಾನು ಕ್ರಮ ತೋರಿಸ್ಕೊಡ್ತಾ ಇದ್ದೀನಿ. ಸ್ಥಳ ಶುದ್ಧಿಯಾಗಿದೆ, ಇದರ ಕ್ರಮವನ್ನು ತಾವು ನೋಡ್ತಾ ಇದ್ದೀರಿ. ಹೀಗೆ ಎಲ್ಲವೂ ಒಂದಷ್ಟು ವ್ಯವಸ್ಥಿತವಾಗಿ ನಾವು ರೆಡಿ ಮಾಡಿಟ್ಕೊಳ್ಬೇಕು. ಆ ರೆಡಿ ಮಾಡಿಟ್ಕೊಂಡ್ರೆ ಬಹಳ ಅದ್ಭುತವಾಗಿರ್ತಕ್ಕಂಥದ್ದಾಗತ್ತೆ. ಹೆಣ್ಣುಮಕ್ಕಳು ನೀವಂತೂ ಶುದ್ಧಿನಲ್ಲಿ ಏನು ಎರಡನೇ ಮಾತಿಲ್ಲ, ಎಲ್ಲವೂ ಲಕ್ಷಣವಾಗಿ ಮಾಡ್ತೀರಿ. ಎಣ್ಣೆ ಆಗಲಿ ಅಥವಾ ನೀರಾಗಲಿ ಎಲೆ ಮೇಲೆ ಬಿದ್ದಿರಬಾರ್ದು. ಉದ್ದೇಶ ಯಾವುದೂ ತೊಂದರೆ ಆಗಬಾರ್ದು ಅಂತ. ನೋಡಿ, ಹೀಗೆ ಅಚ್ಚುಕಟ್ಟಾಗಿ ಒಂದು ಎಲೆ. ಇನ್ನು ಎರಡನೇದು ಅಕ್ಕಿ ಹಿಟ್ಟು. ಇದರಲ್ಲಿ 2 ಕ್ರಮ ಅಂತ ನಾನು ಮೊದಲೇ ಹೇಳಿದ್ದೆ ನಿಮಗೆ. ಅಕ್ಕಿ ಹಿಟ್ಟು ಪುಡಿ ಹಿಟ್ಟಾದರೂ ಅಕ್ಕಿ ಹಿಟ್ಟನ್ನು ಚೆಲ್ಲಿ ಅದರ ಮೇಲೆ ಬೊಂಬೆಯನ್ನು ಬರಿತಕ್ಕಂತಹದ್ದು. ಇದಕ್ಕಿಂತ ಅದ್ಭುತವಾಗಿ ಕೆಲಸ ಮಾಡೋದು ಹೇಗೆ ಅಂದರೆ ಒಂದು ಬೊಂಬೆಯನ್ನು ತಯಾರು ಮಾಡೋಂಥದ್ದು. ಆದರೆ ಇಲ್ಲಿ ಈ ತಂತ್ರ ಮಾಡಿದ ಮೇಲೆ ಒಂದಷ್ಟು ಕಡೆ ಯೋಚನೆ ಮಾಡಬೇಕು ನಾವು. ಸಾಮಾನ್ಯಕ್ಕೆ ರಸ್ತೆಗಳಲ್ಲಿ ಅಥವಾ ಇದನ್ನು ತೊಗೊಂಡು ವಿಸರ್ಜನೆ ಆದಮೇಲೆ ಇದನ್ನು ಆಚೆ ಹಾಕ್ತಿರಲ್ಲ, ಹಾಕಿದಾದ ಮೇಲೆ ಆ ಬೊಂಬೆ ಏನಾದರೂ ಗಿಡ ಮರಗಳ ಹತ್ರ ಬಿದ್ದಿತ್ತು ಅಂದರೆ ಅದರ ಹತ್ರ ಯಾರೂ ಹೋಗೋದೇ ಇಲ್ಲ ಅಲ್ವಾ? ಗಾಬರಿ ಆಗತ್ತೆ. ಅದಕ್ಕೆ ನಾವೇನು ಮಾಡಬೇಕು, ಈ ಸರ್ತಿ ನಮ್ಮಿಂದ ಅದನ್ನು ಇನ್ನೊಬ್ಬರು ನೋಡೋರು ಭಯನೂ ಪಡಬಾರ್ದು. ನಾವು ರಕ್ಷಣೆ ಮಾಡ್ಕೋಬೇಕು. ಈ ಸಮಸ್ಯೆಯಿಂದ ನಾವು ಹೊರಗಡೆ ಬರಬೇಕು, ಬೇರೆ ಯಾರಿಗೂ ತೊಂದರೆ ಆಗಬಾರ್ದು. ಆನಂದ್ ಗುರೂಜಿಯವರು ಇವತ್ತೆಲ್ಲ ಮೊದಲಿಂದ ಹೇಳೋ ಮಾತೇ ಇದು. ನಮ್ಮ ಯಶಸ್ಸಿಗಾಗಿ ನಾವು ಮಾಡಿಕೊಳ್ಳುವಂಥ ತಂತ್ರಸಾರ ಅದು ಇನ್ನೊಬ್ಬರಿಗೆ ತೊಂದರೆ ಆಗಬಾರ್ದು. ಇನ್ನೊಬ್ಬರಿಗೆ ತೊಂದರೆ ಆಗದಿರೋ ಇರತಕ್ಕಂತಹ ಕ್ರಮಗಳನ್ನೇ ನಮ್ಮ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ ನಾವು ತಿಳಿಸುವಂಥದ್ದು. ಇದನ್ನು ನಮ್ಮ ಯಶಸ್ಸಿಗಾಗಿ ನಾವು ಮಾಡ್ಕೋಬೇಕೇ ವಿನಃ ನಾವು ಇದನ್ನು ಇನ್ನೊಬ್ಬರಿಗೆ ತೊಂದರೆ ಆಗೋ ಥರ, ಇನ್ನೊಬ್ಬರಿಗೆ ಇದರಿಂದ ಹಿಂಸೆ ಆಗೋ ಥರ, ಇನ್ನೊಬ್ಬರ ಮೇಲೆ ಮಾಡುವಂಥ ಕೆಟ್ಟ ದುಷ್ಟ ಪ್ರಯೋಗಗಳು ಅಥವಾ ತಂತ್ರಸಾರ ಅಂದರೆ ಅದು ನಾನು ಹೇಳೋದು ಇಲ್ಲ, ಅದು ನನ್ನ ಕ್ರಮದಲ್ಲಿ ಅದು ಬರೋದೂ ಇಲ್ಲ. ಹಾಗಾಗಿ ಒಂದು ಕೆಲಸ ಮಾಡೋಣ, ಇವತ್ತು ಪುತ್ತಳಿಕೆಯನ್ನು ತಯಾರು ಮಾಡೋಣ. ಇದರ ವಿಸರ್ಜನೆ ಮಾತ್ರ ಪಕ್ಕದಲ್ಲಿ ಒಂದು ಬಕೆಟ್ ಇಟ್ಕೊಳ್ಳಿ, ನೀರಿನ ಬಕೆಟು. ಆ ನೀರಿನ ಬಕೆಟ್ ಇಟ್ಕೊಂಡು ಬಕೆಟಲ್ಲಿ ಅದರೆಲ್ಲವನ್ನು ಸಹಿತ ಹಾಕ್ಬಿಡಿ. ಬಕೆಟಲ್ಲೇ ಹಾಕಿ ನೆಲವನ್ನು ಶುದ್ಧಿ ಮಾಡಿಬಿಡಿ. ಆ ಬಕೆಟಲ್ಲಿ ಹಾಕಿದಾಗ ಅದು ಕರಗಿ ಹೋಗುತ್ತೆ. ನೀರಲ್ಲಿ ಕರಗಿದ ಮೇಲೆ ತೊಗೊಂಡೋಗಿ ಎಲ್ಲ ಗಿಡದ ಮೇಲೆ ಚೆಲ್ಬಿಡ್ರಿ. ಅದು ಈಸಿ ಕೆಲಸ, ಯಾರಿಗೂ ತೊಂದರೆ ಆಗಲ್ಲ, ಯಾರಿಗೂ ಗೊತ್ತಾಗೋದಿಲ್ಲ. ನಿಮಗೆ ಯಶಸ್ಸಾಗುತ್ತೆ, ನಿಮ್ಮ ಕೆಲಸ ಏನು ಕಾರ್ಯಸಿದ್ಧಿ ಆಗಬೇಕು ಅದು ಆಗೋಗುತ್ತೆ. ಅದನ್ನು ಹೊರತುಪಡಿಸಿ ನೀವು ಬಕೆಟಲ್ಲಿ ನೀರು ಕಲಿಸ್ದಿರ ಈ ಬೊಂಬೆನ ನಾನು ಹೇಳೋ ಪ್ರಕಾರ ಈ ಥರ ಬೊಂಬೆ ಮಾಡಿ ತೊಗೊಂಡು ಚೆಲ್ಲಿದ್ರೆ ಖಂಡಿತ ಗೊತ್ತಿಲ್ಲ. ಅದೇ ಒರಿಜಿನಲ್ ಆಗಿ ನಿಮ್ಮ ಒಂದು ಪ್ರತಿಯಾದಂತಹ ಒಂದು ಬೊಂಬೆಯನ್ನು ತಯಾರು, ಅದರಲ್ಲೂ ಕೆಲವು ಕಲೆಗಾರಿದ್ದೀರಿ ನೀವೆಲ್ಲ. ನಿಮ್ಮ ಕಲೆ ಹೇಗಿದೆ ಅಂದರೆ ನಿಜಕ್ಕೂ ನಾನು ಹೀಗೆ ಕೂತಿದ್ರೆ ನನ್ನನ್ನೇ ಒಂದು ಚಿತ್ರ ಬಿಡಿಸುವಂಥವ್ರು ನೀವು. ಹಾಗೆ ಒಂದು ಸುಂದರವಾದ ವಿಗ್ರಹಗಳನ್ನು ಮಾಡುವಂಥವ್ರು. ಈ ಒಂದು ಬೊಂಬೆಯನ್ನು ಮಾಡುವಾಗ ಇದು ಹೀಗೇ ಮಾಡೋಣ ಗುರುಗಳು ಹೇಳಿದಾರಲ್ವ ಅಂದ್ಬಿಟ್ಟು ಕಣ್ಣು, ಮೂಗು, ಕೈ, ಕಾಲು ಎಲ್ಲವೂ ಸಹಿತ ತೀಡಿ ಅದರಲ್ಲೂ ಆ ಇಜ್ಜಲು ಪುಡಿ ಇದ್ದಾಗ ಸುತ್ತ ಹಾಕಿ ಅದನ್ನು ತೊಗೊಂಡೋಗಿ ಬಾಳೆಯಲ್ಲಿ ಹಾಗೆ ತೊಗೊಂಡೋಗಿ ಅದರ ಗಿಡ ಮರಗಳ ಹತ್ರ ಇಟ್ಟರೆ ಅದ್ರ ಹತ್ತಿರಕ್ಕೆ ಹೋಗ್ಬೇಕಾದ್ರೆ 7 ಬಂಡಿ ಭಯ ಆಗುತ್ತೆ. ಹಾಗೆ ನಮ್ಮಿಂದ ಇನ್ನೊಬ್ಬರಿಗೆ ಭಯ ಇಡಿಸೋದು ಬೇಡ. ಎಚ್ಚರಿಕೆಯಿಂದ ಮಾಡೋಣ, ಯಶಸ್ಸಿನ ಹಾದಿಯಲ್ಲಿ ನಡೆಯೋಣ. ನಾವು ಈ ತಂತ್ರಸಾರವನ್ನು ಮಾಡಿ ನಮ್ಮ ಯಶಸ್ಸಿಗೆ ನಾವು ದಾರಿ ನೋಡ್ಕೊಳ್ಳೋಣ. ಒಳ್ಳೆಯದಾಗಲಿ. ಇನ್ನು ಮುಖ್ಯ ಘಟ್ಟಕ್ಕೆ ಬಂದುಬಿಡೋಣ. ಸಮಯ ಹೋಗ್ತಾ ಇರುತ್ತೆ. ಸಮಯ ಬಹಳಷ್ಟು ಅಮೂಲ್ಯವಾಗಿರ್ತಕ್ಕಂಥದ್ದು. ಅಕ್ಕಿ ಹಿಟ್ಟನ್ನು ಮೇಲಿಂದ ತಳಭಾಗಕ್ಕೆ ಸ್ವಲ್ಪ ಪುಡಿಯಾಗಿ ಹಾಕೋಣ. ನಾವು ಸಹಿತ ಇಲ್ಲಿ ಬೊಂಬೆ ಮಾಡ್ತಾ ಇಲ್ಲ. ಬೊಂಬೆಯನ್ನು ಮಾಡೋ ಕ್ರಮ ಇನ್ನೊಂದಿದೆ, ಅದನ್ನು ಯಾವುದಾದ್ರು ಗ್ರಹಣ ಕಾಲದಲ್ಲಿ ನಾನು ತಿಳಿಸ್ಕೊಡ್ತೇನೆ ನಿಮಗೆ. ಈ ಕ್ರಮ ಚಿಕ್ಕದಾಗಿ ಚುಟುಕಾಗಿ ಯಾವುದೇ ಸಮಸ್ಯೆ ಇಲ್ದಿರ ಅಚ್ಚುಕಟ್ಟಾಗಿ ಮಾಡಿಕೊಳ್ಳುವ ಕ್ರಮ ಇದಾಗಿದೆ. ಹಾಗಾಗಿ ನೋಡಿ, ಅಕ್ಕಿ ಹಿಟ್ಟನ್ನ ಈಗ ಹಾಕ್ಕೊಡಿ. ಮೇಲಿಂದ ತಳಭಾಗದಲ್ಲಿ ಹಾಕಿ. ತಂತ್ರಸಾರಗಳಲ್ಲಿ ಯಾವತ್ತೂ ನಾವು ಕೆಲವು ವಿಚಾರಗಳಿದೆ. ಈ ದೇಹದ ಮೇಲೆ ಎಣ್ಣೆಯನ್ನು ಹಚ್ಚಿ ಮೈಕೈ ನೋವಾಗಿ ಎಣ್ಣೆ ಹಚ್ಚಬೇಕಾದ್ರೆ ಮೇಲಿಂದ ತಳಗೆ ಉಜ್ಜಬೇಕು ಅಂತ ಹೇಳ್ತಾರೆ. ತಳಗಿಂದ ಮೇಲೆ ರಿವರ್ಸ್ ಹೋಗಬಾರ್ದು. ಯಾಕೆಂದರೆ ನರನಾಡಿಗಳಲ್ಲಿ ರಕ್ತ ಚಲನೆ ಆಗುವಾಗ ಅದರ ಕ್ರಮ ಇದೆ. ಆ ಕ್ರಮ ಏನು ಹೇಳುತ್ತೋ ಅದನ್ನೇ ಮಾಡಬೇಕು.
ಹಾಗೆ ಇದು ಸಹಿತ ಮೇಲಿಂದ ತಳಭಾಗಕ್ಕೆ ಹಿಂಗೆ ಬರೋಣ. ಹೀಗೆ ಮಾಡುವಂಥದ್ದು ಬಹಳ ಉತ್ತಮ. ಇದಕ್ಕೆ ಒಂದು ಮಂತ್ರ ಇದೆ, ಬಟ್ ಮಂತ್ರವನ್ನು ನಾನು ಹೇಳ್ತಾ ಹೊರಟ್ರೆ ನಿಮಗೆ ಈ ತಂತ್ರಸಾರದ ಪೂರ್ಣವಾಗಿ ಹೇಳಲಿಕ್ಕೆ ಕಷ್ಟವಾಗುತ್ತೆ. ಅದರಿಂದ ಇದು ಮಾಡಿದ ಮೇಲೆ ಇದರ ಮಂತ್ರ ಯಾವುದು ಅಂತ ನಾನು ನಿಮಗೆ ತಿಳಿಸ್ಕೊಡ್ತೇನೆ. ಮೊದಲು ಅಕ್ಕಿ ಹಿಟ್ಟನ್ನು ಈ ಪ್ರಕಾರ ಹಾಕ್ಕೊಳ್ಳಿ. ಇದಾದ ನಂತರ ಇನ್ನು ಜೇನುತುಪ್ಪ ಅಂತಕ್ಕಂಥದ್ದು ಇದು ಬಹಳ ಮುಖ್ಯವಾಗಿ ಬೇಕಾಗುವಂಥದ್ದು. ಜೇನುತುಪ್ಪದಲ್ಲಿ ಅದರ ವಿಶೇಷತೆ, ಅದರ ಪವಾಡ ಇದೆಯಲ್ಲ, ಅದು ಸಾಮಾನ್ಯವಲ್ಲ. ಜೇನು 10,000 ಹೂಗಳ ಮಕರಂದವನ್ನು ಅದನ್ನು ಹೀರಿಕೊಂಡು ಒಂದು ಕಡೆ ಬಂದು ಶೇಖರಣೆ ಮಾಡುತ್ತೆ. ಅದನ್ನು ನಾವು ಸಂಗ್ರಹಣೆ ಮಾಡಿರ್ತೀವಿ. ಆದರೆ ಜೇನುತುಪ್ಪ ಆರೋಗ್ಯಕ್ಕೆ ಎಷ್ಟು ಮುಖ್ಯನೋ, ತಂತ್ರಸಾರಗಳಲ್ಲಿ ಅದರ ಒಂದು ತಂತ್ರಸಾರದಲ್ಲಿ ಅದು ಬಹಳ ದೊಡ್ಡ ಪ್ರಧಾನವಾದಂಥ ಪಾತ್ರವನ್ನು ತಗೊಳ್ಳುತ್ತೆ. ಹೃದಯದಲ್ಲಿ ಜೀವವನ್ನು ತುಂಬುವಂಥದ್ದು, ನರನಾಡಿಗಳಿಗೆ ಶಕ್ತಿಯನ್ನು ಕೊಡ್ತಕ್ಕಂಥದ್ದು. ತಂತ್ರಸಾರದಲ್ಲಿ ಯಾವ ತಂತ್ರವನ್ನು ಮಾಡಿದ್ರೂ ಆ ತಂತ್ರಕ್ಕೆ ತನ್ನದೇ ಆದಂಥ ಅರ್ಧ ಭಾಗದಷ್ಟು ಜೀವ ತುಂಬುವ ಕೆಲಸ ಒಂದು ಜೇನುತುಪ್ಪದಲ್ಲಿದೆ. ಇದಕ್ಕೆ ಮಂತ್ರ ಬೇಡ, ತಂತ್ರ ಬೇಡ. ಯಾವುದೇ ಬೊಂಬೆಗಳಿಗೆ ಆಗಲಿ, ಯಾವುದೇ ತಂತ್ರ ಆಗಲಿ, ಅಥರ್ವಣ ಪ್ರಯೋಗದಲ್ಲೂ ಸಹಿತ ಜೇನುತುಪ್ಪದ ಪಾತ್ರ ಬಹಳ ದೊಡ್ಡದು. ಹಾಗಾಗಿ ಜೇನು ದೇವರ ಅಭಿಷೇಕದಿಂದ ಹಿಡಿದು ಪೂರ್ವ ಅಪರ ಅಂದರೆ ಒಳ್ಳೆಯದು ಕೆಟ್ಟದ್ದು ಎಲ್ಲದರಲ್ಲೂ ಸಹಿತ ಜೇನುತುಪ್ಪದ ಪಾತ್ರ ಅಷ್ಟು ಅದ್ಭುತವಾಗಿದೆ. ಈ ಜೇನಿನ ಮಕರಂದ ಅಂದರೆ ಹೂಗಳ ಮಕರಂದ ಜೇನು ಸ್ವೀಕಾರ ಮಾಡಿ ಆ ಜೇನಿನ ಹುಳ ಅದಕ್ಕೆ ಅಂತ ಒಂದು ಗರ್ಭದಲ್ಲಿ ಇಟ್ಕೊಂಡಾಗ ಅದರಿಂದ ಬರುವಂತಹ ಹನಿ ಇದು. ಹಾಗಾಗಿ ಇದಕ್ಕೆ ಅಂತಹ ಒಂದು ಪವಾಡ ಇದೆ. ಇದನ್ನು ಏನು ಮಾಡಬೇಕು, ಹೇಗೆ ಕ್ರಮ ಉಪಯೋಗಿಸಬೇಕು ಅಂತ ನಾನು ತಿಳಿಸ್ಕೊಡ್ತೀನಿ, ಕೂತ್ಕೊಳ್ಳಿ. ಜೇನುತುಪ್ಪ ಜೊತೆಗೆ ತಂತ್ರಸಾರ. ಜೇನುತುಪ್ಪದ ಬಗ್ಗೆ ಇನ್ನೂ ಸಮಯ ಮೀರ್ತಾ ಇದೆ ಇನ್ನು. ಹಾಗಾಗಿ ಇರ್ತಕ್ಕಂಥದ್ದು ಇನ್ನು ನಮಗೆ ಆ ಓಡುವ ಮುಳ್ಳನ್ನು ನಿಲ್ಲಿಸೋಕ್ಕಾಗಲ್ಲ. ಅದರ ವಿಚಾರಗಳನ್ನು ಸ್ಪಷ್ಟೀಕರಿಸಬೇಕಾಗಿದೆ. ನೋಡಿ, ಇಲ್ಲಿ ನಾನು ಹೇಳಿದೆ ಇದ್ದಲು ಪುಡಿ ಅಂತ. ಇದ್ದಲನ್ನು ತಾವು ನೋಡ್ತಾ ಇದ್ದೀರಿ. ಇದ್ದಲು ಅಥವಾ ಇಜ್ಜಲು, ಇವತ್ತಿನ ಹೆಣ್ಣುಮಕ್ಕಳು ನೋಡ್ಕೊಳ್ಳಿ ಇದನ್ನು. ಯಾಕೆಂದರೆ ಸೌದೆ ಒಲೆ ಇಲ್ಲ, ಮನೆಗೆ ಇಜ್ಜಲು ಒಲೆ ಇಲ್ಲ. ಸೌದೆ ಇಜ್ಜಲು ಎರಡು ಬಿಟ್ಟಿದ್ದರಿಂದ ನಿಮಗೆ ಇದ್ದಲು ಅಂದರೆ ಏನು ಅಂತ ಅಥವಾ ಇಜ್ಜಲು ಅಂದರೆ ಏನು ಅಂತ ಗೊತ್ತಾಗೋದು ಬಹಳ ಕಷ್ಟ. ಹೆಣ್ಣು ಮಕ್ಕಳನ್ನು ನಾನು ಬೇರೆ ಥರ ಮನಸ್ಸು ನೋವಾಗೋ ಥರ ಮಾತಾಡ್ತಾ ಇಲ್ಲ, ಅರ್ಥ ಮಾಡ್ಕೊಳ್ಳಿ ಅಂತ ಅಷ್ಟೇ ವಿಚಾರ ಮುಟ್ಟಿಸ್ತಾ ಇದ್ದೀನಿ. ನೋಡಿ, ಗುರುಗಳು ಹೆಣ್ಣು ಮಕ್ಕಳ ಬಗ್ಗೆ ಅಷ್ಟು ಒಳ್ಳೇದು ಹೇಳ್ತಾರೆ, ನಮ್ಮಗಳ ಬಗ್ಗೆ ನಮಗೇನು ಗೊತ್ತಿಲ್ಲ ಅಂತಾರೆ ಅಂತ ತಿಳ್ಕೊಳ್ಬೇಡಿ. ಯಾಕೆಂದರೆ ಇವತ್ತು ಗ್ಯಾಸು, ಕರೆಂಟು ಎಲ್ಲವೂ ಹೀಗಾಗೋಗಿದೆ. ಅದರಿಂದ ಸೌದೆ ಒಲೆ ಬಗ್ಗೆ ಗೊತ್ತಿರೋರು ಗೊತ್ತಿರುತ್ತೆ. ಇನ್ನು ಮುಖ್ಯವಾಗಿ ಈ ತಂತ್ರದಲ್ಲಿ ನೋಡಿ, ಈ ಸ್ಥಳದಲ್ಲಿ ಮೊದಲು ಅಕ್ಕಿ ಹಿಟ್ಟು ಹಾಕಿದ್ದೀನಿ. ಅದಾದ ನಂತರ ಇದಕ್ಕೆ ಬಾರ್ಡರು ಇದಕ್ಕೆ 4 ಮೂಲೆಯಲ್ಲೂ ಈ ಪ್ರಕಾರವಾಗಿ ಒಂದು ಬಂಧನವನ್ನು ಮಾಡ್ಬೋದು. ಇನ್ನು ಜಾಜಿಕಾಯಿ ಹೇಳಿದ್ದೆ ನಾನು. ಜಾಜಿಕಾಯಿನ ಒಂದು ಸೂಜಿ ಅಥವಾ ಒಂದು ದಬ್ಬಳ ಇದರ ಸಹಾಯದಿಂದ ಇದನ್ನು ಮಾಡ್ಕೊಳ್ಬೇಕು ಅಂತ ಇಲ್ಲಿ ನಾವು ನೋಡಿ ಈ ಪ್ರಕಾರ ಮಾಡಿಟ್ಕೊಳ್ಳುವಂಥದ್ದು. ಸೂಜಿ ಅಥವಾ ದಬ್ಬಳ, ನಾನು ದಬ್ಬಳ ತೆಗೆದುಕೊಂಡಿದ್ದೇನೆ. ಜಾಜಿಕಾಯಿನ ಈ ಪ್ರಕಾರ ಇದಕ್ಕೆ ಕಡ್ಡಿಗೆ ಚುಚ್ಚಿದ್ದೇನೆ. ಇದು ಪಕ್ಕದಲ್ಲಿ ಇಡೋಣ. ಮತ್ತು ದೀಪಗಳಿಗೆ 4 ದೀಪ ಹೇಳಿದ್ದೆ ನಾನು. ದೀಪಕ್ಕೆ ಎಳ್ಳೆಣ್ಣೆನೇ ಹೇಳಿದ್ದೆ. ನಾವು ಇಲ್ಲಿ ಎಳ್ಳೆಣ್ಣೆನೇ ಸಿದ್ಧತೆ ಮಾಡಿಟ್ಟಿದ್ದೀವಿ. ಇನ್ನು ದಾರದ ಉಂಡೆ ನಾನು ಹೇಳಿದ್ದೆ. ಈ ದಾರದ ಉಂಡೆನ ಒಂದು 3 ಮೊಳದಷ್ಟು, ಒಂದು ಮೊಳ ಅಂದರೆ ಎಷ್ಟು, ಒಂದಿಷ್ಟು, ಈ ಪ್ರಕಾರವಾಗಿ 3 ಮೊಳ
ಈ 3 ಮೊಳದಷ್ಟು ಮಾತ್ರ ದಾರ ನಮಗೆ ಬೇಕು. ಇದನ್ನು ಮನೆಯಲ್ಲಿ ಒಬ್ಬರು ಮಾಡಿ ಎಲ್ಲರೂ ನೋಡಿ ಇದಕ್ಕೊಂದು ನಮಸ್ಕಾರ ಮಾಡುವಂಥದ್ದು, ಪ್ರದಕ್ಷಿಣೆ ಮಾಡಿ ನಮಸ್ಕಾರ ಮಾಡತಕ್ಕಂಥದ್ದು. ಈ 1 ಮೊಳದಲ್ಲಿ ಇದನ್ನು 3 ಭಾಗ ಮಾಡ್ಕೋಬೇಕು. ಈ ಪ್ರಕಾರವಾಗಿ ಇದನ್ನು ಸಿದ್ಧತೆ ಮಾಡಿಟ್ಟಿದ್ದೀವಿ. ಜಾಜಿಕಾಯಿ ಆಯಿತು. ಇನ್ನು ಗುಲಗಂಜಿ, ಅಕಸ್ಮಾತ್ ಗುಲಗಂಜಿ ನಿಮಗೆ ಸಿಗದಿದ್ದರೆ ಮತ್ತೆ ಪರ್ಯಾಯವಾಗಿ ಏನು ಬೇಕಾಗತ್ತೆ, ಗುಲಗಂಜಿಗೆ ಅಕಸ್ಮಾತ್ ಗುಲಗಂಜಿ ಸಿಗಲಿಲ್ಲ ಅಂದರೆ ಗುಲಗಂಜಿಯಷ್ಟೇ ಪ್ರಮಾಣ ಕೆಲಸ ಮಾಡುವಂಥದ್ದು ಯಾವುದು, ಆ ಕೆಲಸ ಮಾಡ್ತಕ್ಕಂಥದ್ದು ಏನು ಅಂತಕ್ಕಂಥದ್ದು ನಾನು ಮುಂದಿನ ಭಾಗದಲ್ಲಿ ತಿಳಿಸ್ಕೊಡ್ತೇನೆ. ಕೂತ್ಕೊಳ್ಳಿ. ಎಲ್ಲ ವಿಚಾರವೂ ಈಗಲೇ ಅಡಗಿರ್ತಕ್ಕಂಥದ್ದು. ಈ ವಿಚಾರಗಳನ್ನು ಗಮನ ಇಟ್ಟು ಕೇಳಿಸ್ಕೊಳ್ಳಿ. ನೋಡಿ, ಅಕ್ಕಿ ಹಿಟ್ಟು ಹಾಕಿದ್ದೀವಿ, ಇಜ್ಜಲು ಹಾಕಿದ್ದೀವಿ, 4 ದೀಪಗಳನ್ನು ಇಟ್ಟಿದ್ದೀವಿ, ದೀಪದಲ್ಲಿ ಎಳ್ಳೆಣ್ಣೆ ಹಾಕಿದ್ದೀವಿ. ಮತ್ತು ಅಕಸ್ಮಾತ್ ಈ ಗುಲಗಂಜಿ ಸಿಗದಿರ ಇದ್ದರೆ ಅರಿಶಿಣ ಕೊಂಬನ್ನೇ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಳ್ಳಿ. ಅರಿಶಿಣ ಕೊಂಬು ಎಲ್ಲ ಕಡೆ ಸಿಗುತ್ತೆ, ಅರಿಶಿಣ ಕೊಂಬನ್ನು ತೆಗೆದಿಟ್ಕೊಳ್ಳಿ. ಗುಲಗಂಜಿ ಸಿಗದಿರ ಇದ್ದರೆ ಅರಿಶಿಣ ಕೊಂಬು ಪರ್ಯಾಯ. ಅಕಸ್ಮಾತ್ ಅರಿಶಿಣ ಕೊಂಬು ಸಿಗದಿದ್ದರೆ ನಿಮ್ಮ ಮನೆ ಹತ್ರ ಮುಟ್ಟಿದ್ರೆ ಮನಿ, ಟಚ್ ಮಿ ನಾಟು ಮುಟ್ಟಿದ್ರೆ ಮನಿ ಎಂಬತಕ್ಕಂತಹ ಗಿಡ ಸಿಕ್ಕಿದ್ರೆ ಅದು ಉಪಯೋಗಿಸ್ಕೋಬೋದು. ಇದಕ್ಕೆ ಪರ್ಯಾಯವಾಗಿ, ಗುಲಗಂಜಿಗೆ ಪರ್ಯಾಯವಾಗಿ ಅರಿಶಿಣ ಕೊಂಬು ಅಥವಾ ಮುಟ್ಟಿದ್ರೆ ಮನಿ. ಇನ್ನು ಬೊಂಬೆಯನ್ನು ರಚನೆ ಮಾಡೋಣ. ಇದ್ದೀರಾ ಬಾಹುಬಲಿ ಅನ್ಕೊಂಡ್ರ ಮತ್ತೆ ಅವಾಗೆಲ್ಲ ನಗಬಾರ್ದಪ್ಪ, ಕಲ್ತ್ಕೋಬೇಕು ವಿದ್ಯೆನ. ಒಳ್ಳೆ ಅದೇ ಇದು ಈ ಒಂದು ತಂತ್ರಸಾರವನ್ನು ಮಾಡೋದ್ರಿಂದ ಈ ಸುಮಾರು ಜನ ಈ ಒಂದು ಅಮಾವಾಸ್ಯೆ ಹುಣ್ಣಿಮೆ ಸಮಯದಲ್ಲಿ ಮೈಕೈ ಚುಚ್ಚುವಂಥದ್ದು, ಉರಿ ಬರ್ತಕ್ಕಂಥದ್ದು, ಮತ್ತು ಅವರ ಮಾನಸಿಕ ಅಸ್ವಸ್ಥರಾಗಿ ಆಡ್ತಕ್ಕಂಥದ್ದು, ಇಲ್ಲ ಅಂತಂದರೆ ಅವರ ಸ್ಥಿತಿ ಎಲ್ಲವೂ ಕೂಡ ಬದಲಾಗ್ತಕ್ಕಂಥದ್ದು, ಒಂದು ರೀತಿ ಬೇರೊಂದು ಶಕ್ತಿ ಬಂದು ನಮ್ಮನ್ನು ಬೇರೊಂದು ರೀತಿ ಪೀಡಿಸ್ತದೆ ಎಂಬತಕ್ಕಂಥ ಒಂದು ಪರಿಸ್ಥಿತಿಗೆ ಎದುರಾಗ್ತಕ್ಕಂಥದ್ದು, ಇದೆಲ್ಲವೂ ಕೂಡ ದೂರ ಆಗುತ್ತೆ. ಖಂಡಿತ. ಅಮಾವಾಸ್ಯೆ ಹುಣ್ಣಿಮೆ ಬಂತು ಅಂದರೆ ಆಮೇಲೆ ಇನ್ನೊಂದು ವಿಚಾರ, ಇದು ನಾಳೆಗೆ ಮಾತ್ರ ಸೀಮಿತನ ಅಲ್ಲ. ಇದು ಪ್ರತಿ ಹುಣ್ಣಿಮೆ ಅಮಾವಾಸ್ಯೆ ಪರ್ವಕಾಲಗಳಲ್ಲಿ ಯಾವ ಬೇಕಾದರೂ ಮಾಡ್ಕೊಳ್ಬಹುದು. ಅಂದರೆ ಮನುಷ್ಯನಿಗೆ ಒಂದು ದೃಷ್ಟಿಯಾಗಿದೆ, ಒಂದು ಸಮಸ್ಯೆ ಆಗ್ತಾಯಿದೆ ಅಂದಾಗ ಮಾಡ್ಕೊಳ್ಬೋದು. ನೋಡಿ, ಇಲ್ಲಿ ನಾನು ಗುಲಗಂಜಿ ಇಟ್ಟಿದ್ದೇನೆ, ಕಣ್ಣುಗಳ ಹತ್ರ 2 ಗುಲಗಂಜಿ ಇಟ್ಟಿದ್ದೇನೆ. ಇದು ಕಣ್ಣುಗಳು, 2 ಗುಲಗಂಜಿ. ಮತ್ತು ಮುಖ್ಯವಾಗಿ ಕಣ್ಣು ಎಷ್ಟು ಮುಖ್ಯನೋ ಮನುಷ್ಯನ ಈ ಸಂಪೂರ್ಣವಾದಂಥ ದೇಹದಲ್ಲಿ ಹೊಕ್ಕಳ ಭಾಗ ಅಷ್ಟೇ ಮುಖ್ಯ. ಈ ಹೊಕ್ಕಳು ಇರ್ತಕ್ಕಂಥದ್ದು, ಯಾಕೆಂದರೆ ಹೊಕ್ಕಳಿರ್ತಕ್ಕಂಥದ್ದು, ಹೊಕ್ಕಳಿದ್ರೇ ಹೊಕ್ಕಳಲ್ಲಿ ಮೊದಲು ತಾಯಿ ಗರ್ಭದಿಂದ ಬರಬೇಕಾದ್ರೆ ಹೊಕ್ಕಳನ್ನ ಬೇರೆ ಮಾಡ್ತಾರೆ, ಹೊಕ್ಕಳು ಕಟ್ ಮಾಡ್ತಾರೆ. ಉದ್ದೇಶ ಏನಪ್ಪ ಅಂದರೆ ಅಲ್ಲಿವರೆಗೂ ಸಂರಕ್ಷಣೆ ಆಗಿ ಒಂದು ಮಗುವಾಗಿ, ಒಂದು ಪಿಂಡದಿಂದ ಮಗುವಾಗಿ ಒಂದು ಗರ್ಭದಲ್ಲಿ ಅಷ್ಟು ದೊಡ್ಡದಾದಂಥ ಒಂದು ರಚನೆ ಆದಮೇಲೆ ತಾಯಿ ಗರ್ಭದಿಂದ ಬೇರೆ ಮಾಡುವಂಥದ್ದು. ಆದರೆ ಈ ತಂತ್ರಸಾರಗಳಿಗೆ ಪ್ರಧಾನವಾಗಿ ಎಲ್ಲರೂ ಸಹಿತ, ಯಾಕೆಂದರೆ ತುಂಬ ಜನ ತಪ್ಪು ಮಾಡೋದೇನೆಂದರೆ ಎಲ್ಲರೂ ಎಲ್ಲ ಕಡೆ ಗಮನಿಸ್ತೀರಿ, ಆದರೆ ಹೊಕ್ಕಳ ಭಾಗವನ್ನು ಬಿಟ್ಟಿರ್ತೀರಿ. ಅದು ಬಿಟ್ಟರೆ ಕೆಲಸ ಆಗೋಲ್ಲ. ಹೊಕ್ಕಳ ಹತ್ರ ಸಹಿತ ಒಂದು ಗುಲಗಂಜಿ ಆಗಲಿ ಅಥವಾ ಅರಿಶಿಣ ಕೊಂಬಾಗಲಿ ಅಥವಾ ಬಿಳಿ ಇದು ಟಚ್ ಮಿ ನಾಟ್ ಕಡ್ಡಿ ಆಗಲಿ ಇಟ್ಟಿರಬೇಕು. ಹೀಗಿಡಿ. ಇದೆಲ್ಲ ಆದ ನಂತರ ಒಂದು ಪ್ರತ್ಯೇಕವಾಗಿ ಇಟ್ಕೊಂಡಿರಿ. ಅದು ನೀವು ದೃಷ್ಟಿ ತೆಗೆದು ಇದರ ಮೇಲೆ ಹಾಕಲಿಕ್ಕೆ ಒಂದು ಗುಲಗಂಜಿ 4ಕ್ಕೆ ಹೇಳಿದ್ದೆ ನಾನು, 4ಕ್ಕೆ ರೆಡಿ ಮಾಡ್ಕೊಂಡಿದ್ದೇವೆ. ಇನ್ನು ದಾರದಲ್ಲಿ ಈ ದಾರನ್ನು 3 ಹೇಳಿದ್ನಲ್ಲ, 3 ಮೊಳದಷ್ಟು ದಾರ, ಇಷ್ಟಿಷ್ಟೇ ಪೀಸ್ ಕಟ್ ಮಾಡಬೇಕು ಅಂತ. ಮನೇಲಿ ಎಷ್ಟು ಜನ ಇದ್ದರೆ ಅಷ್ಟು ಜನನೂ ಸಹಿತ ಒಂದೊಂದು ದಾರವನ್ನು ಈ ಪ್ರಕಾರವಾಗಿ 3 ಬಾರಿ ದೃಷ್ಟಿ ತೆಗೆದು ಈ ಬೊಂಬೆಯ ಮಧ್ಯದಲ್ಲಿ ಹಾಕಲಿ. ಅಂದರೆ ಎಷ್ಟು ಜನ ನೀವು ಮನೇಲಿದ್ದರೆ ಅಷ್ಟು ಜನಕ್ಕೂ ಅನುಕೂಲವಾಗುವ ತರಹ ಇದು ವ್ಯವಸ್ಥೆ ಹೇಳಿದ್ದೀನಿ. ಎಲ್ಲರೂ ಸಹಿತ ದೃಷ್ಟಿ ತೆಗೆದುಕೋಬೇಕು. ದೃಷ್ಟಿ ತೆಗೆದಾದ ನಂತರ ಒಂದು ಪ್ರದಕ್ಷಿಣೆ ಬರಬೇಕು. ಪ್ರದಕ್ಷಿಣೆ ಬಂದು ಈ ಮಧ್ಯದಲ್ಲಿ ಇಟ್ಬಿಡಬೇಕು. ಇನ್ನು ದೀಪವನ್ನು ಹಚ್ಕೊಳ್ಬೇಕು.
ನಾಳೆ ಅಷ್ಟೇ ಅಲ್ದಿರ ಮುಂಬರ್ತಕ್ಕಂಥ ಅಮಾವಾಸ್ಯೆ ಪೌರ್ಣಮಿಗಳಲ್ಲೂ ಸಹಿತ ಈ ತಂತ್ರವನ್ನು ಮಾಡಬಹುದು. ಇನ್ನು ಮುಖ್ಯವಾಗಿ ಬೀಜಾಕ್ಷರಿ ಮಂತ್ರ ಓಂ ರಂ ಗಂ ಸಂ. ಓಂ ರಂ ಗಂ ಸಂ ಈ ಅಕ್ಷರಗಳು ಮಾತ್ರ. ಇದರ ಮೇಲೆ ಇರ್ತಕ್ಕಂಥ ದೃಷ್ಟಿದೋಷ ಬೇಗ ದೂರ ಆಗಲಿ, ತಂತ್ರಸಾರ ಬೇಗ ದೂರ ಆಗಲಿ, ವಾಸ್ತುವಲ್ಲಿರ್ತಕ್ಕಂಥ ದೋಷಗಳು ದೂರ ಆಗಲಿ ಅಂತ ಹೇಳಿ ಗಣಪತಿಯನ್ನು ಪ್ರಾರ್ಥನೆ ಮಾಡ್ಕೊಳ್ಳಿ. ಓಂ ಗಂ ಗಣಪತಿ ನಮಃ, 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 ಓಂ ಗಂ ಗಣಪತಿ ನಮಃ. ಬೀಜಾಕ್ಷರಿ ಮಂತ್ರವನ್ನು 108 ಬಾರಿ ಹೇಳ್ಕೊಳ್ಳಿ. ಅದಾದ ನಂತರ ಜಾಜಿಕಾಯಿನ ಈ ಪ್ರಕಾರ ಸುಟ್ಕೊಳ್ಳಿ. ಇದು ಸುಡುವಾಗ ಇದರೊಳಗಿರ್ತಕ್ಕಂತಹ ಎಣ್ಣೆಯ ಅಂಶ, ಜಿಡ್ಡಿನ ಅಂಶದಿಂದ ಇದು ಜ್ವಾಲೆ ಚೆನ್ನಾಗಿ ಬರುತ್ತೆ. ಈ ಜ್ವಾಲೆ ಬಂದಾದ ನಂತರ ಈ ಜ್ವಾಲೆಯಿಂದಲೇ ಮನೆಯಲ್ಲಿರ್ತಕ್ಕಂಥ ಪ್ರತಿಯೊಬ್ಬರೂ ಸಹಿತ ದೃಷ್ಟಿಯನ್ನು ತೆಗೆದುಕೋಬೇಕು. ದೃಷ್ಟಿ ತೆಗೆದ ನಂತರ ಇದು ಕಪ್ಪಾಗುತ್ತೆ. ಈ ಕಪ್ಪಿಗೆ ಒಂಚೂರು ಎಳ್ಳೆಣ್ಣೆನ ಟಚ್ ಮಾಡಿ ಈ ಕಪ್ಪನ್ನು ತಯಾರು ಮಾಡಿಟ್ಕೊಳ್ಳಿ. ಪ್ರತಿ ದಿವಸ ಆಚೆಗೆ ಹೋಗಬೇಕಾದ್ರೆ ಇದೇ ಕಪ್ಪನ್ನು ನೀವೊಂಚೂರು ಹಣೆಗೆ ಹಚ್ಕೊಳ್ಳೋದ್ರಿಂದ ನಿಮ್ಮ ಮೇಲೆ ಯಾವುದೇ ಒಂದು ಕೆಟ್ಟ ಕಣ್ಣುಗಳು ಬೀಳೋದಿಲ್ಲ, ಯಾವ ಕೆಟ್ಟ ಗ್ರಹಗಳ ದೋಷ ನಿಮಗೆ ಬರೋದಿಲ್ಲ. ಅಪ್ಪಿತಪ್ಪಿ ಯಾರಾದರೂ ಮಾಡಿ ಹಾಕಿರ್ತಕ್ಕಂಥ ದಾಟಿರ್ತಕ್ಕಂಥ ದೋಷಗಳಿದ್ದರೂ ಸಹಿತ ಅದು ಬಹಳ ಬೇಗ ದೂರ ಆಗುತ್ತೆ. ಇದು ಅದರ ತಂತ್ರಸಾರಕ್ಕೆ ಭಾಳಷ್ಟು ಹೆಚ್ಚಿನ ಕೆಲಸವನ್ನು ಮಾಡುತ್ತೆ. ನೋಡಿ, ಈ ಪ್ರಕಾರ ಇರ್ತಕ್ಕಂಥದ್ದು ಜ್ವಾಲೆ ಇದೆ. ಇದರಲ್ಲಿ ಈ ಜ್ವಾಲೆ ಇರ್ತಕ್ಕಂಥದ್ದನ್ನು ನಾವು 3 ಬಾರಿ ದೃಷ್ಟಿ ತೆಗೆದುಕೋಬೇಕು. ನಾವು ಫಸ್ಟ್ ದೃಷ್ಟಿ ತೆಗೆದುಕೋಬೇಕು ಮಾಡುವಾಗ. ಅದಾದ ನಂತರ ಮನೇಲಿ ಎಷ್ಟು ಜನ ಇದ್ದರೆ ಅಷ್ಟು ಜನನೂ ಸಹಿತ ದೃಷ್ಟಿ ತೆಗೆದಾದ್ಮೇಲೆ ಸಂಪೂರ್ಣವಾಗಿ ಇನ್ನೊಂದು ಸತಿ ಇದರ ಜ್ವಾಲೆಯನ್ನು ಬರೋ ಥರ ಮಾಡ್ಕೋಬೇಕು. ಅಂದರೆ ಸ್ವಲ್ಪ ಜ್ವಾಲೆ ಬರಬೇಕಾದ್ರೆ ಎಣ್ಣೆಯ ಸಹಾಯದಿಂದ ಜ್ವಾಲೆ ಬರೋ ಥರ ಮಾಡ್ಕೊಳ್ಳಿ. ಇನ್ನು ಈ ಬೊಂಬೆಯಲ್ಲಿ ಜೀವ ಬರಬೇಕಾದ್ರೆ ಮಧು, ಜೇನುತುಪ್ಪ ಇದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಇದರ ಹೃದಯ ಭಾಗದಲ್ಲಿ ಮಧು, ಜೇನುತುಪ್ಪವನ್ನು ಹಾಕುವಾಗ ಬೀಜಾಕ್ಷರಿ ಮಂತ್ರವನ್ನು, ಜೇನುತುಪ್ಪ ಮಾತ್ರ ಮನೆಯಲ್ಲಿ ಎಷ್ಟು ಜನ ಇದ್ದರೆ ಅಷ್ಟು ಜನನು ಒಬ್ಬರು ಕೈ ಹಿಡಿದು ಎಲ್ಲರೂ ಸೇರಿ 1-2 ಹನಿ ಜೇನುತುಪ್ಪವನ್ನು ಹೃದಯ ಭಾಗಕ್ಕೆ ಮಾತ್ರ, ಮತ್ತೆಲ್ಲೂ ಹಾಕೋದು ಬೇಡ. ಹೃದಯ ಭಾಗಕ್ಕೆ ದಾರವನ್ನು ಹಾಕಿ, ದಾರ ಹೃದಯದ ಮೇಲೆ ಇರುತ್ತೆ. ಆ ಹೃದಯದ ಮೇಲೆ ಇರ್ತಕ್ಕಂಥ ದಾರದ ಮೇಲೆ ಈ ಜೇನುತುಪ್ಪದ ಹನಿ ಬೀಳಬೇಕು. ಇನ್ನು ಏಲಕ್ಕಿ 4 ಏಲಕ್ಕಿ ಸಾಕು. 4 ಏಲಕ್ಕಿಯನ್ನು 4 ದಿಕ್ಕುಗಳಲ್ಲಿ ಇಡಿ. ಇದು ಸಾಧ್ಯವಾದರೆ ಒಂದು ತಟ್ಟೆ ಮೇಲೆ, ದೊಡ್ಡದಾದಂಥ ತಟ್ಟೆ ಮೇಲೆ ಮಾಡಿಕೊಂಡ್ರೆ ಕಡೆಯದಾಗಿ ಇದು ವಿಸರ್ಜನೆ ಮಾಡುವ ಕಾಲ ತಟ್ಟೆಯನ್ನು ಒಮ್ಮೆ ಕೈಯಲ್ಲಿ ಎತ್ಕೊಂಡು 3 ಜನ, ಮನೇಲಿ ಎಷ್ಟು ಜನ ಅಷ್ಟು ಜನ ದೃಷ್ಟಿ ತೆಗೆದುಕೊಂಡು ತೆಗೆದಾದ ನಂತರ ಅದನ್ನು ಹಾಗೇ ನೀವು ಬಕೆಟಿಗೆ ಹಾಕ್ಬಿಡಿ. ಒಂದು ಸತಿ ಭೂಮಿಯಿಂದ ಇದನ್ನು ಮೇಲೆತ್ತಿದ ನಂತರ ಪುನಃ ಅದನ್ನು ನೀವು ನೆಲದ ಮೇಲೆ ಇಡಬಾರ್ದು, ಅದನ್ನು ಹಾಗೆ ನೀರಲ್ಲಿ ಹಾಕ್ಬಿಡ್ಬೇಕು. ಅದಕ್ಕಾಗಿ ಪಕ್ಕದಲ್ಲಿ ಒಂದು ಬಕೆಟಲ್ಲಿ ನೀರು ಇಟ್ಕೊಂಡಿರಿ. ಪಕ್ಕದಲ್ಲಿ ಒಂದು ಬಕೆಟ್ ನೀರು ಇಟ್ಕೊಳ್ಳುವಂತಹದ್ದು ಬಹಳ ಉತ್ತಮ. ನೋಡಿ, ಜ್ವಾಲೆ ಬರ್ತಾ ಇದೆ ಈಗ ಸಂಪೂರ್ಣವಾಗಿ ಸುಟ್ಟು ಇದು ಜ್ವಾಲೆ ಇರತಕ್ಕಂಥದ್ದು. ಈ ಜ್ವಾಲೆ ಇದ್ದಾಗ ದೃಷ್ಟಿ ತೆಗೆದುಕೊಳ್ಳೋದು ಬಹಳ ಉತ್ತಮ. ಮನೆಯಲ್ಲಿ ಹಿರಿಯರಿದ್ದರೆ ಈ ಪ್ರಕಾರ ದೃಷ್ಟಿ ತೆಗಿತಾರೆ. ಅದೇ ಥರ ನಿಮಗೆ ನೀವೇ, ಅಂದರೆ ಈ ತಂತ್ರಸಾರವನ್ನು ಯಾರು ಮಾಡ್ತಿದ್ದೀರೋ ಮಾಡುವಂಥವ್ರು ನೀವು ದೃಷ್ಟಿ ತೆಗೆದುಕೊಂಡು ಬೇರೊಬ್ಬರಿಗೂ ದೃಷ್ಟಿ ತೆಗೆದಾದ ನಂತರ ಈ ತಂತ್ರಸಾರಕ್ಕೆ ಮತ್ತಷ್ಟು ದೃಷ್ಟಿ ಬರುತ್ತೆ, ತೆಗೆಯುವಂಥದ್ದು ಇರುತ್ತೆ. ಹಾಗೆ ಈ ಪುತ್ತಳಿಕಾಗೂ ಸಹಿತ ಮೇಲಿಂದ ತಳಭಾಗಕ್ಕೆ, ತಲೆಯಿಂದ ಪಾದದವರೆಗೂ 3 ಬಾರಿ, ಅಂದರೆ ನಾನು ಹೇಳುವ ಮಾತು ಹೇಳ್ತಿದ್ರಿ, ಅದರ ಬದಲು ನೀವು ಬೀಜಾಕ್ಷರಿ ಮಂತ್ರವನ್ನೇ ಹೇಳ್ಕೋಬೇಕು. ಈ ಕಪ್ಪನ್ನು ಮಾಡ್ಕೊಳ್ಳೋಕ್ಕೂ ಮುನ್ನ ಇದರಲ್ಲಿ ಸ್ವಲ್ಪ ಕಪ್ಪನ್ನು, ಅಂದರೆ ಸ್ವಲ್ಪ ಮಟ್ಟದ ಕಪ್ಪನ್ನು ಈ ಬೊಂಬೆಯ ಹಣೆಗೂ ಇಡಬೇಕು. ಇದು ಕಪ್ಪನ್ನು ತಯಾರು ಮಾಡ್ಕೊಳ್ಬೇಕಾದ್ರೆ ಇದು ಸುಟ್ಟು ಕರಕಾಗತ್ತಲ್ಲ, ಕರಕಾದ ನಂತರ ಈ ಕಪ್ಪನ್ನು ಸ್ವಲ್ಪ ಬೊಂಬೆಯ ಹಣೆ ಭಾಗಕ್ಕೆ ಸ್ವಲ್ಪ ಟಚ್ ಮಾಡಬೇಕು. ಈ ಪ್ರಕಾರ ಆ ಹಣೆ ಭಾಗಕ್ಕೆ ಇಟ್ಟಾದ ನಂತರ ಇದು ಪೂರ್ಣಕವಾಗಿ, ಅಂದರೆ ಇದು ಸಂಪೂರ್ಣವಾಗಿ ಇದಕ್ಕೊಂದು ಶಕ್ತಿ ಬರುತ್ತೆ. ಇದು ಪ್ರತಿ ಹುಣ್ಣಿಮೆ ಅಥವಾ ಅಮಾವಾಸ್ಯೆ ಕಾಲಗಳಲ್ಲಿ, ಪರ್ವಕಾಲಗಳಲ್ಲಿ ಅಥವಾ ಸಮಸ್ಯೆ ಅಂತಿದ್ದಾಗ ಸಮಸ್ಯೆಯ ಪರಿಹಾರಕ್ಕಾಗಿ ಮಾಡುವಂತಹ ಅದ್ಭುತವಾದಂತಹ ಪುತ್ತಳಿಕಾ ತಂತ್ರಸಾರ. ಒಳ್ಳೆಯದಾಗಲಿ, ಶುಭವಾಗಲಿ.